ನಿಲ್ಲಿಸ್ಕೊಳ್ಳೋದಕ್ಕೆ ಅನುಭವ ಅಂತ ಹೆಸರು. ಆ ಅನುಭವಕ್ಕೆ ಸಾಧನವಾಗಿರುವಂತಹ ತಿಳುವಳಿಕೆಗೆ ವಿದ್ಯೆ ಅಂತ ಹೆಸರು. ಆ ತಿಳುವಳಿಕೆ ಇಲ್ಲದೆ ಹೋದರೆ ಇನ್ನೊಂದಾದಂತಹ ಅಧ್ಯಾಸ ಅಥವಾ ತಪ್ಪು ತಿಳುವಳಿಕೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಬರೀ ನಮಗೆ ನಮ್ಮ ಸ್ವರೂಪ ಗೊತ್ತಿಲ್ಲ ಅನ್ನೋದು ಆಗೋದಿಲ್ಲ. ಬೇಕಾದರೆ ಕಂಪ್ಯೂಟರ್ ಬಗ್ಗೆ ನಂಗೆ ಗೊತ್ತಿಲ್ಲ ಅಥವಾ ಆಪರೇಷನ್ ಬಗ್ಗೆ ಗೊತ್ತಿಲ್ಲ ಅಂತ ಅನಾತ್ಮದ ವಿಷಯದ ಬಗ್ಗೆ ಬರೀ ಅಜ್ಞಾನ ಇರುತ್ತೆ. ಆದರೆ ಆತ್ಮನ ಬಗ್ಗೆ ಬರೀ ಗೊತ್ತಿಲ್ಲ ಅನ್ನೋದು ಇರೋದಿಲ್ಲ. ಏಕೆಂದರೆ ಆತ್ಮನೆಂಬುವನು ಅತ್ಯಂತ ಪ್ರಸಿದ್ಧನಾದವನಾಗಿರುತ್ತಾನಾದ್ದರಿಂದ ನಮಗೆಲ್ಲರಿಗೂ ನಾನು ಅನ್ನೋದು ಒಂದು ರೀತಿಯಿಂದ ಪರಿಚಯ ಆಗಿಯೇ ಇರೋದ್ರಿಂದ ಅದರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅನ್ನೋದು ಬರೋದಿಲ್ಲ. ಅದು ಸರಿಯಾಗಿ ಗೊತ್ತಾಗಿರುತ್ತೆ, ಇಲ್ಲ ತಪ್ಪಾಗಿ ಗೊತ್ತಾಗಿರುತ್ತೆ. ಹಾಗಾದ್ರಿಂದ ಈ ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೂ ಶಾಸ್ತ್ರ ಬರಬೇಕಾಯಿತು, ಗುರುಗಳು ತಿಳಿಸ್ಕೊಳ್ಬೇಕಾಯಿತು. ಆ ತಪ್ಪು ತಿಳುವಳಿಕೆಯಿಂದ ಎಲ್ಲ ಅನರ್ಥವೂ ಆಗಿದೆ ಅನ್ನೋದನ್ನು ಕೂಡ ನಾವು ಮನದಂದುಕೊಂಡರೆ ಆವಾಗ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೋಕ್ಕೋಸ್ಕರವಾಗಿ ನಾವು ಅವಶ್ಯವಾಗಿ ಪ್ರಯತ್ನ ಪಟ್ಟೇ ಪಡ್ತೀವಿ. ನಾವು ಎಲ್ಲಿವರೆಗೆ ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅಂತ ಗೊತ್ತಾಗೋದಿಲ್ವೋ ಅವಾಗ ಸರಿಯಾಗಿ ತಿಳ್ಕೊಳ್ಳೋಕೆ ಪ್ರಯತ್ನವನ್ನೇ ಮಾಡೋದಿಲ್ಲ. ಆದರೆ ಒಂದಂತೂ ನಿಜ, ತಪ್ಪು ತಿಳುವಳಿಕೆ ಇದೆ ಅಂತ ಗೊತ್ತಾದ ಮೇಲೆ ಸರಿಯಾದ ತಿಳುವಳಿಕೆ ಬರುವವರೆಗೂ ನಾವು ಯಾವ ಕಾರಣಕ್ಕೂ ಪ್ರಯತ್ನ ನಿಲ್ಲಿಸಬಾರ್ದು. ಯಾವುದೇ ಜಾಗದಲ್ಲಿ ಅದೇ ನಾವು ತಪ್ಪು ತಿಳ್ಕೊಂಡಿದ್ದೀವಿ, ತಪ್ಪು ತಿಳುವಳಿಕೆಯಿಂದ ಅನರ್ಥವಾಗಿದೆ ಅಂತ ಅಂದಮೇಲೆ ಏನೇ ಶತಕತಾಯ ಆದರೂ ಬರೋಲ್ಲ, ಸರಿಯಾಗಿ ತಿಳ್ಕೊಳ್ಳೋಕ್ಕೋಸ್ಕರವಾಗಿ ಎಷ್ಟೇ ಕಷ್ಟವಾದರೂ ಎಷ್ಟೇ ನನ್ನ ಬೇರೆ ಲೌಕಿಕ ವ್ಯವಹಾರದಲ್ಲಿ ನನಗೆ ಸ್ಥಿತಿ ಬಂದರೂ ಅದು ಬಿಟ್ಟು ಏನಾದರೂ ಈ ಸರಿಯಾದ ತಿಳುವಳಿಕೆ ಆಗುವವರೆಗೂ ನಾನು ಯಾವುದನ್ನೂ ನಾನು ಇಟ್ಕೊಳ್ಳೋದಿಲ್ಲ ಅಂತಂದರೆ ಆ ಒಂದು ನಿಷ್ಠೆಗೆ ನಿಜವಾಗಿ ಸನ್ಯಾಸ ಅಂತ ಹೆಸರು. ಆ ನಿಜವಾದಂತಹ ಆ ನಿಷ್ಠೆಯನ್ನು ಇಟ್ಕೊಂಡು ಸರಿಯಾದ ಸ್ವರೂಪದ ಪರಿಚಯವನ್ನು ಮಾಡಿಕೊಂಡ್ರೆ ಅವಾಗ ನಮ್ಮ ನಿಜದ ಸ್ವರೂಪದ ಪರಿಚಯವಾಗಿ ನಮ್ಮ ಜನ್ಮ ಸಾರ್ಥಕ್ಯ ಅನ್ನೋದು ಆಗತ್ತೆ. ಇದನ್ನು ನಾನು ಸಂಗ್ರಹವಾಗಿ ಹೇಳಿದ್ದೀನಿ. ಅವರು ಬಹಳಷ್ಟು ಆ ಪ್ರೇಮದ ಮೂಲ ಹೇಗೆ, ಯಾವ ರೀತಿ ಈ ತಪ್ಪಲಿಕೆ ನಿಮಗೆ ಹರ್ಕೊಂಡ್ಬಂದಿದೆ, ಈ ತಪ್ಪಲಿಕೆ ಯಾವ್ಯಾವ ರೀತಿಯಲ್ಲಿ ಹೊರಗಡೆ ಹಾಕೊಂಡಿದೆ, ತಪ್ಪಲಿಕೆ ಹೇಗೆ ಆಗಿದೆ, ತಪ್ಪಲಿಕೆಯನ್ನು ಹೇಗೆ ನಾವು ಗುರುತಿಸ್ಕೊಳ್ಳೋದು ಇತ್ಯಾದಿ ಅನೇಕ ವಿಚಾರವನ್ನು ಹೇಳಿದ್ದಾರೆ. ಆದರೆ ಸಮಯ ಅವ್ರದ್ದೇ ಜಾಸ್ತಿ ಆಗಬೇಕು ನಾನು ಮನಸ್ಸಲ್ಲಿ ಇಟ್ಕೊಂಡಿರೋದ್ರಿಂದ ನನ್ನದನ್ನು ಜಾಸ್ತಿ ಹೇಳೋದಿಲ್ಲ. ಅವರು ಮತ್ತೆ ಈ ಪ್ರವಚನವನ್ನು ಮುಂದುವರಿಸಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಪ್ರವಚನ ಆರಂಭ ಮಾಡಲಿ ಅಂತ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಓಂ ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರ ಆತ್ಮಾನೌ ಬಾದರಾಯಣಶ್ಕರೌ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ. ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ಬೆಳಗಿನ ಪ್ರವಚನ ವಿದ್ಯಾ ಪ್ರಕ್ರಿಯೆಯಲ್ಲಿ ಅವಿದ್ಯೆ ಎಂಬುದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ವಿ. ಅವಿದ್ಯೆ ಎಂಬ ಶಬ್ದಕ್ಕೆ ತಪ್ಪು ತಿಳುವಳಿಕೆ ರೂಪವಾದ ಪರಮಪ್ರೇಮ ಅಂದ್ರೆ ನಾನು ಅಂತ ತಿಳ್ಕೊಳ್ಳೋದು ಅಂತ ಅರ್ಥ. ತಪ್ಪು ತಿಳುವಳಿಕೆಯಿಂದ ನಾನು ಅಂತ ತಿಳ್ಕೊಂಡದ್ದು, ಸರಿಯಾದ ತಿಳುವಳಿಕೆಯಿಂದ ನಾನು ಅಂತ ತಿಳ್ಕೊಳ್ಳೋದು ಅನ್ನೋದೇ ವೇದಾಂತದ ವಿಷಯ. ಈಗ ತಪ್ಪು ತಿಳುವಳಿಕೆಯಿಂದ ನಾನು ಅಂತ ತಿಳ್ಕೊಳ್ಳುವಾಗ ಅದು ತಪ್ಪು ತಿಳುವಳಿಕೆ ಯಾಕೆ ಅನ್ನೋದಕ್ಕೆ ಯುಕ್ತಿಯನ್ನು ಅನುಭವವನ್ನು ಜೋಡಿಸಿದ್ದೀವಿ. ಅನುಭವದಿಂದ ಕಾಣೋದನ್ನು ನಾನು ಅಂತ ತಿಳ್ಕೊಳ್ಳೋದಾಗಲಿ, ಇಲ್ಲದೇ ಇರೋದನ್ನು ನಾನು ಅಂತ ತಿಳ್ಕೊಳ್ಳೋದಾಗಲಿ, ಬದಲಾಯಿಸೋದು ನಾನು ಅಂತ ತಿಳ್ಕೊಳ್ಳೋದಾಗಲಿ, ಬಿಟ್ಟೋಗೋದನ್ನು ನಾನು ಅಂತ ತಿಳ್ಕೊಳ್ಳೋದಾಗಲಿ, ಈ ಪ್ರೇಮವನ್ನು ಅದಕ್ಕೆಲ್ಲ ಕೊಡಬಾರದು. ಅದನ್ನು ಬಿಡಬೇಕು. ನಾವು ಬಿಟ್ಟೋಗೋದನ್ನು ನಾನು ಅಂತ ತಿಳ್ಕೊಳ್ಳೋದ್ರಿಂದ ಅರ್ಥ ಏನೋ ಭಯಕ್ಕೆ ಕಾರಣ ಆಗತ್ತೆ. ಅಯ್ಯೋ ಹೋಗ್ಬಿಡ್ತೀನಿ ಅಂತ ಅನಿಸ್ತಾನೆ. ನಿಜವಾಗಿ ನೀವು ಸ್ವರೂಪದಲ್ಲಿ ಕಳ್ಕೊಳ್ಳದೇ ಇದ್ದವರು. ಹೀಗಾಗಿ ನಾನು ಅನ್ನೋ ಪ್ರೇಮವನ್ನು ಯಾವಾಗ ತಪ್ಪು ತಿಳುವಳಿಕೆಯಿಂದ ಕೊಟ್ಟರೆ ಅದಕ್ಕೆ ಅಧ್ಯಾಸ ಅಂತ ಹೆಸರು. ಅದು ಪ್ರೇಮ ನಿಧಾನವಾಗಿ ಅಭಿಮಾನ ರೂಪವಾಗಿ ಬಲವಾಗ್ತಾ ಹೋಗುತ್ತೆ ಅಂತ. ಬೆಳೆದು ದಿನದಿಂದ ದಿನಕ್ಕೆ ಗಟ್ಟಿ ಆಗತ್ತೆ. ಅದು ಅವಿದ್ಯಾ ಸಂಸ್ಕಾರ ಅಂತಾರೆ. ಆ ಅಭಿಮಾನ ಹೇಗೆ ಹುಟ್ಟತ್ತೆ ಅಂದರೆ ಹೊರಗಿನ ವಿಷಯದಲ್ಲಿ ಹುಟ್ಟುವಾಗಲೇ ಜೋರಾಗಿ ಹುಟ್ಟಿರುತ್ತೆ. ಈ ನಮ್ಮನೆ, ಈ ನಮ್ಮವರು, ಈ ನಮ್ದು ಅಂತ ಅದನ್ನು ಹೇಳ್ಕೊಳ್ಳೋದಲ್ಲೇ ಒಂದು ಹೆಮ್ಮೆ ಅವನಿಗೆ. ತಪ್ಪು ತಿಳುವಳಿಕೆಯನ್ನು ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಎಷ್ಟು ಜೋರಾಗಿರುತ್ತೆ ಅಂದರೆ ನಮ್ಮನೆ ಅಂದರೆ ಸಾಮಾನ್ಯ ಅಲ್ಲ ಕಣ್ರಿ ಅಂತಾರೆ. ಏನು ನಮ್ಮನೆ, ನಾನು ಅನ್ನೋದೇ ತಪ್ಪು ತಿಳುವಳಿಕೆ. ಆ ನಾನು ಅನ್ನೋದು ಸೇರಿರೋ ನಮ್ಮನೆ ಭಾರಿ ಜೋರಾಗಿದೆ ಅಂತ ಇವರಿಗೆ. ಏನು ನಮ್ಮ ಅವ್ರಿಗೇನಿದೆ, ಅವ್ರಿಗೇನಿದೆ, ನಮಗೇನಿದೆ. ಇದೆಂಥ ಹೋಲಿಕೆ, ಎಂಥ ಅಭಿಮಾನ, ಎಂಥ ದುರಂತ ಅಲ್ಲ. ನಿಮ್ಮ ಪ್ರೇಮವನ್ನು ನಿಮ್ಮ ಅನುಭವದಿಂದ ನಿಮ್ಮ ಜ್ಞಾನದಿಂದ ಸರಿ ಮಾಡಿಕೊಂಡ್ರೆ ಇಡೀ ವಿಶ್ವವೇ ನಿಮ್ಮ ಸ್ವರೂಪವಾಗತ್ತೆ.
ನಿಮಗಿಂತ ದೊಡ್ಡವರು ಸಣ್ಣವರು ಚಿಕ್ಕವರು ಯಾರೂ ಇರಲ್ಲ, ಹೋಲಿಕೆ ಕೊಡೋಕೆ ಆಗಲ್ಲ ನಿಮಗೆ. ಅಂಥ ಅನಂತವಾದ ಒಂದು ಅನುಭವವನ್ನು ಭಗವಂತ ತಗೋ ನನ್ನನ್ನೇ ಕೊಟ್ಟಿದ್ದೀನಿ ಅಂತ ಕೊಟ್ರೆ ಬೇಡ ಬೇಡ ನಾನು ಹೀಗೇ ಇರ್ತೀನಿ ಅಂತ ಹೇಳಿ ಆ ಸಣ್ಣ ಕ್ಷುದ್ರ ಅಭಿಮಾನದಲ್ಲಿ ಒದ್ದಾಡ್ತಾ ಎಷ್ಟು ಜನ್ಮಗಳು ಕಳೆದವೋ, ಏನೇನು ಮಾಡಿಕೊಂಡ್ವೋ, ನಾವು ನಮ್ಮನ್ನು ತಪ್ಪು ತಿಳ್ಕೊಂಡ್ವಿ, ಇನ್ನೊಬ್ಬರನ್ನೂ ತಪ್ಪಾಗಿ ತಿಳ್ಕೊಂಡ್ವಿ, ಬರೀ ರಾಗದ್ವೇಷ ದುಃಖಗಳಲ್ಲಿ ಮುಳುಗೋದ್ವಿ. ಅದರಿಂದ ಈ ತಪ್ಪು ತಿಳುವಳಿಕೆಯನ್ನ ಕಳೆಯದ ಹೊರತು ಯಾವ ಆನಂದವೂ ಬರೋಲ್ಲ, ಯಾವ ಮುಕ್ತಿಯೂ ಸಿಗೋಲ್ಲ, ಯಾವ ಪಾರತಂತ್ರ್ಯವೂ ಹೋಗಲ್ಲ. ಈ ತಪ್ಪು ತಿಳುವಳಿಕೆ ನಿಮ್ಮ ಬಂಧನಕ್ಕೆ ಎಷ್ಟು ಕಾರಣ ಆಗಿದೆ ಅಂದರೆ, ತಪ್ಪು ತಿಳುವಳಿಕೆ ಆದ ಮರುಕ್ಷಣದಲ್ಲಿ ನೀವು ದೇಹಾದಿಗಳಲ್ಲಿ ಅಂಟ್ಕೋತೀರಿ. ದೇಹಾದಿಗಳಲ್ಲಿ ಅಂಟ್ಕೊಂಡ್ಕೊಳ್ಳಿ ಅದು ಶುರು ಮಾಡುತ್ತೆ, ನಂಗೆ ಅನ್ನ ಕೊಡೋ, ನಂಗೆ ಇದನ್ನು ಕೊಡೋ, ಅದನ್ನು ಕೊಡೋ ಅಂತ. ಅನ್ನಕ್ಕಾದರೂ ಯಾರಾದರೂ ಆಶ್ರಯಿಸಬೇಕಲ್ವೇ? ಹೌದು ಅಂತಾರೆ. ಅಲ್ಲ, ಅನ್ನಕ್ಕೆ ಆಶ್ರಯಿಸೋದು ಯಾವುದೋ? ದೇಹ. ಆ ದೇಹ ನಾನಾದ್ರಿಂದ ತಾನೇ ನಾನು ಅನ್ನಕ್ಕೆ ಆಶ್ರಯಿಸಬೇಕು. ಒಂದು ಸ್ವಲ್ಪ ಆರೋಗ್ಯನಾದ್ರೂ ಚೆನ್ನಾಗಿ ನೋಡ್ಕೋಬೇಕಲ್ವೇ? ಹೌದು. ಇದು ಹೇಗೆಂದ್ರೆ ಎಲ್ಲರೂ ಈ ತಪ್ಪು ತಿಳುವಳಿಕೆಯಲ್ಲಿದ್ದರಿಂದ ಒಬ್ರಿಗೊಬ್ರು ಸಮರ್ಥನೆ ಮಾಡ್ತೀವಿ, ಯುಕ್ತಿ ಇದೆ ನಮಗೆ. ಆದರೆ ಒಳಗಡೆ ಇದೆ ನೇರವಾದ ಅನುಭವ, ನಿಮ್ಮ ಅನುಭವ ಇದೆ. ಅಲ್ಲ, ತಪ್ಪು ತಪ್ಪು, ನೀನು ಮಾಡ್ತಾ ಇರೋ ತಪ್ಪು ತಿಳುವಳಿಕೆ ಅಂತ ಹೇಳ್ತಾ ಇದೆ. ಆದ್ರೂ ಜನರೆಲ್ಲ ನಾವೆಲ್ಲ ಸೇರ್ಕೊಂಡು ಹೀಗೆ ಮಾಡೋ ಸರಿ ಅಲ್ವೇನ್ರೆ? ಕರೆಕ್ಟ್, ಅಷ್ಟಾದ್ರೂ ಇಟ್ಕೋಬೇಕು. ಈ ಕಾಲಕ್ಕೆ ಇಷ್ಟಾದ್ರೂ ಇಟ್ಕೋಬೇಕು, ಅಷ್ಟಾದ್ರೂ ಇಟ್ಕೋಬೇಕು ಅಂತ ಯುಕ್ತಿಯನ್ನು ಜೋಡಿಸ್ತಾ ಹೋಗ್ತೀವಿ. ಈ ತಪ್ಪು ತಿಳುವಳಿಕೆಯ ಅನರ್ಥ ಪರಂಪರೆ ಹೇಳಿ ಮುಗಿಯದಷ್ಟು. ಅದಕ್ಕೆ ಅವರು ಒಂದು ಮಾತು ಹೇಳಿದ್ರು, ನಿಮಗೆ ನಿಮ್ಮ ಪ್ರೇಮವನ್ನ ಪರಮಾರ್ಥದಲ್ಲಿಟ್ಟಾಗ ನೀವು ಮುಕ್ತರಾಗ್ತೀರಿ. ಅದು ಮುಕ್ತತೆ ಅಂದ್ರೇನೋ, ಇನ್ನೊಬ್ಬರ ಅಧೀನವಾಗದೆ ನಿಮ್ಮ ಆನಂದವನ್ನು ನೀವೇ ಪಡ್ಕೊಳ್ಳೋ ಹಾಗಾಗಿ ನಿಮ್ಮನ್ನು ಇನ್ನೊಬ್ಬರು ಹಂಗಿಲ್ಲದೆ ನೀವು ಇಟ್ಕೊಳ್ಳೋದಿದೆಯಲ್ಲ, ಆ ಮುಕ್ತತೆಯ ಆನಂದ ಬಹಳ ದೊಡ್ಡದು. ಜೀವನಷ್ಟು ಹೋರಾಟ, ಜೀವನ ಎಲ್ಲ ಕ್ಷಣವೂ ಕೂಡ ನಾನು ಮುಕ್ತನಾಗಬೇಕು, ನಾನು ಬಿಡುಗಡೆಯಾಗಬೇಕು, ನಾನು ಯಾರ ಅಧೀನವಾಗಬಾರ್ದು ಅಂತಲೇ ಇರ್ತಾನೆ. ಆದರೂ ಅದಕ್ಕೆ ಬಂಧನವಾಗೋದು ಕೆಲಸನೇ ಮಾಡ್ತಾನೆ. ಏನು ಮಾಡಿದರೆ ನಾನು ಬಂಧನದಿಂದ ಬಿಡುಗಡೆ ಹೊಂದಬಹುದು ಅಂತಾನೆ. ಏನು ಮಾಡಿದರೆ ಅಂತಾನಲ್ಲ, ಮಾಡೋಕ್ಕಾಗಲೇ ಬಂಧನಕ್ಕೆ ಇನ್ನೊಬ್ಬರು ಅಡಿಯಾಳಾಗ್ತಾನೆ. ಏನನ್ನು ಇಷ್ಟಪಟ್ಟರೆ ನಾನು ಬಂಧನದಿಂದ ಬಿಡುಗಡೆ ಹೊಂದಬಹುದು, ಇಷ್ಟಪಡ್ತೀನಿ ಅಂತೀಯಲ್ಲ ಆಗಲೇ ಬಿದ್ದೆ. ನಾನು ತಮಾಷೆ ಹೇಳ್ತೇನೆ, ಅಂದರೆ ಓದ್ತೀವಿ, ಚೆನ್ನಾಗಿ ದುಡಿತೀವಿ, ಒಳ್ಳೆ ಕೆಲಸಕ್ಕೆ ಸೇರ್ತೀವಿ, ಆವಾಗ ಮುಕ್ತಿ ಸೇರುತ್ತೆ ಅಂತ. ಕೆಲಸಕ್ಕೆ ಸೇರ್ತೀರಲ್ಲ, ಇನ್ನೊಬ್ಬರು ಅಧೀನವಾಗಿರ್ತೀರಿ, ಅಲ್ಲಿ ಟೈಮ್ ಟು ಟೈಮ್ ಹೋಗ್ಬೇಕು ನೀವು. ಇಷ್ಟು ಟೈಮ್ ಬರದೆ ಹೋದ್ರೆ ಆಗಲ್ಲ, ಬಾಸ್ ಬಿಡಲ್ಲ. ಇಡೀ ಜೀವನವನ್ನೆಲ್ಲ ಅವರಿಗೆ ಆಯುಷ್ಯವನ್ನು ಕೊಟ್ಟು ನಾವು ಮುಕ್ತರಾಗ್ತೇವೆ. ಏನು ಮುಕ್ತರಾದ್ರಿ ನೀವು? ಒಂದು ಊಟಕ್ಕೆ ಇಷ್ಟು ದುಡ್ಡು ಕೊಡ್ತಾನೆ, ಅನ್ನ ಊಟ ಮಾಡೋಕೆ ನಮ್ಮ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರು ಅಡಿಯಾಳಾಗಿರೋದ, ಇದ್ಯಾವ ಹಣೆ ಬರ ನಮಗೆ? ಆದ್ದರಿಂದ ಜೀವನ ಅನ್ನೋದು ಸ್ವಾತಂತ್ರ್ಯ, ಮುಕ್ತಿ, ಇನ್ನೊಬ್ಬರ ಅಧೀನವೆಲ್ಲದ ಆನಂದ. ಹಾಗೆ ನಾನಾಗಿ ಅರಿವಿನ ಆನಂದವನ್ನು ಪಡ್ಕೊಳ್ಬೇಕು. ಅರಿವಿನಿಂದ ಆನಂದವನ್ನು ನೀವು ಕಲಿಯೋದಾದ್ರೆ ಆವಾಗ ನಿಮಗೆ ಮುಕ್ತತೆ ಸಿಗತ್ತೆ. ಅರಿವಿನ ಆನಂದ ಬರಬೇಕಾದ್ರೆ ಆ ಅರಿವು ಹೇಗಿರಬೇಕು? ಪರಮ ಪ್ರೇಮ ರೂಪವಾದ ಅರಿವಾಗಬೇಕು. ತಪ್ಪು ತಿಳುವಳಿಕೆಯ ಪ್ರೇಮ ಇದ್ರೆ ಅದು ಮುಕ್ತಿ ಕೊಡಲ್ಲ. ಅದಕ್ಕೋಸ್ಕರ ಅಧ್ಯಾಸ ಭಾಷ್ಯ ಅಂತ ಏನು ಕರಿತೀವಿ, ಅದಕ್ಕೆ ನಮ್ಮ ಗುರುಗಳು 10 ಗ್ರಂಥ ಬರೆದಿದ್ದಾರೆ. ಸಂಸ್ಕೃತದಲ್ಲೈದು, ಕನ್ನಡದಲ್ಲೈದು, 10 ಗ್ರಂಥ, ಒಂದೊಂದು ಉದ್ಗ್ರಂಥಗಳು. ಅದು ಒಂದು ಗ್ರಂಥವನ್ನು ನೀವು ಗುರುಗಳಿಂದ ಸರಿಯಾಗಿ ಓದ್ತಾ ಇದ್ರೆ ಸುಬ್ರಾಯ ಶರ್ ಹೇಳ್ತಾರೆ, ಒಂದು ವಾಕ್ಯ ಒಂದು ದಿವಸಕ್ಕೆ ಬೇಕು ಅಂತ. ಒಂದೇ ಒಂದು ವಾಕ್ಯ, ಅದ್ಭುತವಾದ್ದು. ಒಂದು ಮಾತು, ಒಂದೇ ಒಂದು ಪದ ಹೇಳಿದ್ರೆ ಯಾರಿಗೂ ಅರಿವಿಲ್ಲದ, ಎಂದೂ ಗೋಚರವಾಗದ ಒಂದು ವಸ್ತು ಇದೆ ಅಂತ ನಾವೆಲ್ಲ ಒಬ್ಬಾರ್ದಲ್ವಾ ಅಂತೀವಿ. ನಾವು ಯಾರಿಗೂ ಕಾಣಲ್ಲ, ಎಂದೂ ಅರಿವಿಗೆ ಗೋಚರವಾಗದೇ ಇರೋ ಒಂದು ವಸ್ತು ಇದೆ ಅಂದ್ರೆ ಸರಿನಾ? ಇಲ್ಲ. ಆದರೆ ನಮ್ಮ ಸ್ವರೂಪ ಇದೆಯಲ್ಲ, ಅದು ಯಾರಿಗೂ ಕಾಣದ, ಯಾವ ಪ್ರಮಾಣಕ್ಕೂ ಸಿಗದೆ ತಾನಾಗಿದ್ಬಿಟ್ಟಿದೆ. ಲೋಕದ ದೃಷ್ಟಿಯ ತರ್ಕಕ್ಕೂ ಈ ಅನುಭವದ ರೂಪವಾದ ಜ್ಞಾನಕ್ಕೂ ತುಂಬಾ ವ್ಯತ್ಯಾಸ. ಅದಕ್ಕೆ ನಾವು ಇಲ್ಲಿ ತರ್ಕ ಮಾಡಬಾರದು ಅಂತ. ಇದು ತರ್ಕ ಗ್ರಂಥ ಅಲ್ಲ, ಇದೆಲ್ಲ ಅನುಭವ ಗ್ರಂಥಗಳು. ನಿಮ್ಮಲ್ಲಿರುವ ಪರಮ ಪ್ರೇಮವನ್ನ ಪರಮಾರ್ಥದಲ್ಲಿ ನಿಲ್ಲಿಸಬೇಕು, ತಪ್ಪು ತಿಳುವಳಿಕೆ ಬರಬಾರದು ಅನ್ನೋಕ್ಕೋಸ್ಕರ ಒಂದು ಸುಗಮ. ಎಂಥ ಗ್ರಂಥ ಸುಗಮ! ಬರೀ ಅಧ್ಯಾಸ ಭಾಷ್ಯ. ತಪ್ಪು ತಿಳುವಳಿಕೆ ರೂಪದ ಪ್ರೇಮವನ್ನು ಕಳೆಯೋಕ್ಕೋಸ್ಕರವೇ ಬರೆದದ್ದು, ಅದರ ಅನರ್ಥವನ್ನು ಬಿಡಿಸೋಕ್ಕೋಸ್ಕರವೇ ಬರೆದದ್ದು. ಈ ಗ್ರಂಥವನ್ನು ಓದೋರು ಗುರುಗಳಿಂದ ಓದಿಬಿಟ್ರೆ ಸಾಕು, ಇನ್ನು ವೇದಾಂತ ಎಲ್ಲ ಗ್ರಂಥವೂ ಬಂದು ಹೋಯ್ತು ಅನ್ಸುತ್ತೆ. ಹಾಗೆ ಒಂದೊಂದಾಗಿ ಗ್ರಂಥಗಳನ್ನು, ಇದು ಬ್ರಹ್ಮಸೂತ್ರ ಸಾರಗಳು, ಸಂಗ್ರಹವಾಗಿ ಚರ್ಚೆ ಇಲ್ಲದೆ ಬರೆದಿರೋದು. ಹೀಗೆ ನಮ್ಮ ಗುರುಗಳ ಗ್ರಂಥ ವೇದಾಂತಾರ್ಥ ಸಾರ ಸಂಗ್ರಹ ಅಂತ. ಇದು ಅಧ್ಯಾಸ ಭಾಷೆ, ತಪ್ಪು ತಿಳುವಳಿಕೆ ಪ್ರೇಮದ್ದೇ ಪ್ರಶ್ನೋತ್ತರ ರೂಪದಲ್ಲಿ ಬರ್ಕೊಂಡು ಹೋಗಿದ್ದಾರೆ. ತುಂಬಾ ಚೆನ್ನಾಗಿರೋ ಗ್ರಂಥ. ಒಂದು ಮತ್ತೊಂದರಂತೆ ತೋರುವ ಪದಾರ್ಥವೇ ಅಧ್ಯಾಸ ಅಂತ ಹೇಳಿದ್ರಲ್ಲ ಅಂತ. ಇಲ್ಲಿ ಏನ್ ಮಾಡಿಬಿಟ್ಟಿದ್ದಾರೆ ಗುರುಗಳು ಅಂದ್ರೆ, ತೋರೋದು ಅಧ್ಯಾಸವೋ ತಿಳ್ಕೊಳ್ಳೋದು ಅಧ್ಯಾಸವೋ?
ತಿಳ್ಕೊಳ್ಳೋದು ಅಧ್ಯಾಸ, ತೋರೋದು ವಸ್ತುವಿನ ಸ್ವಭಾವ. ಈಗ ನಮ್ಮನ್ನ ನಾವು ತಪ್ಪಾಗಿ ತಿಳ್ಕೊಂಡ್ವಿ, ತಪ್ಪು ತಿಳುವಳಿಕೆ ಅಧ್ಯಾಸ ಅಂತ ಹೇಳಿದ್ವಿ. ದೇಹಾದಿಗಳೇ ತೋರದೇ ಇದ್ದಿದ್ರೆ ತಪ್ಪು ತಿಳ್ಕೊತಾ ಇದ್ವಾ? ಅದನ್ನ ದೇಹಾದಿಗಳು ತೋರಿಸಿದ ತಪ್ಪಲ್ವಾ? ದೇಹಾದಿಗಳು ತೋರಿಸಿದ್ಯಾರೋ? ತಪ್ಪು ತಿಳುವಳಿಕೆಯನ್ನು ತೋರಿಸಿದ್ದೀವಿ. ಅವನೇನು ಮಾಡ್ತಾನೆ? ದೇಹಾದಿಗಳು ತೋರಿಸಿದ್ದು ಆ ಪರಮಾತ್ಮ ಪಂಚಭೂತವನ್ನು ಸೃಷ್ಟಿ ಮಾಡಿ ಈ ದೇಹವನ್ನು ಸೃಷ್ಟಿ ಮಾಡ್ದ, ಅವನೇ ದೇಹಾದಿಗಳಾಗಿ ತೋರ್ಕೊಂಡ. ಆದ್ರಿಂದ ನಮ್ಮ ತಪ್ಪು ತಿಳುವಳಿಕೆ ಬಂತು. ಆದ್ರಿಂದ ತಪ್ಪು ತಿಳುವಳಿಕೆ ಕಾರಣ ಯಾವುದು? ಪರಮಾತ್ಮ. ಹಾಕ್ರಿ ಅವನ ತಲೆ ಮೇಲೆ. ಅಲ್ಲ, ದೇಹಾದಿಗಳು ಇದೆ ಅನ್ನೋದೇ ತಪ್ಪು ತಿಳುವಳಿಕೆ ಎಂದು ಆಚಾರ್ಯರು ಬರಿತಾ ಇದ್ದಾರೆ. ದೇಹಾದಿಗಳು ಇದೆ ಅನ್ನೋ ತಪ್ಪು ತಿಳುವಳಿಕೆ, ಅದು ಕಾಣಿಸ್ತಾ ಇದೆ, ತೋರ್ತಾ ಇದೆ ಅನ್ನೋ ತಪ್ಪು ತಿಳುವಳಿಕೆ, ಆಮೇಲೆ ಅದನ್ನು ನಾನು ಮಾಡ್ಕೊಂಡಿರೋ ತಪ್ಪು ತಿಳುವಳಿಕೆ, ನಾನು ಅನ್ನೋ ಪ್ರೇಮ ಕೊಟ್ಟ ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಪರಂಪರ, ಅದು ಒಂದು ದಿವಸದ್ದಲ್ಲ, ಒಂದು ಕ್ಷಣದ್ದಲ್ಲ, ಯಾವತ್ತಾಯ್ತು, ಯಾವಾಗಾಯ್ತು, ಹೇಗಾಯ್ತು ಹೇಳೋದಲ್ಲ. ಅಂಥ ತಪ್ಪು ತಿಳುವಳಿಕೆ ಎಲ್ರಿಗೂ ಬಂದದ್ದು. ಇದನ್ನು ಮನುಷ್ಯ ಈ ನುಣಿಸ್ಕೊಳ್ಳೋದು ಅಂತಿದೆಯಲ್ಲ, ತಪ್ಪನ್ನ ಜಾರಿಸ್ಕೊಳ್ಳೋಕೆ ಏನೇನು ಪ್ರಯತ್ನ ಮಾಡ. ಪರಮಾತ್ಮನ ಮಾಯೆ ಏನ್ ಮಾಡೋದು? ನಮ್ಮ ಕೈಲಿ ಅವನೇ ಬಿಡಿಸ್ಕೊ. ಭಗವಂತ ನಿನ್ನ ಅನುಗ್ರಹ ಇದ್ರೆ ನಾನು ಮಾಯೆಯಿಂದ ಬಿಡಿಸ್ಕೊಡ್ತೀನಿ. ತಪ್ಪು ಮಾಡೋದು ಇವನು, ಅವನು ಮಾಯೆಯಿಂದ ಬಿಡಿಸ್ಕೊಡ್ಬೇಕಂತ. ಯಾರ ಮಾಯೆಯಿಂದ ಬಿಡಿಸ್ಕೊಳ್ಳೋದು? ಹಿಡ್ಕೊಂಡವ್ರು ಇವರು. ಇಲ್ಲದೇ ಇರೋ ದೇಹಾದಿಗಳನ್ನು ಇದೇನ್ ಮಾಡ್ಕೊಂಡ್ರು, ಕಾಣದೇ ಇರೋದನ್ನ ಕಾಣಿಸ್ತಾ ಇದೇನ್ ಮಾಡ್ಕೊಂಡ್ರು. ನಾನು ಅನ್ನೋ ಪ್ರೇಮ ಕೊಡಬಾರ್ದಾಗಿತ್ತು, ಕೊಟ್ಟುಬಿಟ್ರು. ಇರೋದನ್ನೆಲ್ಲ ಮರೆತರು. ಇನ್ನು ಶುರು ಮಾಡಿದ್ರು ಇದಕ್ಕೆ ಗೂಟ. ನಾನು ಅನ್ನೋ ಪ್ರೇಮವನ್ನು ಹಾಕೊಂಡು ಅದಕ್ಕೆ ಯಾವ್ದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅನ್ನಂಗ್ಬೇಕು, ಇದು ಚೆನ್ನಾಗಿದೆ ಹಿಂಗಂಗ್ಬೇಕು ಶುರು ಮಾಡಿದ್ರು. ಇದು ಯಾರನ್ನು ಬಿಟ್ಟ ರೋಗ ಅಲ್ಲ ಇದು. ನನಗೆ ಗುರುಗಳು ಒಂದೊಂದು ಮಾತು, ಗುರುಗಳ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವರು ಬರೆಯುವಾಗ ಒಂದು ಗ್ರಂಥ ಓದಿದ್ರಂತೆ. ಆ ಗ್ರಂಥದಲ್ಲಿ ಒಬ್ಬ ಇಂಗ್ಲಿಷ್ನವನು ಮುಂದೆ ಪ್ರಪಂಚಕ್ಕೆ ಅದ್ಭುತವಾದ ನಾಗರಿಕತೆ ಎಂಬ ರೋಗ ಬರುತ್ತೆ ಎಂದು ಬರೆದ. ಏನ್ ನಾಗರಿಕತೆ ರೋಗ ಅಂತ ನೀವು ಓದಿದ ಪುಸ್ತಕನ. ನಾಗರಿಕತೆಯಿಂದ ದೊಡ್ಡ ರೋಗ ಬರುತ್ತೆ. ಆ ರೋಗಕ್ಕೆ ಮದ್ದು ಈ ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ, ಒಂದೇ ಒಂದು ಕಡೆ ಸಿಗತ್ತೆ. ಅದು ಸಿಕ್ಕರೆ ಭಾರತದಲ್ಲೂ ನಮ್ಮ ಗುರುಗಳ ಶಂಕರ ಗ್ರಂಥದಲ್ಲಿ ಸಿಗತ್ತೆ. ಆ ನಾಗರಿಕತೆ ಅನ್ನೋ ರೋಗದ ಲಕ್ಷಣ ಏನು ಗೊತ್ತಾ? ನಾಗರಿಕತೆ ಅನ್ನೋ ರೋಗದ ಮೊದಲು ನಾನು ನಂದು ಅಂತ ಬರೋದೇ ನಾಗರಿಕತೆಯ ರೋಗದ ಲಕ್ಷಣ. ರೋಗದ ಚಿಹ್ನೆ ಹೇಳ್ತೀವಲ್ಲ, ಜ್ವರ ಬಂದ್ರೆ ಅಂತ ನಾನು ನಂದು ಅಂತ ಹುಟ್ಕೊಳ್ಳುತ್ತೆ. ಆ ನಾನು ನಂದು ದಿವಸ ಜಾಸ್ತಿ ಪೈಪೋಟಿಯಲ್ಲಿ ಮಾಡ್ತಾ ಇರುತ್ತೆ. ಇಷ್ಟು ನಮ್ದಾಯ್ತು, ಅಷ್ಟು ನಮ್ದಾಯ್ತು, ಇದು ನಮ್ದಾಯ್ತು. ಎಲ್ಲರೂ ಮಾಡ್ತಾ ಇರೋ ಕೆಲಸ. ರಾಜಕಾರಣಿಗಳು ಯಾಕೆ ತಪ್ಪು ಮಾಡ್ತಾರೆ? ನಾನು ನಂದು ಇದೆ. ಇವ್ರು ಯಾಕೆ ತಪ್ಪು ಮಾಡ್ತಾರೆ? ಲಂಚ ಯಾಕೆ ತಗೋತಾರೆ? ನಾನು ನಂದು ಅಂತಿದೆ. ಎಲ್ಲಿ ಎಲ್ಲಿ ನಾನು ನನ್ನ ರೋಗ ಹುಟ್ಟುತ್ತೋ ಅಲ್ಲೆಲ್ಲ ಪೈಪೋಟಿ, ಅಲ್ಲೆಲ್ಲ ಕಲಹ, ಅಲ್ಲೆಲ್ಲ ಭೇದ ಬುದ್ಧಿ, ಅಲ್ಲೆಲ್ಲ ರಾಗದ್ವೇಷ. ಹುಟ್ಟಿದ್ದು ಇಲ್ಲಿಂದ. ನಾನು ಅನ್ನೋದೊಂದು ಹುಟ್ಟೋದಕ್ಕೆ ಕಾರಣ ದೇಹಾದಿಗಳಲ್ಲಿರುವ ತಪ್ಪಾದ ತಿಳುವಳಿಕೆ. ಇದು ಗೊತ್ತಾಗಬೇಕಾದ್ರೆ ಈ ವಿದ್ಯಾ ಪ್ರಕ್ರಿಯೆ ರಹಸ್ಯದಲ್ಲಿ ಈ ಅನುಭವದಿಂದ ಮನುಷ್ಯ ಯಾವಾಗ ತನ್ನದ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಬೇಕು ಅಂತ ಪ್ರಯತ್ನ ಮಾಡೋಕೆ ಹೋಗಲ್ವೋ ಅಲ್ಲಿವರೆಗೆ ಹೋಗೋದಿಲ್ಲ. ಈ ತಪ್ಪು ತಿಳುವಳಿಕೆಯನ್ನು ಕಳೀಲೇಬೇಕು ಅಂತ ಹಠ ಇದ್ದವನು ಅದಕ್ಕೋಸ್ಕರವೇ ಪ್ರಯತ್ನ ಮಾಡಬೇಕಾದ್ರೆ ಹೇಳಿದ ಹಾಗೆ ಪೂರ್ತಿ ಸಮಯ ಅದಕ್ಕೆ ಕೊಡಬೇಕು. ಯಾವಾಗ ಪೂರ್ತಿ ಸಮಯ ಅದಕ್ಕೆ ಕೊಟ್ಟರೆ ನೀವು ಹೇಳಿ ಬಿಡ್ಲಿ, ನೀವು ವೇಷ ಹೇಗಾದ್ರೂ ಇರಲಿ, ನೀವೆಲ್ಲ ಪರಮಹಂಸ ಪರಿವ್ರಾಜಕರು. ಯಾರು ಹೇಗಾದ್ರೂ ಇರಲಿ, ಅವ್ರು ಹೆಂಗಸರಾಗಿರಲಿ ಗಂಡಸರಾಗಿರಲಿ ಯಾರಾಗಿರಲಿ, ನನಗೆ ಈ ತಪ್ಪು ತಿಳುವಳಿಕೆ ಹೋದ ಹೊರತು ನಾನು ಬಿಡಲ್ಲ. ಅದಕ್ಕೆ ನಿಜವಾಗಿ ಸನ್ಯಾಸಿಗಳನ್ನು ಜ್ಞಾನಿಗಳನ್ನಲ್ಲ ಹೇಳಿರೋದವರು, ಸಾಧಕರಾಗಿರಬೇಕು ಅಂತ. ಎಂಥ ಸಾಧಕರು? ಇದಕ್ಕೋಸ್ಕರ ತಪ್ಪು ತಿಳುವಳಿಕೆಯ ಪ್ರೇಮವನ್ನು ಕಳೆಯೋಕ್ಕೋಸ್ಕರವೇ ನಾನು ಅಷ್ಟೂ ಸಮಯ ಕೊಡ್ತೇನೆ, ಅಷ್ಟೂ ಪ್ರಯತ್ನ ಮಾಡ್ತೇನೆ, ಒಂದು ಮಿನಿಟ್ ಬೇರೆ ಹೋಗಲ್ಲ, ಬೇಜಾರು ಅಂತಿಲ್ಲ, ಆಯಾಸ ಅಂತಿಲ್ಲ ಅಂತ ಅಷ್ಟು ಉತ್ಸಾಹದಿಂದ ಇರ್ತಾನಲ್ಲ, ಅವನಿಗೆ ಖಂಡಿತ ಆಗತ್ತೆ. ಬಾಕಿಯವ್ರಿಗೆ ಆಗತ್ತೋ ಇಲ್ವೋ ಅನ್ನೋ ಪ್ರಶ್ನೆ ಅಲ್ಲ, ನಿಜವಾಗಿ ಆಗೇ ಆಗತ್ತೆ. ಅದನ್ನೇ ಅವರು ಪರಮಾತ್ಮನೇ ಬೇಕು ಅನ್ನೋನಿಗೆ ಸಿಗ್ತಾನೆ ಅಂತ. ಬೇಕು ಅನ್ನೋದೇನೋ ಪ್ರೇಮ, ಪರಮಾತ್ಮನೇನು ನಿಜವಾದ ಆತ್ಮನಲ್ಲೇ ನಾನು ಅನ್ನೋ ಪ್ರೇಮ ಬರಬೇಕು ಅಂತ. ಹೀಗೆ ತಪ್ಪು ತಿಳುವಳಿಕೆಯಿಂದ ಆದ ಅನರ್ಥವನ್ನು ವಿಸ್ತಾರವಾಗಿ ನಾನು ಒಂದ್ಸಲ ಹೇಳಿದ್ದೀನಿ. ತಪ್ಪು ತಿಳುವಳಿಕೆಯ ಸ್ವರೂಪ ಹೇಳಿದ್ದೀನಿ. ತಪ್ಪು ತಿಳುವಳಿಕೆಗೆ ಕಾರಣ ಹೇಳಬೇಕು. ಈ ಕಾರಣ ಹೇಳುವಾಗಲೇ ಒಂದು ಸ್ವಲ್ಪ ನಮಗೆ ಕಷ್ಟ ಆಗೋದು. ತಪ್ಪು ತಿಳುವಳಿಕೆಗೆ ಕಾರಣ ಅನ್ನೋದು, ತಪ್ಪು ತಿಳುವಳಿಕೆ ಬಂದ ಮೇಲೆ ಕಾರಣ ಬುದ್ಧಿ ಬರುತ್ತೆ. ಈ ಕಾರಣ ಯಾಕೆ ಬಂತು ಗೊತ್ತಾ? ಈ ಸಾರು ಕೆಟ್ಟೋಗಿದೆ. ಯಾಕೆ ಕೆಟ್ಟೋಯ್ತು ಅಂದ್ರೆ, ಆ ಅಡಿಗೆ ಮಾಡೋನು ಹೇಳ್ತಾನೆ, ಬೇಳೆ ಸರಿ ಇರಲಿಲ್ಲ, ಸಾರಿನ ಪುಡಿ ಸರಿ ಇರಲಿಲ್ಲ, ಒಲೆ ಹಚ್ಚಿದ್ದು ಒಲೆ ಸರಿ ಇದೆ, ಕಾರಣ ಹೇಳ್ತಾ ಹೋಗ್ತಾರೆ. ಅದೇ ನಾನು ಮಾಡಿ ಸರಿ ಇಲ್ಲ ಅಂತ ಯಾಕೆ ಹೇಳಲ್ಲ ಅಂದ್ರೆ, ಮನುಷ್ಯನಿಗೆ ತಪ್ಪನ್ನೆಲ್ಲ ಬೇರೆ ಕಡೆ ಒರೆಸೋದು, ಸರಿಯಾದ್ದೆಲ್ಲ ನಾನು ಮಾಡಿದ್ದು ಅಂತ. ಈ ಬುದ್ಧಿ ವ್ಯವಹಾರದಲ್ಲಿ ಒಂದು ಕ್ರಿಯೆಯಲ್ಲಿ ಕಾರಣ ಇದೆ, ಪ್ರತಿಯೊಂದಕ್ಕೂ ಕಾರಣ ಹುಡುಕಿದ್ದಾನೆ. ಹಾಗಾದ್ರೆ ನಾನು ತಪ್ಪು ತಿಳ್ಕೊಂಡದ್ದು ಯಾಕೆ ಅಂತ ಕಾರಣ ಕೇಳ್ತಾರೆ.
ಈ ಕಾರಣವೇ ಇಲ್ಲ ಅಂದ್ರೆ ಹಾಗಾದ್ರೆ ತಪ್ಪು ತಿಳಿಕೆ ಉಂಟಾಗಿಲ್ಲ ಅಂತ ಶುರು ಮಾಡ್ತಾನೆ. ಕಾರಣ ಹೇಳಕ್ ಹೋದ್ರೆ ಒಳಗಿನ ನಿಯಮ ಅಂದ್ರೆ ಈ ಪ್ರಪಂಚದ ಕಾರ್ಯಕಾರಣ ನಿಯಮ ಇದೆಯಲ್ಲ ಅದೆಲ್ಲ ಬಂದ್ಬಿಡತ್ತೆ. ತಪ್ಪು ತಿಳುವಳಿಕೆ ಉಂಟಾದ ಮೇಲೆ ಕಾರಣ ಹುಡುಕೋದನ್ನ ಕಾರಣವನ್ನು ತಪ್ಪು ತಿಳಿಕೆಗೆ ಕೇಳ್ತಾ ಇದ್ದಾನೆ. ಎಷ್ಟು ಸೂಕ್ಷ್ಮ ಇದೆ ಅಂದ್ರೆ ನಿಮ್ ತಪ್ಪು ತಿಳಿಕೆ ಬಂದ ಮೇಲೆ ಇದಕ್ಕೆ ಯಾಕೆ ಹೀಗಾಯ್ತು ಅಂತ ಕಾರಣ ಕೇಳ್ತೀವಿ. ತಪ್ಪು ತಿಳಿಕೆ ಬರೋಕ್ಕೆ ಕೇಳ್ತಾ ಇದ್ದಾನೆ ಅವನು, ಹಿಂದೆ ಕೇಳ್ತಾ ಇದ್ದಾನೆ. ಕಾರ್ಯಕಾರಣ ಬುದ್ಧಿ ಅನ್ನೋದೇ ತಪ್ಪು ತಿಳಿಕೆ ಬಂದ ಮೇಲೆ ಬರೋದು. ಆದ್ರಿಂದ ತಪ್ಪು ತಿಳುವಳಿಕೆಗೆ ಕಾರಣ ಹುಡುಕಬಾರದು. ಬರೀ ತಪ್ಪು ತಿಳಿಕೆಗೆ ಅಷ್ಟೇ ಅಲ್ಲ, ನಾನು ಅನ್ನೋ ಪ್ರೇಮ ಇದೆಯಲ್ಲ ಅದಕ್ಕೂ ಕಾರಣ ಸಿಗಲ್ಲ. ಯಾಕೆ ನಾನೊಂದು ಮಾಡ್ಕೊಂಡ್ರೆ, ನೀವು ಯಾವ್ದಾದ್ರು ನಾನೊಂದು ಮಾಡ್ಕೊಂಡ್ರೆ ಯಾಕೆ ಮಾಡ್ಕೊಂಡ್ರಿ ಅಂತ ಕೇಳಿದ್ರೆ ಯಾರು ಉತ್ತರ ಹೇಳ್ತಾರ? ಎಲ್ರೂ ಮಾಡ್ಕೊಂಡ್ರೆ ನಾನು ಮಾಡ್ಕೊಂಡಿನಿ ಅಂತಾರೆ. ಯಾಕ್ರಿ ನಂದೊಂದು ಮಾಡ್ಕೊಂಡ್ರಿ ಇದು, ಯಾಕೆ ನಿಮ್ದು? ನಂದಪ್ಪ. ಕಾರಣ ಏನೋ? ಕಾರಣ ಇಲ್ಲ, ನಂದೆ. ಹಾಗೆ ನಾನು ನನ್ನದು ಅನ್ನೋ ಪ್ರೇಮಕ್ಕೆ ಕಾರಣ ಇಲ್ಲವೋ ಹಾಗೆ ದೇಹಾದಿಗಳು ಇದೇನೋದು ಕಾಣಿಸ್ತಾ ಇದೇನೋದು ಅದು ನಾನಾಗಿದ್ದೀನಿ ಈ ತಪ್ಪು ತಿಳುವಳಿಕೆಗೂ ಕಾರಣ ಅನ್ನೋದು ಬೇಕಿಲ್ಲ. ಬಂದುಬಿಟ್ಟಿದೆಯಲ್ಲ. ಎರಡು ಉತ್ತರ ಹೇಳಬಹುದು. ಒಂದು ಉತ್ತರ ಏನೋ, ಪರಮಾರ್ಥವಾಗಿ ತಪ್ಪು ತಿಳುವಳಿಕೆ ಇಲ್ಲವೇ ಇಲ್ಲ ಯಾರಿಗೂ. ಅವಾಗ ಇಲ್ಲದೇ ಇರೋ ತಪ್ಪು ತಿಳುವಳಿಕೆ ಕಾರಣ ಏನೋ ಅಂತ ಕೇಳ್ತಾರಾ? ಆ ದೃಷ್ಟಿಯಿಂದ ಕಾರಣ ಕೇಳಬೇಕಾಗಿಲ್ಲ. ಇನ್ನು ತಪ್ಪು ತಿಳುವಳಿಕೆ ಬಂದ ಮೇಲೆ ಕಾರಣ ಅನ್ನೋದನ್ನ ಯೋಚನೆ ಮಾಡೋದು, ಆದ್ರೂ ತಪ್ಪು ತಿಳುವಳಿಕೆಗೆ ಕಾರಣ ಯೋಚನೆ ಮಾಡಬಾರ್ದು. ಆದರೂ ಆಚಾರ್ಯರು ಕಾರಣವನ್ನು ಹೇಳೋಕೆ ಶುರು ಮಾಡಿದ್ರು ಸಾಮಾನ್ಯ ಜನರಿಗೋಸ್ಕರ. ವಿವೇಕ ಇಲ್ಲದೆ ಇರೋದ್ರಿಂದ ತಪ್ಪು ತಿಳ್ಕೊಂಡ ಅನ್ನೋ ಸರಳವಾಗಿ ಉತ್ತರ ಹೇಳಿದ್ರು. ವಿಂಗಡಿಸಿ ತನ್ನನ್ನು ದೇಹಾದಿಗಳನ್ನು ಬೇರೆಯಾಗಿ ಕಂಡಿಲ್ಲ. ದೇಹಾದಿಗಳದಿರೋ ಬರೀ ನಾವಿದ್ದದ್ದು ನೀವು ಯಾವ್ದಾದ್ರು ಕಂಡಿದ್ದೀರಿ ಅಂದ್ರೆ ಕಂಡಿಲ್ಲ. ವಿವೇಕವಿಲ್ಲದೆ ಇರೋದೇ ತಪ್ಪು ತಿಳುವಳಿಕೆಗೆ ಪ್ರಪಂಚದಲ್ಲಿ ಕಾರಣ ಅಂತ ಗೊತ್ತು. ವಿಂಗಡವಾಗಿ ಅರಿಯದಿರುವುದೇ ತಪ್ಪಾಗಿ ತಿಳಿಯುವುದಕ್ಕೆ ಕಾರಣ. ಸ್ಪಷ್ಟ. ಇದನ್ನು ಅನುಭವದಲ್ಲಿ ತೋರಿಸಬೇಕು. ಅದಕ್ಕೆ ಈಗ ನಾನು ಆರಂಭ ಮಾಡ್ತಾ ಇದ್ದೀನಿ. ಜ್ಞಾನ 4 ತರಹವಾದ ಜ್ಞಾನವನ್ನು ಇಟ್ಕೋತಾರೆ. ಒಂದು ನೆನಪಿನ ಜ್ಞಾನ, ಒಂದು ಗುರುತು ಹಿಡಿಯುವ ಪ್ರತ್ಯಭಿಜ್ಞಾ, ನೆನ್ನೆ ನೋಡಿದವರೇ ಇವತ್ತು ನೋಡ್ತಾ ಇದ್ದೀನಿ ಅಂತ, ಅದು 2ನೇ ಜ್ಞಾನ. 3ನೇದು ಸರಿಯಾದ ತಿಳುವಳಿಕೆ, ಇದ್ದದ್ದನ್ನು ಇದ್ದಾಗ ತಿಳಿಯುವಂಥ ವ್ಯಾವಹಾರಿಕವಾಗಿ ಇಟ್ಕೊಳ್ಳಿ. ಕಂಬಾನ್ ತಿಳ್ಕೊಳ್ಳೋದು, ಮರಾನ್ ತಿಳ್ಕೊಳ್ಳೋದು, ಇದು ಯಥಾರ್ಥ ಜ್ಞಾನ. ಇನ್ನೊಂದು ತಪ್ಪು ತಿಳುವಳಿಕೆ ರೂಪವಾದ ಜ್ಞಾನ. ಒಂದನ್ನು ಇನ್ನೊಂದಾಗಿ ತಿಳಿಯೋದು. ಈಗ ತಪ್ಪು ತಿಳಿಯುವಾಗ ಒಂದು ಉದಾಹರಣೆ ಕೊಟ್ರೆ 3 ಅಂಶವೂ ಇರುತ್ತೆ, 3ಕ್ಕಿಂತ ಬೇರೆನೂ ಇರುತ್ತೆ ಅಂತ ಹೇಳಬೇಕು. ಹಾಗೆ ಹೇಳಬೇಕು ಅಂತಂದ್ರೆ, ಇದು ಹೂವಿನ ಮಾಲೆ, ಇದನ್ನು ನಾನು ಪ್ಲಾಸ್ಟಿಕ್ ಮಾಲೆ ಅಂತ ತಿಳ್ಕೊಂಡೆ ಅಂತ ಇಟ್ಕೊಳ್ಳಿ. ಇದನ್ನು ನಾನು ತಪ್ಪಾಗಿ ತಿಳ್ಕೊಂಬಿಟ್ಟೆ, ಏನಂತ? ಪ್ಲಾಸ್ಟಿಕ್ ಮಾಲೆ ಅಂತ. ಈಗ ನೋಡಿ, ತಪ್ಪಾಗಿ ತಿಳ್ಕೊಂಡೆ ಅಂತ ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಾನು ನೆನಪಿರ್ಬೇಕಲ್ವಾ? ಪ್ಲಾಸ್ಟಿಕ್ ನೆನಪಿಲ್ಲದೆ ಪ್ಲಾಸ್ಟಿಕ್ ಅಂತ ತಿಳ್ಕೊಳಕ್ ಬರ್ತಿತ್ತ? ಆದ್ರೆ ನೆನಪಿನ ಅಂಶವೂ ಇದೆ. ಆ ಪ್ಲಾಸ್ಟಿಕ್ ಮಾಲೆ ಇದೆಯಲ್ಲ ಅದೇ ಇದು ಅಂತ, ಹಿಂದೆ ಕಂಡ ಪ್ಲಾಸ್ಟಿಕ್ ಮಾಲೆ ಇದು ಅಂತ ಹೇಳಿ ಗುರುತು ಹಿಡಿತಾನೂ ಇದ್ದೀನಿ. ಅದನ್ನ ನೆನಪಿನ ಅಂಶ ಇದೆ, ಆದ್ರೆ ಬರೀ ನೆನಪಲ್ಲ. ಯಾಕೆ ಬರೀ ನೆನಪಲ್ಲ? ಕಾಣಿಸ್ತಾ ಇದೆ. ನೆನಪಿನಲ್ಲಿ ಮುಂದೆ ವಿಷಯ ಇರಲ್ಲ. ಈಗ ನೆನ್ನೆ ಏನಿತ್ತೋ ಇವತ್ತು ಕೂತ್ಕೊಂಡು ನೆನೆಸಿದ್ರೆ, ನೆನ್ನೆ ನಾನು ಮತ್ತೂರಲ್ಲಿದ್ದೆ, ಎಲ್ಲಿ ಮತ್ತೂರು ತೋರಿಸಿದ್ರೆ ಇಲ್ಲಿ ಮತ್ತೂರು ಇರುತ್ತೆಯಾ? ನೆನಪಷ್ಟೇ. ನೆನಪಿನಲ್ಲಿ ಮುಂದೆ ವಿಷಯ ಇರೋದಿಲ್ಲ. ವಿಷಯ ಅಂದ್ರೆ ವಸ್ತು. ಆದ್ರೆ ಇಲ್ಲಿ ನೆನಪು ಹೌದು, ಆದ್ರೆ ವಸ್ತು ಇದೆ. ನೆನಪಿನ ಅಂಶ ಇದೆ, ಆದ್ರೆ ನೆನಪಲ್ಲ ಅಂತ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಮುಂದ್ಗಡೆ ಇದೆ. ಗುರುತು ಅದೇ ಇದು ಅಂತ ಹೇಳ್ತಾ ಇದ್ದೀನಿ. ಆ ಪ್ಲಾಸ್ಟಿಕ್ ಮಾಲೆನೇ ಇದು ಅಂತ ಹೇಳ್ತಾ ಇದ್ದೀನಿ, ಹೂ ಮಾಲೆನ. ಆದರೆ ನಿಜವಾದ ಗುರುತು ಹಿಡಿಯೋದು ಅಂದ್ರೆ ಅದೇ ಅದಾಗಿರ್ಬೇಕು. ಪ್ಲಾಸ್ಟಿಕ್ ಮಾಲೆ ನೆನ್ನೆ ಇಟ್ಟದ್ದೇ ಇವತ್ತು ನೋಡ್ತಾ ಇದ್ರೆ, ನೆನ್ನೆ ನೋಡಿದ ಅದೇ ಮಾಲೆಯೇ ಇವತ್ತು ನೋಡ್ತಾ ಇದ್ದೇನಲ್ಲ, ಅದು ಗುರುತು ಹಿಡಿಯೋದು ಅಂತ. ಈ ವ್ಯವಹಾರದಲ್ಲಿ ಇದು ಎರಡೂ ಮುಖ್ಯ. ಯಾವುದು? ನೆನಪು ಮತ್ತು ಗುರುತು ಹಿಡಿಯೋದು. ಗುರುತು ಹಿಡಿಯೋದು ಹೋಗ್ಬಿಟ್ರೆ, ನಮ್ಮಲ್ಲಿ ಒಬ್ಬರಿಗೆ ಕಾಯಿಲೆ ಇದೆ, ಯಾರನ್ನು ಗುರುತು ಹಿಡಿಯಲ್ಲ, ಏನೂ ನೆನಪೇ ಆಗಲ್ಲ, ಅವ್ರ ಹತ್ರ ವ್ಯವಹಾರನೇ ಮಾಡೋಕ್ಕಾಗಲ್ಲ. ಒಳಗೆ ಹೋಗಿ ಊಟ ಮಾಡ್ಬಂದು ನನಗೆ ಊಟನೇ ಹಾಕಿಲ್ಲ ಅಂತಾರೆ. ಒಳಗೆ ಹೋಗಿ ನಾವು ಬಂದು ಮಾತಾಡ್ಸ್ಕೊಂಡ್ಬಂದ, ಏನಪ್ಪ ಮಾತಾಡ್ಸೋಲ್ಲ ಅಂತಾರೆ. ನಿಮಿಷಕ್ಕೆ ಮರೆತು ಬಿಡ್ತಾರೆ, ನೀವು ಯಾರು ಗೊತ್ತೇ ಆಗಲಿಲ್ಲ ಅಂತಾರೆ. ಏನ್ ಮಾಡೋದು? ಗುರುತು ಹಿಡಿದು ವ್ಯವಹಾರದಲ್ಲಿ ಗುರುತು ಹಿಡಿದು ನೆನಪಾಗೋದು ಅನ್ನೋದು ಹೋಗ್ಬಿಟ್ರೆ ಪ್ರಪಂಚದಿಂದ ಅವನು ಸಾಯ್ಸೋದು ಹೋಯ್ತು ಅವನ. ಆದ್ರೆ ಈ ವ್ಯವಹಾರಕ್ಕೆ ಉಪಯೋಗ ಆಗಲ್ಲ. ಯಾವುದಕ್ಕೆ? ತಿಳುವಳಿಕೆ, ಸರಿಯಾದ ಜ್ಞಾನಕ್ಕೆ ನೆನಪ ಪ್ರಯೋಜನ ಇಲ್ಲ.
ತಪ್ಪು ತಿಳುವಳಿಕೆಗೆ ಈಗ ಹೇಳ್ತಾ ಇರೋದು ವೇದಾಂತದಲ್ಲಿ ಹೇಳಿರೋ ತಪ್ಪು ತಿಳುವಳಿಕೆಗೆ ನೆನಪು ಅನ್ನೋದಿಲ್ಲ. ಯಾಕೆ ನೆನಪು ಅನ್ನೋದಿಲ್ಲ ಅಂದ್ರೆ ಯಾರನ್ನು ತಪ್ಪು ತಿಳ್ಕೊಂಡಿದ್ದೀವಿ? ನಮ್ಮನ್ನ ನಾವು ನೆನಪು ಮಾಡ್ಕೊಳ್ಳೋದು ಅನ್ನೋದು ಆಗತ್ತೋ ಇಲ್ವೋ? ನೆನಪು ಮಾಡ್ಕೊಳ್ಬೇಕಾದ್ರೆ ಏನಾಗಬೇಕು ಅಂದ್ರೆ ಒಂದ್ಸಲ ಕಂಡು ಮರೆಯಾಗಬೇಕು ಅಲ್ವಾ? ಅನುಭವ ಕಾಣಬೇಕು, ಆಮೇಲೆ ಬಿಟ್ಟು ಹೋಗ್ಬೇಕು. ನಾನು ಮತ್ತೂರಿಂದ ಇಲ್ಲಿಗೆ ಬರಬೇಕಾದ್ರೆ ಮತ್ತೂರು ಕಂಡಿರ್ತೀನಿ, ಇಲ್ಲಿಗೆ ಬಂದಿರ್ತೀನಿ, ಮತ್ತೂರು ಇಲ್ಲ. ಒಂದ್ಸಲ ಕಾಣಬೇಕು, ಮರೆಯಾಗಬೇಕು. ಹಾಗೆ ನಾನು ನನ್ನನ್ನು ಕಂಡು ನಾನು ಮರೆಯಾಗಿ ನನ್ನನ್ನು ನೆನೆಸ್ಕೊಳ್ಳೋದು ಒಂದು ಆಗತ್ತಾ? ಎಷ್ಟು ಚೆನ್ನಾಗಿ ಸುರೇಶ್ವರ್ ಇದು ಮಾಡಿ ಹೇಳ್ತಾರೆ ಅಂದ್ರೆ, ಯಾವುದು ಯಾವಾಗಲೂ ಇರುತ್ತೋ ನಿಮ್ಮ ಜೊತೆಲೆ ಅದನ್ನ ನೀವು ನೆನಪಿಸ್ಕೊಳ್ಳೋಕ್ಕಾಗಲ್ಲ. ಯಾಕಾಗಲ್ಲ ಅಂದ್ರೆ ಬಿಟ್ಟೇ ಹೋಗಿರಲ್ಲ. ನಶ್ಯಾತ್ಮಸ್ಥಂ ಅತೀತ ಭಾತ್, ಸ್ವರೂಪ ಅನ್ನೋದು ಕಳೆದ ಕಾಲಕ್ಕೆ ಸೇರೋಲ್ಲ ಅಂದ್ರು. ಈ ಒಂದೇ ಪದದಲ್ಲಿ ಎಷ್ಟು ಅನುಭವ ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ. ನಮ್ಮ ಸ್ವರೂಪ ಕಳೆದ ಕಾಲಕ್ಕೆ ಸೇರುವುದಿಲ್ಲ ಅನ್ನೋದ್ರಲ್ಲಿ ನಮ್ಮನ್ನು ನಾವು ನೆನಪು ಮಾಡ್ಕೊಳಕ್ಕಾಗಲ್ಲ. ನಮಗೆ ನಾವು ನಮ್ಮನ್ನು ಕಳ್ಕೊಳ್ಳೋಕೆ ಬರಲ್ಲ. ನಾವು ಇಲ್ಲ ಅಂತ ಆಗೋದಿಲ್ಲ. ನಾವಿಲ್ಲ ಅಂತ ಆಗತ್ತೆ ಅಂತ ಭಯ ಆಗತ್ತೋ ಇಲ್ವಾ? ಎಷ್ಟು ಅದ್ಭುತವಾಗಿ ಹೇಳಿದೆ. ನಾನು ಕಳೆದ ಕಾಲ ಭೂತಕಾಲಕ್ಕೆ ಸೇರುವವನಲ್ಲ. ಚೆನ್ನಾಗಿದೆಯಲ್ವ ಅನುಭವ? ಎಷ್ಟು ಆಳವಾದ ಅನುಭವವನ್ನು ಒಂದೇ ಪದದಲ್ಲಿ ಇಷ್ಟು ಸುಂದರವಾಗಿ ಹೇಳಿದ್ದಾರೆ. ಆದರೆ ನಮಗನ್ಸುತ್ತೆ ನಾನು ಒಂದು ದಿವಸ ಇಲ್ಲ ಅಂತ ಆಗ್ಬಿಡ್ತೀನಿ, ನಾನು ನನ್ನನ್ನು ನೆನೆಸ್ಕೋಬೇಕು, ನಾನು ಹೇಗಿದ್ದೀನೋ ನನ್ನನ್ನು ತಿಳ್ಕೋಬೇಕು, ಇದೆಲ್ಲ ಬರುತ್ತೆ. ಈ ಜ್ಞಾನದಲ್ಲಿ ನೆನಪು ಮತ್ತು ಪ್ರತಿಭಿಜ್ಞಾನ ತನ್ನನ್ನು ಬಿಟ್ಟು ಬೇರೆಯವರಿಗೆ. ಆದರೆ ಈಗ ನಾನು ಹೇಳ್ತೀವಿ, ಮನುಷ್ಯನಿಗೆ ಅಧ್ಯಾರೋಪ ದೃಷ್ಟಿಯಿಂದ ಆತ್ಮವಿಸ್ಮೃತಿ ಆಗ್ಬಿಟ್ಟಿದೆ. ಆತ್ಮಸ್ಮೃತಿ ಆಗಬೇಕು, ಆತ್ಮಸ್ಮರಣೆಯಲ್ಲಿರಬೇಕು, ಪರಮಾತ್ಮನ ಸ್ಮರಣೆಯಲ್ಲಿರಬೇಕು ಅಂದ್ರು. ಪರಮಾತ್ಮ ಅಂದ್ರೇನು? ನಿಜವಾದ ನಮ್ಮ ಸ್ವರೂಪ. ನಿಜವಾದ ಕಲ್ಪಿತವಲ್ಲದ ನಮ್ಮ ಸ್ವರೂಪ. ಅದರ ಸ್ಮರಣೆ ಅಂದ್ರೇನು? ವಿಸ್ಮರಣೆ ಬಂದಾಗ ತಾನೆ ಸ್ಮರಣೆ, ಬಿಟ್ಟೋಗಿದ್ರೆ ತಾನೆ ಸ್ಮರಣೆ. ಪರಮಾತ್ಮನ ಸ್ಮರಣೆ ಮಾಡೋದು ಹಾಗೆ. ನಾನು ನನ್ನನ್ನು ನೆನೀತಾ ಇರಬೇಕು, ನಾನು ನನ್ನ ಮರೆತರೆ ತಾನೆ. ಆದ್ದರಿಂದ ವಿಸ್ಮೃತಿ ಸ್ಮೃತಿ ಅನ್ನೋದು ನಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ. ಸ್ವರೂಪದ ಜ್ಞಾನ ಇದೆಯಲ್ಲ, ಅಲ್ಲಿ ತಪ್ಪು ತಿಳುವಳಿಕೆ ಇದೆಯಲ್ಲ, ಅದನ್ನು ಬಿಟ್ಕೊಂಡು ವಿಸ್ಮೃತಿ ಸ್ಮೃತಿ ಅಂತ ಅಧ್ಯಾರೋಪ ದೃಷ್ಟಿನ ಹೇಳಿದ್ದಾರೆ. ಇದು ಧ್ರುವ ಸ್ಮೃತಿ, ಸ್ಮೃತಿ ಸತ್ವಶುದ್ಧವು ಧ್ರುವ ಸ್ಮೃತಿ, ಸ್ಮೃತಿಲಂಭೆ ಸರ್ವಗ್ರಂಥಿ ವಿಮೋಕ್ಷ. ಈ ನನ್ನ ನೆನಪು, ಈಗ ನೆನಪು ಗುರುತಿಡಿಯೋದು ಅನ್ನೋ ಎರಡು ಜ್ಞಾನ ನಿಮಗೆ ಪ್ರಪಂಚದಲ್ಲಿ ಸರಿಯಾಗಿದೆ ಅಂತ ನೀವು ಮಾಡ್ಕೊಂಡಿದ್ದೀರಿ. ಇದನ್ನು ಇನ್ನೊಂದ್ಸಲ ವಿಚಾರ ಮಾಡಬೇಕು. ಯಾಕೆ ಅಂದ್ರೆ ನೆನಪು ಸರಿಯಾಗಿದೆ ಇಲ್ಲ ಅಂತ ನಮ್ಮ ಪರೀಕ್ಷೆ ಮಾಡೋಕ್ಕೆ ಬರಲ್ಲ. ಯಾಕೆ? ನೆನ್ನೆ ಇವತ್ತು ಮತ್ತೆ ಅನುಭವಕ್ಕೆ ಬರಲ್ಲ. ಸರಿಯಾಗಿದೆ ಅಂತ ಪರೀಕ್ಷೆ ಮಾಡಬೇಕಾದ್ರೆ ಎರಡನ್ನೂ ಹೀಗೆ ಇಟ್ಕೋಬೇಕು. ಈಗ ನಾನು ನನ್ನ ಬಾಲ್ಯದ 8ನೇ ವಯಸ್ಸಿನ ಏನೋ ಒಂದು ಘಟನೆ ನೆನಪು ನಿಂತ್ಕೊಳ್ಳಿ. ನಾನು ಅಲ್ಲಿ ಇದಕ್ಕೆ ಹೋಗಿದ್ದೆ, ಬೆಳ್ಳೆಕಲ್ಲಿಗೆ. ಬೆಳಗ್ಗೆ ಶನಿವಾರ 8 ಗಂಟೆಗೆ ಹೋದೆ, ಆಮೇಲೆ ಮಧ್ಯಾಹ್ನ 4 ಗಂಟೆಗೆ ಬಂದೆ ಅಂತ ಈಗ ಹೇಳ್ತಾ ಇದ್ದೀನಿ. ಅದು ನಾನು ಸರಿಯಾದ ನೆನಪೋ ತಪ್ಪಾದ ನೆನಪೋ ಅಂತ ಒಂದು ಸಂದೇಹ ಬಂತು. ಪರೀಕ್ಷೆ ಮಾಡೋದು ಹಾಗೆ ಬರೋದೇ ಇಲ್ಲ. ಯಾಕಂದ್ರೆ ಆ ಕಾಲ ಬರಲ್ಲ, ಆ ಅನುಭವ ಬರಲ್ಲ, ಅದನ್ನ ಇಟ್ಕೊಂಡು ನೋಡೋಕೆ ಬರಲ್ಲ. ಆದ್ದರಿಂದ ನೆನಪನ್ನ ನಾವು ಪ್ರಮಾಣ ಅಂತ ಒಪ್ಪಲ್ಲ ಅಂದ್ರು. ಕರೆಕ್ಟ್. ಅದು ವ್ಯವಹಾರದಲ್ಲಿ ನೆನಪಿಗೆ ಉಪಯೋಗವೇ ಹೊರತು ವಿಚಾರದಲ್ಲಿ ಸತ್ಯವನ್ನು ಪರೀಕ್ಷೆ ಮಾಡುವಾಗ ನೆನಪು ಉಪಯೋಗಕ್ಕೆ ಬರೋದಿಲ್ಲ. ನೆನಪು ಇದ್ದಂತೆ ಆಯ್ತೋ ಇಲ್ವೋ ಅನ್ನೋದು ಹೇಳೋಕೆ ಬರಲ್ಲ. ಹಾಗೆ ಅಂತ ನೆನಪು ಹೇಳೋಕೆ ಬರಲ್ಲ ಅಂದ್ರೆ ಕನಸಿನ ದೃಷ್ಟ ಅಂತ ಹೇಳ್ತೀವಿ ನಾವು. ಒಬ್ಬರು ತನ್ನ ಕನಸನ್ನು ಹೇಳಿದರು, ನೀವು ಹಾಗಿಲ್ಲ ಅಂತ ಹೇಳಕ್ ಬರ್ತಾ ನಿಮಗೆ? ಯಾಕೆ ಹೇಳಕ್ ಬರಲ್ಲ? ನಮ್ಮ ಸ್ನೇಹಿತರು ಹೇಳಿದ್ದೆ ನಾನು. ನಮ್ಮ ಸ್ನೇಹಿತರು ದಿನಾ ನನ್ನ ಕತೆ ಹೇಳೋರು. ದಿವಸ ಸಂಜೆ ಕೂತ್ಕೊಂಡು 7 ರಿಂದ 8 ಗಂಟೆವರೆಗೆ ನಿನ್ನೆ ರಾತ್ರಿ ಕನಸು ಬಂತು ಅಂತ ದಿನಾ ಕತೆ ಹೇಳೋರು. ಎಲ್ಲರೂ ಕೇಳ್ತಾ ಇದ್ವಿ. ನಾನು ಒಂದು ದಿವಸ ಕೇಳಿದೆ, ಅಲ್ಲ ನಿಂಗೆ ದಿನಾ ಕನಸು ಬರುತ್ತಾ? ಸುಳ್ಳು ಹೇಳ್ತೀಯೋ ಅಂತ. ನಾನು ಸುಳ್ಳು ಹೇಳ್ತೇನೆ, ನಿಜ ಹೇಳ್ತೇನೆ, ನಿಂಗೆ ಹೇಗೆ ಗೊತ್ತು ಅಂದರು. ನಂಗಂತೂ ಗೊತ್ತಿಲ್ಲ ಅಂದೆ ನಾನು. ಅವನ ಕನಸನ್ನು ನಾನು ಹೆಂಗೆ ಹೇಳೋದು? ಅಂದ್ರೆ ನಮ್ಮ ಕನಸಿನ ವಿಷಯವನ್ನು ಹೇಳುವಾಗಲೂ ನಮ್ಮ ನೆನಪಿನ ವಿಷಯವನ್ನು ಹೇಳುವಾಗಲೂ ಸ್ಪಷ್ಟವಾದಂಥ ನಿರ್ಣಯವನ್ನು ತಗೊಳ್ಳೋಕ್ಕಾಗಲ್ಲ. ಅಂದ್ರೆ ಕನಸಿನ ಬಗ್ಗೆ ಇನ್ನೊಂದು ವಿಚಾರ ಇದೆ, ಅದು ಅವಸ್ಥಾತ್ರಿ ವಿಚಾರ ಅಲ್ಲ ಹೇಳ್ತಾ ಇರೋದು. ಕನಸು ಆಗಿದೆಯೋ ಇಲ್ವೋ ಅನ್ನೋ ಬಗ್ಗೆ ಯಾರೂ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ. ಕನಸೇ ಇನ್ನೊಂದು ವಿಷಯ ಏನಿದೆ ಅಂದ್ರೆ, ನೋಡಿದ ವಸ್ತು ಕ್ಷಣದಲ್ಲಿ ಬದಲಾವಣೆ ಆಗತ್ತಂತೆ. ಕ್ಷಣ ಅಂದ್ರೇನೋ ಯಾವ ವೇಗದಲ್ಲಿ ಬದಲಾವಣೆ ಆಗತ್ತೆ ಅಂತ ನೀವು ಹೇಳ್ತೀವಿ ಅಂದ್ರೆ, ವಿಜ್ಞಾನದ ಪ್ರಕಾರ
ಭಾರೀ ವೇಗದಲ್ಲಿ ಬದಲಾವಣೆ ಆಗತ್ತೆ. ಅಷ್ಟು ವೇಗದಲ್ಲಿ ಬದಲಾವಣೆ ಆಗುವಾಗ ಅದೇ ಇದು ನೋಡ್ಕೊಳ್ಳೋದು ಹಾಗೆ, ಅದನ್ನ ಅಲ್ಲೂ ಆಗಲ್ಲ. ಎರಡೂ ಪ್ರತಿಭಿಜ್ಞೆಯೂ ಸ್ಮೃತಿಯು ಅಂದ್ರೆ ನೆನಪು ಮತ್ತು ಗುರುತು ಹಿಡಿಯೋದು ನಿಜವಾಗಿ ಸರಿಯಾದ ಜ್ಞಾನವೇ ಅಲ್ಲ. ಎರಡನ್ನೂ ಬಿಟ್ಟಾಕ್ಬಿಡಿ. ಆದರೆ ಈ ತಪ್ಪು ತಿಳುವಳಿಕೆ ಇದೆಯಲ್ಲ, ತಪ್ಪು ತಿಳುವಳಿಕೆಯಲ್ಲಿ ಏನಾಗಿದೆ, ಹಿಂದೆ ನೋಡಿದ್ದನ್ನೇ ನೋಡ್ತಾ ಇದ್ದೀನಿ ಅನ್ನೋ ಜ್ಞಾನ ಇದೆ, ಹಿಂದೆ ನೋಡಿದ್ದರ ನೆನಪು ಇದೆ. ಅದೇ ಅಂತ ಹೇಳೋಕೆ ಅದೇ ಅಲ್ಲ. ತಪ್ಪು ತಿಳುವಳಿಕೆ ಮತ್ತು ಸರಿಯಾದ ತಿಳುವಳಿಕೆ ಬಂದ ಮೇಲೆ. ಹೀಗಾಗಿ ತಪ್ಪು ತಿಳುವಳಿಕೆಯಲ್ಲಿ ನೆನಪಿನ ಅಂಶ ಇದೆ, ನೆನಪಲ್ಲ. ಪ್ರತ್ಯಭಿಜ್ಞೆಯ ಅಂಶ ಇದೆ, ಪ್ರತ್ಯಭಿಜ್ಞೆಯಲ್ಲ. ಸರಿಯಾದ ಜ್ಞಾನ ಅಂತ ಮಾಡಿಕೊಂಡಿದ್ದೀವಿ, ಸರಿಯಾದ ಜ್ಞಾನ ಅಲ್ಲ. ಮೂರಕ್ಕಿಂತ ಬೇರೆ ಯಾರದ್ದು ತಪ್ಪು ತಿಳುವಳಿಕೆ ಅಂತ ಹೇಳಬೇಕು. ಇದು ವ್ಯಾವಹಾರಿಕ ತಪ್ಪು ತಿಳುವಳಿಕೆ. ವ್ಯಾವಹಾರಿಕ ತಪ್ಪು ತಿಳುವಳಿಕೆಯಲ್ಲಿ ಕೆಲವು ರೂಲ್ಸ್ ಇದೆ. ಈ ಕಂಬ ಅಂತ ತಗೊಂಡು ಆನೇನು ತಪ್ಪು ತಿಳ್ಕೊಳ್ಳೋಕೆ ಬರಲ್ಲ. ಬೇಕಾದ್ರೆ ಕಬ್ಬಿಣದ ಕಂಬನ, ಪ್ಲಾಸ್ಟಿಕ್ ಕಂಬ, ಕಬ್ಬಿಣದ ಕಂಬ ಒಂದು ಸ್ವಲ್ಪ ಹತ್ರ ಇದೆ, ಹತ್ರ ಇದ್ರೆ ತಪ್ಪು ತಿಳ್ಕೋಬಹುದು. ಹತ್ರ ಇಲ್ಲದೆ ತುಂಬಾ ದೂರ ವ್ಯತ್ಯಾಸ ಇರೋದನ್ನ ಹಾಗೆ ತಪ್ಪು ತಿಳ್ಕೊ ಬರಲ್ಲ. ಸಾದೃಶ್ಯ ಇರಬೇಕು ಅಂತಾರೆ. ಸಾದೃಶ್ಯ ಅಂದ್ರೇನು? ಹೋಲಿಕೆ. ಈಗ ಹಗ್ಗಕ್ಕೂ ಹಾವಿಗೂ ಹೋಲಿಕೆ ಇದೆ, ಹಗ್ಗನ ಹಾವು ಅಂತ ತಿಳ್ಕೊಬಹುದು. ಮನೆಯನ್ನು ತಗೊಂಡು ಇಲ್ಲೊಂದು ಹಾವಿದೆ ನೋಡ್ರಿ ಅಂತಾರ, ಮನೇನ ಹಾವು ಅಂತ ತಿಳ್ಕೊಳಕ್ ಬರುತ್ತಾ? ಅದನ್ನ ಹೋಲಿಕೆ ಇರುವ ತಪ್ಪು ತಿಳುವಳಿಕೆ ಇರಬೇಕು ಅಂತ ಒಂದು ನಿಯಮ. ಮುಂದ್ಗಡೆ ಇರಬೇಕು ಅಂತಾರೆ. ಮುಂದ್ಗಡೆ ಇರಬೇಕು, ಮುಂದ್ಗಡೆ ಇಲ್ಲದೆ ಹೋದ್ರೆ ತಪ್ಪು ತಿಳ್ಕೊಳಕ್ ಬರಲ್ಲ ಅಂತಾರೆ. ಇನ್ನೊಂದು ಮೊದಲು ಒಂದ್ಸಲ ನೋಡಿರ್ಬೇಕು, ಹಾವನ್ನ ಯಾವತ್ತಾದ್ರೂ ಒಂದ್ಸಲ ನೋಡಿರ್ಬೇಕು. ಹಾವನ್ನೇ ನೋಡದೆ ಇದ್ದವನು ಹಗ್ಗನ ಹಾವನ್ ತಿಳ್ಕೊತಾನ? ಇಷ್ಟು ನಿಯಮ ಯಾವುದಕ್ಕಿದೆ? ವ್ಯವಹಾರದ ತಪ್ಪು ತಿಳುವಳಿಕೆಗಿದೆ. ಈಗ ಕೇಳ್ತೀನಿ, ನಾವು ಏನು ತಪ್ಪು ತಿಳ್ಕೊಂಡಿದೀವೋ ಯಾವುದನ್ನ? ನಮ್ಮ ಸ್ವರೂಪವನ್ನ ದೇಹಾದಿಗಳಲ್ಲಿ ನಾನು ಅಂತ ರೂಪದಿಂದ ತಿಳ್ಕೊಂಡ್ವಲ್ಲ, ಇಲ್ಲ ಆ ರೀತಿ ನಿಯಮ ಉಂಟೇ ಇಲ್ವೇ? ಇದೇ ಪರೀಕ್ಷೆ. ಈಗ ಇಲ್ಲಿ ನೆನಪಾಗೋದು ಅನ್ನೋದು ಸಾಧ್ಯನೇ ಇಲ್ಲ. ನನ್ನ ನೆನಪಾಗೋಕೆ ಸಾಧ್ಯ ಇಲ್ಲ, ದೇಹಾದಿಗಳ ನೆನಪು ಸಾಧ್ಯ ಇಲ್ಲ. ಯಾಕಂದ್ರೆ ಈ ತರಹ ದೇಹ ಅಲ್ಲೊಂದು ಥರ ಇತ್ತು, ಇದು ಅದೇ ಥರ ದೇಹ ಕಾಣಿಸ್ತಾ ಇದೆ, ಆದ್ರಿಂದ ನಾನೊಂದು ತಂದ್ಕೊಳಕ್ ಬರುತ್ತೋ? ಇನ್ನೊಂದು ದೇಹ ಇಲ್ವಲ್ಲ ನಮಗೆ. ನೆನಪಾಗಬೇಕಾದ್ರೆ ಏನಾಗಬೇಕಾಯ್ತು? ಒಂದು ಹಾವನ್ನು ಒಂದ್ ಕಡೆ ನೋಡಿರ್ಬೇಕು, ಇನ್ನೊಂದು ಕತ್ಲೆಯಲ್ಲಿ ಹಗ್ಗ ಬಿದ್ದಿರಬೇಕು. ಆ ಹಾವಿನ ಅಂಶವೇ ಇಲ್ಲಿದೆ ಅಂತ ತಪ್ಪು ತಿಳ್ಕೋಬೇಕು. ಎರಡು ಮುಂದ್ಗಡೆ ಅಂದ್ರೆ ಹೊರಗಿರೋ ವಸ್ತು ಆಗಿರಬೇಕು. ಇಷ್ಟೆಲ್ಲ ನಿಯಮ ಇದೆಯಲ್ಲ, ಈ ನಿಯಮ ಇಲ್ವಲ್ಲ ಇಲ್ಲಿ. ಎಲ್ಲಿ ನೀವು ಹೇಳುವ ನಾನು ಅನ್ನೋ ಪ್ರೇಮದಲ್ಲಿ ಈ ನಿಯಮ ಇಲ್ಲ. ಈ ವಿಷಯ ನಿಮಗೆ ಸ್ವಲ್ಪ ಆಳವಾದರೂ ವಿಚಾರ ಮಾಡಬೇಕು ಅನುಭವದಿಂದ. ಹಾಗಾದ್ರೆ ಏನು ಅಂದ್ರೆ, ತಪ್ಪು ತಿಳುವಳಿಕೆಗೆ ನಿಯಮ ಅನ್ನೋ ವ್ಯವಹಾರದ ನಿಯಮ ಇಲ್ಲ. ಯಾಕೆ? ಆಗ್ಬಿಟ್ಟಿದೆಯಲ್ಲ. ಇಲ್ಲಿ ನಿಯಮ ಮಾಡೋದು ಹಾಗೆ ಅಂದ್ರೆ ಅನುಭವಕ್ಕೆ ತಕ್ಕ ಹಾಗೆ ನಿಯಮ ಮಾಡಬೇಕು. ನಿಯಮಕ್ಕೆ ತಕ್ಕ ಹಾಗೆ ಅನುಭವ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಏನು ಮಾಡಬೇಕು? ಅನುಭವ ಏನ್ ಕಂಡಿದೀವೋ ಅದಕ್ಕೆ ತಕ್ಕ ಹಾಗೆ ನಿಯಮ ಮಾಡಬೇಕು. ನಿಯಮ ಏನ್ ಕಂಡಿದೆಯೋ ಅದಕ್ಕೆ ತಕ್ಕ ಹಾಗೆ ಅನುಭವ ಮಾಡ್ಕೊಳ್ಳೋಕೆ ಬರಲ್ಲ. ಚೆನ್ನಾಗಿ ನೆನ್ಪಿಟ್ಬೇಕು. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಈಗ ಮನಸ್ಸಿನಲ್ಲಿ ಕೆಂಪಾದ ಹಣ್ಣಿನ ಒಂದು ಆಕಾರ ಇದೆ, ಒಳ್ಳೆ ಕೆಂಪಾಗಿರೋ ಸೇಬು ಹಣ್ಣಿನ ಆಕಾರ ಇದೆ, ಮನಸ್ಸಲ್ಲಿದೆ. ನಮಗೆ ನಿಯಮ ಏನಿದೆ ಗೊತ್ತಾ? ಕೆಂಪು ಕಣ್ಣಿಗೆ ಕಾಣಿಸೋದು. ಕೆಂಪು ಬಣ್ಣ ನೋಡ್ಬೇಕಾದ್ರೆ ಏನಾಗಬೇಕು? ಕಣ್ಣು ಬೇಕೇ ಬೇಕು. ಕಣ್ಣಿಲ್ಲದೆ ಕೆಂಪು ಬಣ್ಣ ಕಾಣಲ್ಲ. ಈಗ ಮನಸ್ಸಿನಲ್ಲಿರೋ ಕೆಂಪಾದ ಆಕಾರವನ್ನು ನೋಡೋದಕ್ಕೆ ಕಣ್ಣನ್ನು ಬಳಸೋಕೆ ಬರುತ್ತೋ ಇಲ್ವಾ? ರೂಪ ಕಾಣಬೇಕಾದ್ರೆ ಕಣ್ಣು ಬೇಕೋ ಬೇಡವಾ? ಇಲ್ಲಿ ಹೇಗೆ ಕಾಣಿಸ್ತೋ? ಆಯ್ತು, ಒಂದ್ಸಲ ನೋಡಿದ್ವಿ ಅಂತ ಅಂದ್ಬಿಡ್ತೀರಿ ನೀವು. ಇಲ್ಲಿ ಏನ್ ಹೇಳ್ತೀರಿ? ಒಂದ್ಸಲ ಸೇಬ್ ನೋಡಿದ್ವಿ ಅಂತ. ಕನಸಾದ್ರೆ ಕನಸಲ್ಲಿ ಎಲ್ಲ ಏನಾಗಿದೆ? ಮನಸ್ಸಿನ ಆಕಾರವೇ ಆಗಿದೆ. ಮನಸ್ಸಿನ ಆಕಾರ ಒಳ್ಳೆ ಬಣ್ಣ ಬಣ್ಣ ಚಿತ್ರ ಎಲ್ಲ ಕಾಣಿಸುತ್ತೆ. ಕನಸನ್ನು ನೋಡೋಕ್ ಕಣ್ಣಿಂದ ನೋಡಿರ್ತೀವ? ಹಾಗಾದ್ರೆ ಕಣ್ಣಿಲ್ಲದೆ ನಮಗೊಂದು ರೂಪ ನೋಡೋಕ್ ಆಗತ್ತಾ? ಈಗ ನೋಡಿ, ಕಣ್ಣಿಲ್ಲದೆ ರೂಪ ನೋಡಕ್ ಸಾಧ್ಯ ಅಂತ ಅನುಭವ ಹೇಳ್ತಾ ಇದೆ. ಎಚ್ಚರದ ಬುದ್ಧಿ ಹೇಳ್ತಾ ಇದೆ ಕಣ್ಣಿಂದ ಹೋದ್ರೆ ರೂಪ ಕಾಣಲ್ಲ ಕಣಯ್ಯ ಅಂತ ಹೇಳ್ತಾ ಇದೆ. ಯಾವುದನ್ನು ಒಪ್ಕೋತೀರಾ? ಅನುಭವ ಹೆಚ್ಚು. ನಿಯಮಕ್ಕಿಂತ ಅನುಭವಕ್ಕೆ ತಕ್ಕ ಒಪ್ಪಬೇಕು, ಏನು ಮಾಡೋಕ್ಕಾಗಲ್ಲ. ಯಾವುದು ಅನುಭವವೋ ಅದಕ್ಕೆ ತರ್ಕನೂ ಇಲ್ಲ. ಅನುಭವಕ್ಕೂ ಪ್ರೇಮಕ್ಕೂ ತರ್ಕ ಮಾಡಬಾರ್ದು. ಹೇಗಿದೆಯೋ ಹಾಗೆ ಒಪ್ಪಬೇಕು. ಅದಕ್ಕೆ ನಾನು ನಂದು ಅನ್ನೋದ್ರ ಬಗ್ಗೆ ಯಾರೂ ತರ್ಕ ಮಾಡಲ್ಲ. ನಾನು ಅನುಭವಕ್ಕೂ ನಾನು ನಂದು ಅನುಭವ ಅಂತಲೇ ಮಾಡ್ಕೊಂಡೇನೆ. ಈ ನಾನು ಅನುಭವ ಇದೆಯಲ್ಲ, ಅಂದ್ರೆ ನಾನು ಅನ್ನೋ ಪ್ರೇಮದ ಅನುಭವ, ಇದು ಭಾವನೆಯೋ ಜ್ಞಾನವೋ ಅಂತ ಒಬ್ರು ಕೇಳಿದ್ರು. ಅಂದ್ರೆ ಭಾವನೆ ಅಂದ್ರೇನೋ?
ತುಂಬಾ ದಿವಸ ಅನ್ಕೊಂಡು ಅಂದೊಂತಾಗಿರೋದು, ತಿಳ್ಕೊಂಡು ತಪ್ಪಾಗಿ ತಿಳ್ಕೊಂಡಾಗಿರೋದು. ಈ ಭಾವನೆಗೂ ಜ್ಞಾನಕ್ಕೂ ಇರೋ ವ್ಯತ್ಯಾಸ ತಿಳ್ಕೊಬೇಕು ನೀವು. ಜ್ಞಾನ ಒಂದ್ಸಲ ಆದ್ರಾಯ್ತು, ಭಾವನೆ ಹಾಗಲ್ಲ. ಮಾಡಬೇಕು. ಯಾವುದೋ ಹುಡುಗಿ ಇಲ್ಲಿ ಪಕ್ಕದಲ್ಲಿ ಕೂರಿಸಿ ಒಂದು ದಿವಸ ಮದುವೆ ಮಾಡಿಬಿಡ್ತಾರೆ. ಆಮೇಲೆ ಇವಳು ನನ್ನ ಹೆಂಡತಿ ಭಾವನೆ ಮಾಡ್ಕೋತಾನೆ. ಅದೇನು ಹೆಂಡತಿ ಏನೋ ಇವನು ಭಾವನೆ ಮಾಡ್ಕೊಂಡಿದ್ದ ಹೊರತು ನಿಜವಾದ ಅನುಭವ ಏನಲ್ಲ. ಹೆಂಡತಿ ಅನ್ನೋದು ಅನುಭವ ಭಾವನೆ ತಾನೆ. ಹಾಗೆ ಒಳ್ಳೇದು ಅಂತ ಭಾವನೆ ಮಾಡ್ಕೋತಾನೆ. ಇದು ಭಾವನೆಗೆ ಆವೃತ್ತಿ ಬೇಕು, ಅನುಭವ ಹಾಗಲ್ಲ. ಬೆಂಕಿ ಮುಟ್ಟಿರ್ತೀವಿ, ಬೆಂಕಿ ಬಿಸಿ ಅಂತೇನೋ ರಿಪೀಟ್ ಮಾಡಬೇಕಲ್ಲ, ಮುಟ್ಟಿದ ಕೂಡಲೇ ಬಿಸಿನ ಗೊತ್ತಾಗತ್ತೆ. ಹೀಗೆ ಭಾವನೆ ಮತ್ತು ಅನುಭವಗಳ ವ್ಯತ್ಯಾಸವನ್ನ ಚೆನ್ನಾಗಿ ನಾವು ತಿಳ್ಕೋಬೇಕು. ಈಗ ತಪ್ಪು ತಿಳುವಳಿಕೆ ಅನ್ನೋದು ಇದೆಯಲ್ಲ, ಯಾವುದು ತಪ್ಪು ತಿಳುವಳಿಕೆ? ದೇಹಾದಿಗಳಲ್ಲಿ ನಾನು ಅನ್ನೋದು ಮಾಡ್ಕೊಂಡದ್ದು. ಈಗ ನಾನು ಅನ್ನೋದು ಪ್ರೇಮ ಆದ್ಮೇಲೆ, ನಾನು ಅನ್ನೋ ತಿಳುವಳಿಕೆ ಅನುಭವ ಅನ್ನೋದು ಜ್ಞಾನ ಆದಮೇಲೆ, ಪ್ರೇಮವೋ ಜ್ಞಾನವೋ ಒಂದ್ ಕಡೆ ಸೇರ್ಬಿಟ್ಟಿದೆ ಎಲ್ಲಿ? ದೇಹದಲ್ಲಿ. ಈಗ ಅದು ಭಾವನಾ ರೂಪವೋ ಜ್ಞಾನ ರೂಪವೋ? ಏನ್ ಹೇಳ್ತೀರಾ? ಭಾವನೆ ಅಂತ ಆದ್ರೆ ತುಂಬಾ ದಿವಸ ಮಾಡಿ ಇದು ನಾನು ಅಂತ ಭಾವನೆ ಮಾಡಿ ನಂದಾಗಬೇಕು. ಹಾಗೇನಿಲ್ಲ, ಹುಟ್ಟಿದಾರಭ್ಯ ನಾನು ಅಂತ ಬಂದ್ಬಿಟ್ಟಿದೆ. ಆದ್ರೆ ಹುಟ್ಟಿದಾರಭ್ಯ ಬಂದಿದೆ, ಪ್ರೇಮನೂ ಇದೆ, ನಾನು ಅನ್ನೋ ರೂಪ ಪ್ರೇಮವೂ ಇದೆ. ಆದ್ದರಿಂದ ಈ ಜಾಗ ಒಂದು ಸ್ಪೆಷಲ್ಲು. ದೇಹದಲ್ಲಿರುವ ನಾನು ಅನ್ನೋ ರೂಪವಾದ ಜ್ಞಾನ ಮತ್ತು ಪ್ರೇಮ ಇದೆಯಲ್ಲ, ನಾನು ಅನ್ನೋದೇ ಜ್ಞಾನ, ನಾನು ಅನ್ನೋ ತಿಳುವಳಿಕೆಯೇ ನಾನು ಅನ್ನೋದೇ ಪ್ರೇಮ, ನಾನು ಅನ್ನೋ ತಿಳುವಳಿಕೆಯೇ ಜ್ಞಾನ. ಅದು ಬಿಡಿಸಕ್ ಬರಲ್ಲ. ಹಾಗೆ ತಪ್ಪು ತಿಳುವಳಿಕೆ ಗಟ್ಟಿಯಾಗಿ ಅಭಿಮಾನ ರೂಪವಾಗಿ ಬಿದ್ದಿದೆಯಲ್ಲ, ಅದು ಭಾವನೆ ಅಲ್ಲ, ಒಂದ್ ದಿವಸ ಮಾಡ್ಕೊಂಡು ಬಂದದ್ದಲ್ಲ. ಭಾವನೆ ಅಲ್ಲದೆ ಇರೋದ್ರಿಂದಲೇ ನೀವು ಕೂತ್ಕೊಂಡು ದೇಹ ನಾನಲ್ಲ ಅಂತ ಜಪ ಮಾಡಿದ್ರೆ ಹೋಗಲ್ಲ. ಇಂದ್ರಿಯ ನಾನಲ್ಲ, ದೇಹ ನಾನಲ್ಲ, ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ಅಂತ ರಾಗವಾಗಿ ಹೇಳಿದ್ರು ಹೋಗೋದಿಲ್ಲ. ಯಾಕೆ ಹೋಗಲ್ಲ? ಅದು ಭಾವನೆ ಅಲ್ಲ. ಅದು ಜಪ ಕರ್ಮದಿಂದ ಹೋಗಲ್ಲ, ಉಪಾಸನೆಯಿಂದ ಹೋಗಲ್ಲ, ಭಕ್ತಿಯಿಂದ ಹೋಗಲ್ಲ. ಯಾವುದರಿಂದ ಹೋಗುತ್ತೆ? ತಿಳುವಳಿಕೆಯಿಂದಲೇ ಹೋಗ್ಬೇಕು. ಒಂದೇ ಮದ್ದು ಇರೋದು ಅದಕ್ಕೆ. ಒಂದೇ ಮದ್ದಿದೆ ಅಂದ್ರೆ ಬರೀ ತಿಳುವಳಿಕೆನೂ ಅಲ್ಲ. ನಾನು ಅನ್ನೋ ರೂಪದ ಪ್ರೇಮ ಆದ್ರಿಂದ ಇನ್ನೊಂದು ನಾನು ಅನ್ನೋ ರೂಪದ ಪ್ರೇಮವೇ ಬೇಕು ಅದಕ್ಕೆ ಹೊಡೆಯೋಕ್ಕೆ. ಸಣ್ಣ ಪುಟ್ಟದಲ್ಲಿ ಹೊಡೆದಾಗಲ್ಲ, ದೊಡ್ಡ ಬಾಂಬ್ ಹಾಕ್ಬೇಕು ಅದಕ್ಕೆ. ಅಂಥದ್ದು ಬಾಂಬ್ ಎಲ್ಲಿದೆ ಅಂದ್ರೆ ಗುರುಗಳ ಹತ್ರ ಇದೆ. ನೋಡು, ಇನ್ನೊಂದನ್ನು ನಾನು ಮಾಡ್ಕೊಳ್ತೀನಿ, ಈ ನಾನು ಅನ್ನೋದು ಬಿಟ್ಬಿಡು. ನಂಗೆ ಮಕ್ಕಳ ಬಗ್ಗೆ ಬಹಳ ಇಷ್ಟ ಇರುತ್ತೆ. ಇದನ್ನು ಕೊಡಿ ಮಕ್ಕಳಿಗೆ, ಯಾವ ಮಕ್ಕಳಿಗೆ ಅದು ಹೀಗೆ ತಗೊಳ್ಳಿ ಇಟ್ಕೊಳತ್ತಲ್ಲ, ವಾಪಸ್ ಕೊಡು ಅಂದ್ರೆ ಕೊಡಲ್ಲ ಅನ್ನತ್ತೆ. ಯಾಕೆ? ನಂದು ಎಲ್ಲಪ್ಪ ಇಲ್ಲಿದ್ದು ಅವನ ಕೈ ಕೊಟ್ಟು ನಂದು, ಇನ್ನೊಂದನ್ನು ಕೊಟ್ಟರೆ ಅದನ್ನು ಬಿಡುತ್ತೆ. ಮನುಷ್ಯನು ಹಾಗೆ ನಾನು ಅನ್ನೋದನ್ನು ಒಂದು ಮಾಡ್ಕೊಂಡ್ಬಿಟ್ಟನಲ್ಲ ದೇಹದಲ್ಲೇ, ಅದನ್ನು ಬಿಡಬೇಕಾದ್ರೆ ಇನ್ನೊಂದು ನಾನು ಅನ್ನೋ ಪ್ರೇಮ ಕೊಡಲೇಬೇಕು. ಅಲ್ಲಿವರೆಗೆ ಬಿಡಲ್ಲ. ಆ ಕೊಡೋ ತನಕ ಇವನು ನಾನು ಮಾಡ್ಕೊಂಡು ಈ ನಾನು ಅನ್ನೋಸೋದಲ್ಲೇ ಸುತ್ತಾ ಇರ್ತಾನೆ. ಎಷ್ಟು ದಿವಸ ಸುತ್ತೀರಿ ನೀವು? ಏನ್ ಮಾಡ್ಕೋತೀರಿ? ಎಲ್ಲಿ ನಿಮಗೆ ಇದನ್ನು ಬಿಡಿಸ್ಕೊಳ್ಳೋಕೆ ಗಂಟೆಲ್ಲಿ ಬಿಡಿಸ್ಕೊಳ್ಳೋಕೆ ಬರುತ್ತೆ ನೋಡಿ. ಭಾವನೆಯಿಂದ ಬಿಡಿಸ್ಕೊಳ್ಳಲ್ಲ ಅಂತ ಹೇಳಿದೆ. ಕರ್ಮದಿಂದ ಆಗಲ್ಲ ಅಂದ್ರೆ ಪುಣ್ಯದಿಂದ ಆಗಲ್ಲ, ಪಾಪದಿಂದ ಆಗಲ್ಲ, ಉಪಾಸನೆಯಿಂದಲೂ ಆಗಲ್ಲ, ಭಕ್ತಿಯಿಂದಲೂ ಆಗಲ್ಲ, ಯಾವ ಯೋಗಾಭ್ಯಾಸ ಮಾಡಿದ್ರೂ ಆಗಲ್ಲ, ಯಾವ ಪವಾಡ ಜ್ಞಾನ ಬಂದರೂ ಆಗಲ್ಲ, ಯಾವ ಯೋಗ ಸಿದ್ಧಿ ಪಡ್ಕೊಂಡ್ರೂ ಆಗಲ್ಲ. ಯಾಕಂದ್ರೆ ಎಲ್ಲ ನಾ ಇದು ಮಾಡ್ದೆ ಜಾಸ್ತಿ ಆಗತ್ತೆ, ಇನ್ನು ಗಟ್ಟಿ ಆಗತ್ತೆ. ಇದಕ್ಕೆ ಅವ್ರು ಹೇಳಿದ್ರು ಇದಾಗಲ್ಲ, ಬಿಡು ಮುಂಚೆ ಅಂತ. ಕರ್ಮನೋ ಬಿಡು, ಎಲ್ಲ ಬಿಟ್ಟು ವಿಚಾರಕ್ಕೆ ಕೂತ್ಕೊ, ಸರಿಯಾಗಿ ವಿಚಾರ ಮಾಡು. ವಿಚಾರ ಮಾಡಿದಾಗಲೇ ಸರಿಯಾದ ಜ್ಞಾನ ಬರುತ್ತೆ. ಈಗ ಇಷ್ಟು ನಿಮಗೆ ನಾನು ಅನ್ನೋ ತಪ್ಪು ತಿಳುವಳಿಕೆ ದೇಹಾದಿಗಳಲ್ಲಿ ಬಂದದ್ದಕ್ಕೆ ಆ ಪ್ರೇಮದ ಅಭಿಮಾನ ಇದೆಯಲ್ಲ ಎಷ್ಟು ಬಲಿಷ್ಠವಾಗಿದೆಯೋ, ಆ ಜ್ಞಾನವನ್ನು ಬಿಡಿಸ್ಕೊಳ್ಳೋಕೆ ನಾನು ಅನ್ನೋದನ್ನೇ ಕರ್ಕೊಂಡು ಹೋಗ್ಬೇಕು ಅಲ್ವಾ? ಎಲ್ಲಿದೆಯೋ ಅದನ್ನ ಅಲ್ಲಿಂದ ನಿಧಾನಕ್ಕೆ ಬಾರಯ್ಯ ಅನ್ಬೇಕು. ಅದು ಬರಲ್ಲ ಸುಲಭವಾಗಿ. ಕರ್ಕೊಂಡು ಹೋದ್ರೆ ಏನ್ ಮಾಡುತ್ತೆ ಗೊತ್ತಾ? ಈಗ ನಾನು ಅನ್ನೋದನ್ನ ದೇಹದಿಂದ ಇಂದ್ರಿಯದಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರೆ ಭಯ ಆಗ್ಬಿಡುತ್ತೆ ಅದಕ್ಕೆ. ನಾನು ಬರಲ್ಲ. ಯಾಕೆ? ಸ್ವಲ್ಪ ಹೊತ್ತಾದ ಕೂಡಲೇ ನಾನು ಇಲ್ಲ ಅಂತ ಆಗ್ಬಿಡ್ತೀನಿ. ಆಮೇಲೆ ಇದ್ಯಾರು ಕಾಣಿಸೋದೇ ಇಲ್ಲ, ಪ್ರಪಂಚನೇ ಇಲ್ಲ ಅಂತ ಮಾಡ್ಬಿಡ್ತೀರಿ ನೀವು. ಅಯ್ಯಯ್ಯೋ ಪ್ರಪಂಚ ಇರಲಿ ಅಂತ. ಇಷ್ಟು ದಿವಸ ಪ್ರಪಂಚ ಗಟ್ಟಿಯಾಗಿದೆ ಅಂತ ಮಾಡಿಕೊಂಡು ಇದೆಲ್ಲ ಗಟ್ಟಿಯಾಗಿದೆ ಅಂತಿರೋದ್ರಿಂದ ಇಲ್ಲಿಂದ ಬಿಡಿಸ್ಕೊಂಡು ನಾನು ಅನ್ನೋದನ್ನ ನಿಧಾನವಾಗಿ ಕರ್ಕೊಂಡು ಹೋದ್ರೆ ಶನೈಶನೈರುಪರಮೇ ಧೃತಿ ಗೃಹೀತಯ. ಅಲ್ಲಿ ಧೃತಿ ಅನ್ನೋ ಪದ ಯಾಕೆ ಹಾಕಿದ್ದಾನೆ ಅಂದ್ರೆ
ಭಯ ಆಗತ್ತೆ. ನನಗೆ ದೇಹನೇ ಇಲ್ವಂತೆ, ನನಗೆ ಅವಯವೇ ಇಲ್ಲ, ನಾನು ಯಾರಿಗೂ ಕಾಣಿಸ್ತಾನೇ ಇಲ್ಲ, ನಾನೇ ಇದೆಲ್ಲ, ಪ್ರಪಂಚವೇ ಇಲ್ಲ, ಅಯ್ಯೋ ನಾನೇನು ಮಾಡಲಿ ಅಂತ ಭಯ ಆಗ್ಬಿಡತ್ತೆ. ಏನು ಮಾಡಬೇಕಾಗಿಲ್ಲ, ನೀವು ಇರೋದೇ ಹಾಗೆ. ಆದರೆ ಮನುಷ್ಯನಿಗೆ ಅಭಯದಲ್ಲಿ ಭಯ ಕಾಣೋ ಒಂದು ತಪ್ಪು ತಿಳುವಳಿಕೆ ಇದೆ. ಅಭಯದಲ್ಲಿ ಭಯ ಅಂದೇನೋ, ಎಂದೂ ಭಯ ಇಲ್ವೋ ಆ ಅಭಯ ಸ್ವರೂಪನಾದ ಕಲ್ಪನಾರಹಿತನಾದ ಪರಮ ಸ್ವರೂಪ ನಮ್ಮ, ಅಲ್ಲಿ ಭಯ. ಎಲ್ಲಿ ಭಯ ಇದೆಯೋ, ಈಗ 4 ಜನ ಇದ್ದಾರೆ, ಪರವಾಗಿಲ್ಲ ನಾನು ಗಟ್ಟಿಯಾಗಿದ್ದೀನಿ, ಎಲ್ಲರೂ ನಾನು ನೋಡ್ತಾ ಇದ್ದಾರೆ, ಇದು ಭಯ. ಭಯದಲ್ಲಿ ಇದ್ಕೊಂಡು ಅಭಯದಲ್ಲಿ ಇದೀನಿ ಮಾಡ್ತಾನೆ. ಅಭಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಹೆದರ್ಕೋತಾನೆ. ಎಲ್ಲಾದ್ರೂ ಹೋಗ್ಬಿಟ್ಟಾರೆ ನರಸೀಪುರಕ್ಕೆ ವೈರಾಗ್ಯ ಬಂದ್ಬಿಡುತ್ತೆ, ಎಲ್ಲ ಬೇಡ ಅನ್ನಿಸ್ಬಿಡುತ್ತೆ, ಕಾಯಿಲೆ, ವೈರಾಗ್ಯ ಅನ್ನೋ ಕಾಯಿಲೆ ಬಂದ್ಬಿಡುತ್ತೆ ಅಂತ. ಹೀಗೆ ತಪ್ಪು ತಿಳುವಳಿಕೆಯ ಸಾಮರ್ಥ್ಯ ಅದೊಂಥರ ಪಾರ್ಟಿ ಇದ್ದ ಹಾಗೆ. ಪಾರ್ಟಿ ತಮ್ಮ ಕಡೆ ಬಿಡಲ್ವಲ್ಲ, ನಮ್ಮ ಕಡೆ ಹಾಗೆ ಈ ತಪ್ಪು ತಿಳುವಳಿಕೆ ಇದ್ದವ್ರು ಹೇಳ್ಕೋತಾನೆ. ಯಾಕ್ರಿ ಹೋಗ್ತೀರಲ್ಲಿ, ನಿಮ್ಗೇನ್ರಿ ಕಷ್ಟ ಆಗಿರೋದು, ಬೇಕಾದಷ್ಟು ದುಡ್ಡಿದೆ, ಒಳ್ಳೆ ಮನೆ ಇದೆ, ನಿಮ್ಗೆ ನೀವು ಸನ್ಯಾಸ ಮಾಡೋಕೆ ಏನಾಗಿದೆ ನಿಮಗೆ, ಸುಮ್ಮನಿರಿ ಅಂತಾರೆ. ಸನ್ಯಾಸ ಅಂದ್ರೆ ಎಷ್ಟು ಬಿಟ್ಟು ಓಡೋಗೋದು, ಎಲ್ಲ ಇದಾಗೋದು ಅಂತ ಆ ಅರ್ಥವೂ ಅಲ್ಲ. ನಾನು ಮೊದಲು ಹೇಳಿದೆ, ಪರಮಾತ್ಮನೇ ಬೇಕು ಅನ್ನುವಂಥ ಪರಮ ಪ್ರೇಮಕ್ಕೆ ಹೆಸರು ಅಂತ. ಆದರೆ ಲೋಕದ ಜನ ಎಲ್ಲೆಲ್ಲೂ ತಪ್ಪಿಸ್ಕೊಳ್ಳೋದಾಗ ತಮ್ಮದೇ ಗುಂಪನ್ನು ಕೂಡ ಹಾಕ್ಕೊಂಡು ತಮ್ಮದೇ ಆ ವಿಚಾರ, ದೇಹಕ್ಕೆ ಸಂಬಂಧಪಟ್ಟ ವಿಚಾರನೇ ಮಾತಾಡ್ತಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೇಳಿ 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 ಎಷ್ಟರ ಮಟ್ಟಿಗೆ ಅದು ಒಗ್ಗೋಗಿದೆ ಅಂದ್ರೆ ಹೇಳಿದ್ದೇ ಹೇಳ್ತಾ ಇರ್ತಾರೆ, ಬೇಜಾರಾಗಲ್ಲ. ಇದು ನಿಜವಾಗಿ ಪರಮ ಸತ್ಯ, ಅದು ಬೇಜಾರಾಗಲ್ಲ. ವೈರಾಗ್ಯ ಎಲ್ಲ ವಿರುದ್ಧವಾದ್ದು. ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಹೋಗಿ ಅದೇ ದುಡ್ಡಿನ ವಿಚಾರ, ಅದೇ ಸಂಸಾರ ವಿಚಾರ, ಅದೇ ಮಕ್ಕಳ ವಿಚಾರ ಹೇಳಿದ್ದೇ ಹೇಳ್ತಾ ಇರ್ತಾರೆ. ನಮಗಂತೂ ಅಡಿಗೆ ಮನೆ ಹೋಗಿರ್ತೀವಿ, ಒಂದ್ಸಲ 10 ಜನ ತಾಯಂದ್ರು ಅಡಿಗೆ ಮಾಡ್ತಾ ಇರ್ತಾರೆ. ಅದೇ ಅಡಿಗೆ, ಅವತ್ತು ಅಲ್ಲಿ ಅಡಿಗೆ ಹಾಗಾಯ್ತು, ಎಷ್ಟು ಅಡಿಗೆ ತಿಂದ್ವಿ, ಎಷ್ಟು ಅಡಿಗೆ ಬಿಟ್ವಿ, ಹೇಗಿದ್ರಿ ಅಡಿಗೆ, ಹೇಗಿದ್ರಿ ಅಂತ ಬೇಡವಾದ ವಿಚಾರದಲ್ಲೇ ಮನುಷ್ಯ ಕಳೀತಾನೆ. ಈ ತಪ್ಪು ತಿಳುವಳಿಕೆಯ ಜನ ತಾವು ಕೆಟ್ಟೋದವರಲ್ಲದೆ ಉಳಿದವರನ್ನೂ ಕೂಡ ಹಾಕೋತಾರೆ ತಮ್ಮ ಕಡೆಗೆ. ಆದ್ದರಿಂದ ನಾವು ಎಚ್ಚರವಾಗಿ ತಪ್ಪು ತಿಳುವಳಿಕೆಯನ್ನು ಬಿಡಿಸ್ಕೊಳ್ಬೇಕು ಅಂದ್ರೆ ನಮ್ಮ ಅನುಭವ, ನಾವು ಒಬ್ಬಂಟಿಗರೆ, ಜೀವನ ನಮ್ಮ ಜೊತೆಗೆ ಯಾರೂ ಇಲ್ಲ. ಜೊತೆಗೆ ಬಂದ್ರೆ ಗುರುಗಳು, ಶಾಸ್ತ್ರ, ಅದು ಅನುಭವವೇ. ಗುರುಗಳು ಶಾಸ್ತ್ರ ಅನ್ನೋದೇನೋ ನಮ್ಮ ಸ್ವಾನುಭವವನ್ನೇ ಅವರು ಮಾತಿನಿಂದ ತಪ್ಪು ತಿಳುವಳಿಕೆ ಕಳೆದು ಕಡೆ ಕರ್ಕೊಂಡು ಹೋಗ್ತಾರೆ. ನಿಮ್ಮ ಸ್ವಾನುಭವಕ್ಕೂ ಗುರುಗಳ ಮಾತಿಗೂ ಶಾಸ್ತ್ರವಾಕ್ಯಕ್ಕೂ ಏನೇನೂ ವ್ಯತ್ಯಾಸ ಇಲ್ಲ. ಹಾಗೆ ನೀವು ಖಂಡಿತ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ನಿಜವಾದ ಪ್ರೇಮವನ್ನು ಮಾಡೋದಕ್ಕೆ ನಾನು ಸಮರ್ಥ ಅಂದ್ರೆ ಆವಾಗ ನಿಮಗೆ ಈ ವೇದಾಂತದ ಅರ್ಥ ಅನುಭವಕ್ಕೆ ಕೊಂಡ್ಕೊಂಡು ಹೋಗುತ್ತೆ. ಇನ್ನೊಂದು ವಿಶೇಷ ಏನು ಅಂದ್ರೆ, ನೋಡೋಕೆ ಆರಂಭದಲ್ಲಿ ಬಿಟ್ಟು ಹೋಗ್ತಾ ಇರ್ತೀರಲ್ಲ, ಕೊನೆಯಲ್ಲಿ ನೀವು ಈ ತಪ್ಪು ತಿಳುವಳಿಕೆಯನ್ನ, ಈ ಪ್ರೇಮವನ್ನ ದೇಹದಿಂದ ಬಿಡಿಸ್ಕೊಂಡು ಹೋದ್ರೆ ಇಡೀ ಪ್ರಪಂಚವನ್ನೇ ಪ್ರೀತಿಸ್ತಾ ಇರ್ತೀರಿ. ಇಡೀ ಪ್ರಪಂಚವನ್ನು ಪ್ರೇಮಿಸೋ ಪ್ರೇಮ ಶಾಂತ, ಬೇಕು ಅನ್ನೋ ಪ್ರೇಮ ಅಲ್ಲ. ಎಲ್ಲ ನಮ್ದೇ ರೂಪ ಅನ್ನೋ ಪ್ರೇಮ, ಎಲ್ಲ ನಮ್ಮದೇನೋ ರೂಪ ಪ್ರೇಮ ಬಂದ ಮೇಲೆ ಎಷ್ಟು ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಅನ್ಸತ್ತೆ ಹೊರತು ಅಯ್ಯೋ ಇಷ್ಟು ಬಿಟ್ಟು ಪಾಪ ಒಬ್ಬರೆಲ್ಲ ಹೋಗ್ಬಿಟ್ರು, ಅವ್ರು ಏನೂ ಇಲ್ಲ ಅಂತ ಅನ್ಸಲ್ಲ. ಜನ ಅನ್ಕೊಳ್ಳಿ, ನಿಮಗೆ ನಮ್ಮತನದ ಸಂಪಾದನೆ ಅನ್ನೋದಿದೆಯಲ್ಲ, ನಮ್ಮತನದ ಸಂಪಾದನೆ ಅಂದ್ರೇನೋ, ನಮ್ದಾಗೋದು ಅನ್ನೋದು ಹೆಚ್ಚಾಗಬೇಕು, ನನ್ನವರು ಅನ್ನೋರು ಹೆಚ್ಚಾಗಿರಬೇಕು, ನನ್ನದು ಅನ್ನೋದು ಬೆಳೀತಾ ಇರಬೇಕು. ಇದು ನಿಮಗಿದೆಯೋ ಇಲ್ವಾ? ಅದು ಬೆಳೆದಾಗ ನಿಮ್ಗೆ ಸುಖ ಆಗತ್ತೆ ಅಂತ ಅನ್ಸತ್ತೋ ಇಲ್ವಾ? ಹಾಗಾದ್ರೆ ಶಾಸ್ತ್ರ ಹೇಳ್ಕೊಟ್ಟಾಗ ಮಾಡ್ಕೊಳ್ಳಿ, ನೀವು ಮಾಡ್ಕೊಂಡಾಗ ಮಾಡಬೇಡಿ. ನೀವೇನು ಮಾಡಿದ್ರಿ, ಇದಲ್ಲಿ ಹಾಕ್ಕೊಂಡು ಇದಕ್ಕೆ ಕಟ್ ಹಾಕಿ ಬೇಸ್ಮೆಂಟ್ ಸರಿ ಇಲ್ಲದೆ ಇರೋವಂಥ ಒಂದು ಕಟ್ಟಡ ಸರಿ ಇಲ್ಲ, ಬಿಲ್ಡಿಂಗ್ ಕಟ್ಬಿಟ್ರಿ, ಒಂದು ಸಣ್ಣ ಗಾಳಿ ಬಂದ್ರು ಒಂದು ಇದು ಬಂದ್ರು ಡಪ್ ಬಂದು ಬಿದ್ದು ಬಿಡುತ್ತೆ, ಮನೆ ಉಳಿಯತ್ಯಾ? ಇಲ್ಲಿ ಬೇಸ್ಮೆಂಟ್ ಯಾವುದು, ದೇಹಾದಿಗಳಲ್ಲಿರುವ ನಾನು ಅನ್ನೋ ಪ್ರೇಮ ಸರಿ ಇಲ್ಲ, ಆ ತಪ್ಪು ತಿಳುವಳಿಕೆಯ ಪ್ರೇಮ. ಅದನ್ನ ಗಟ್ಟಿ ಹಿಡ್ಕೊಂಡು ಇದಕ್ಕೆ ಸೇರಿದ ಹಾಗೆ ನನ್ನ ಮನೆ ದೊಡ್ಡದಾಗಬೇಕು, ನನಗೆ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ದುಡ್ಡು ತುಂಬಾ ಬರಬೇಕು, ನನಗೆ ಅಂಥದ್ದು ಸಿಗಬೇಕು, ಇಂಥದ್ದು ಸಿಗಬೇಕು, ಹಾಗಿರಬೇಕು, ಬರೀ ನಾನು ಸಂಪಾದನೆ ಮಾಡ್ತಾ 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 ಹೋದ, ಕಳ್ಕೋತಾನೆ ಬರ್ತಾ ಇದ್ದಾನೆ, ಸಂಪಾದನೆ ಮಾಡ್ಕೊಂಡು ಹೋದ. ಕೊನೆಗೆ ಹೇಳಿದ್ರು ಗುರುಗಳು, ಅಯ್ಯಯ್ಯೋ ಹೀಗೆ ಸಂಪಾದನೆ ಮಾಡಿದರೆ ಇದು ನಿನಗೆ ದುಃಖಕ್ಕೂ ಕಾರಣ, ನೀನು ಪರತಂತ್ರನೂ ಆಗ್ತೀಯ, ನಿನ್ನ ಕೈಲಿ ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಒಂದೇ ಮಾತಲ್ಲಿ ಹೇಳೋದಾದ್ರೆ, ಯಾವುದು ನಿಮ್ಮ ಅರಿವಿನಿಂದ ಮರೆಯಾಗಿರುತ್ತೋ
ಕಾಣಿಸೋದಿಲ್ವೋ ಅದು ನಿಮ್ದು ಆಗದೇ ಇರಲ್ಲ. ಆ ಕ್ಷಣದಲ್ಲಿ ಈಗ ನೀವು ಇಲ್ಲಿ ಕೂತಿದ್ದೀರಿ, ನಿಮ್ಗೆ ಯಾವುದೂ ಅರಿವಿಲ್ವೋ ಅದು ನಿಮ್ದಾಗಿದೆ ಅಂತ ಕಲ್ಪನೆಯಲ್ಲಿ ಆಮೇಲೆ ಮಾಡ್ಕೋಬಹುದು ಕಲ್ಪನೆಯಿಂದ. ಸ್ವರೂಪದಿಂದ ಕೇಳಿದ್ರೆ ನಿಮ್ದಾಗೇ ಇರೋಲ್ಲ. ಆದರೂ ಕೂಡ ನಮ್ಮೂರೆಲ್ಲ ಅಷ್ಟು ಮನೆ ಇದೆ, ನನಗಷ್ಟು ತೋಟ ಇದೆ, ನನಗಷ್ಟು ಮಕ್ಕಳಿದ್ದಾರೆ ಅಂದ್ಕೊತಾನೇ ಇರ್ತೀವಿ. ಈ ತರಹದ ಸಂಪಾದನೆ ಬೇಡ ನಮಗೆ. ಹೇಳುತ್ತೆ ಶಾಸ್ತ್ರ, ನೋಡು ನೀವು ನಿಜವಾದ ನಾನು ಅನ್ನೋ ಜಾಗವನ್ನ ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನಿಂತ್ಕೋ ನಾನು ಅಂತ. ಆವಾಗ ಇಡೀ ಜಗತ್ತು, ಇಡೀ ಜನ, ಇಡೀ ವಿಶ್ವ ನಿನ್ನದೇ ಆಗಿದೆ, ನಿನ್ನ ಸ್ವರೂಪವೇ ಆಗಿದೆ, ನಿನ್ನಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಇದ ಅನುಭವವನ್ನು ಭಗವಂತ ದಿವಸ ಕನಸಲ್ಲಿ ಕೊಟ್ಟಿರ್ತಾನೆ. ಎಲ್ಲ ನಿಮ್ದೇ ಕನಸು, ನಿಮ್ದೇ ಪ್ರಪಂಚ, ನೀವೇ ಆಳ್ತಾ ಇರ್ತೀರಿ. ಆದ್ರೆ ಅದು ಕನಸು ಅಂತ ಬಿಟ್ಟು ಬಂದಿರ್ತೀರಿ. ಇದು ಎಚ್ಚರ ಅಂತ ಇದ್ರಲ್ಲಿ ಮತ್ತೆ ಆರಿಸ್ಕೊಳಕ್ ಹೋಗ್ತೀರಿ. ಕನಸಲ್ಲಿದ್ದಾಗಲೂ ಆರಿಸ್ಕೊಂಡಿದ್ದೀರಿ, ಬಿಟ್ಟು ಬಂದಾಗ ಎಲ್ಲ ನಂದೇ ಬಿಟ್ಟು ಹೋಗಿದ್ದಷ್ಟೇ, ಏನೂ ಆಗಿಲ್ಲ ಅಂತ ಅನ್ಕೋತೀರಿ. ಎಚ್ಚರ ಬಿಟ್ಟಾಗ್ಲೂ ಏನಾಗಿಲ್ಲ ಅಂತ ಅನ್ಕೋತೀರೋ? ಎಚ್ಚರ ಬಿಟ್ಟಾಗ್ಲೂ ಏನಾಗಿಲ್ಲ ಅಂತ ಅನ್ಕೋತೀವಿ. ಆದರೆ ಎಚ್ಚರದಿಂದ ಬಿಟ್ಟೋಗೋದು ಎರಡು ಥರ. ಎಚ್ಚರದಿಂದ ಬಿಟ್ಟೋಗೋದು ಅಂದ್ರೆ ಎಚ್ಚರವೇ ಇಲ್ಲದ ಹಾಗಾಗಿ ಬಿಟ್ಟೋಗೋದು ಬೇರೆ, ಎಚ್ಚರದಿಂದ ನಿದ್ದೆಗೋ ಅಥವಾ ಕನಸಿಗೋಗೋ ಬಿಟ್ಟೋಗೋದು ಬೇರೆ. ಎಚ್ಚರವೇ ಇಲ್ಲದ ಹಾಗೆ ಬಿಟ್ಟು ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ? ಒಬ್ಬರು ನಮ್ಮೂರಲ್ಲಿ ಈಗ ಆಸ್ಪತ್ರೆಗೆ ಸೇರಿದ್ದಾರೆ, ಅವ್ರಿಗೆ ಎಚ್ಚರ ಇಲ್ಲ, ಕೋಮಾ ಸ್ಟೇಜಲ್ಲಿದ್ದಾರೆ. ಅವ್ರಿಗೆ ಎಚ್ಚರದಿಂದ ಬಿಟ್ಟು ಹೋದ್ರು, ಅವ್ರಿಗೇನೂ ಇಲ್ಲ ಅಂತ ನಾವು ಅಂತೀವಿ. ಅವ್ರಿಗೆ ಏನಿದೆಯೋ ಏನಿದೆಯೋ ಪ್ರಶ್ನೆ ಬೇರೆ. ನಾವು ಪಾಪ ಅವ್ರಿಗೇನೂ ಇಲ್ಲ, ಹೆಂಡತಿ ಗೊತ್ತಾಗಲ್ಲ, ಮಕ್ಕಳು ಗೊತ್ತಾಗಲ್ಲ, ಮನೆ ಗೊತ್ತಾಗಲ್ಲ, ಏನೂ ಅವರದ್ದಿಲ್ಲ ಅಂತೀವಿ. ಈಗ ನಮ್ದಿರೋದು ಎಂಥದ್ದು? ಅವ್ರಿಗೇನೂ ಇಲ್ಲ ಅಂತ ಪಾಪ ಅಂತ ಅಂತೀವಲ್ಲ, ನಮ್ಗೆ ಎಷ್ಟು ಅಧಿಕಾರ ಇದೆ ಹೇಳಕ್ಕೆ? ನಾವು ಮಾಡಿಕೊಂಡ ನಮ್ದು ಬೇರೆ, ಅವರು ಮಾಡ್ಕೊಂಡಿದ್ದು ನಮ್ದು ಬೇರೆ. ಹೀಗೆ ಈ ನಾನು ಅನ್ನುವ ಕೇಂದ್ರ ಇದೆಯಲ್ಲ, ಅದು ತಪ್ಪಾದ ತಿಳುವಳಿಕೆಯಿಂದ ಉಂಟಾದ ಕೇಂದ್ರವಾದ್ದರಿಂದ ಅದರ ಸುತ್ತ ಕಟ್ಟಿರುವ ನಮ್ಮದಷ್ಟು ಬಿದ್ದು ಹೋಗೋದು ಖಂಡಿತ ಬಿಟ್ಟು ಹೋಗುತ್ತೆ. ಬಿಟ್ಟು ಹೋಗಬಾರ್ದು ಅಂತಿದ್ರೆ ಕೇಂದ್ರ ಬದಲಾಯಿಸಿ, ಎಲ್ಲ ನಿಮ್ಮದೇ ಸ್ವರೂಪ, ಬಿಟ್ಟು ಹೋಗಲ್ಲ. ಅವಾಗ ನಮಗೆ ಸಣ್ಣ ಕೇಂದ್ರ ನಮ್ಮದು ಮಾಡಿಕೊಂಡು ದೊಡ್ಡದು ನಮ್ದೊಂದು ಅಲ್ಲ ಅಂತ ಮಾಡ್ಕೊಳ್ಳೋದು ಸರಿನೋ? ದೊಡ್ಡದು ನಮ್ದು ಮಾಡ್ಕೊಂಡು ಸಣ್ಣದು ಅದ್ರಲ್ಲಿ ಅಡಕವಾಯಿತು ಅಂತ ಮಾಡ್ಕೊಳ್ಳೋಣ. ನೋಡಿ, ಇದು ನಮ್ಮ ಮನೆ ಅಂತೀರಿ, ಎಷ್ಟು ನಿಮ್ಮ ಮನೆ ಅಲ್ಲ ಅಂತ ಹೇಳಿದ್ರಿ ನೀವು? ಎಷ್ಟೆಷ್ಟು ಮನೆ, ಇವರು ನಮ್ಮವರು ಅಂದ್ರಿ, ಎಷ್ಟು ಜನ ನಮ್ಮವರಲ್ಲ ಅಂತ ಹೇಳಿದ್ರೆ? ಉಳಿದವ್ರು ಯಾರೋ ನಮ್ಮವರಲ್ಲ ಅಂತ ಹೇಳಿದಾಗ ಆಯ್ತೋ ಇಲ್ವಾ? ಅಂದ್ರೆ ಸಣ್ಣದನ್ನ ನಮ್ಮದು ಮಾಡ್ಕೊಂಡು ಕೂಡಲೇ ದೊಡ್ಡದು ನಮ್ಮದಲ್ಲ ಅಂತ ನೀವು ಬಾಯಿ ಬಿಟ್ಟು ಹೇಳಿದಾಗಾಯ್ತು. ನಾನು ಬಸ್ಸಲ್ಲಿ ಕೂತಾಗಿ ನಮ್ಮವ್ರು ಬರ್ತಾರೆ ಅಂದ್ರು ಯಾಕ್ರೆ ನಾನು ಯಾರು ನಿಮ್ಮವರಲ್ವಾ ಅಂದೆ ನಾನು. ನಿಮ್ಮವ್ರು ಯಾಕೆ, ನಾನೇ ನೀನು ಒಂದೇ ಅಂದೆ ನಾನು, ಬಿಡಲ್ಲ. ನಂಬರ್ ನನಗೆ ಇಷ್ಟ ಇಲ್ಲ ಅಂದ್ರೆ ನ್ಯಾಯ ಅಲ್ಲ ಅಂತ. ಬಸ್ಸಲ್ಲೋ ರೈಲಲ್ಲೋ ಏನ್ ಮಾಡ್ಬಿಡ್ತಾರೆ, ಬಟ್ಟೆ ಹಾಕ್ತಾರೆ. ಬರ್ತಾರೋ ಬರಲ್ಲೋ, ಸುಳ್ಳು ಹೇಳ್ತಾರೋ ಇದು ಹೇಳ್ತಾರೋ, ಅದೇನಾದ್ರು ಆಗಲಿ, ಇದು ನಮ್ಮವ್ರು ಬರ್ತಾರೆ ಕಣ್ರಿ ಇಲ್ಲಿ. ಅರೆ ನಮ್ಮವ್ರು ಬರ್ತಾರೆ, ನಮ್ಮವ್ರು ನಾನು ಯಾರವನು ಒಂದೇ ನಾನು ಯಾರಿಗೂ ಸೇರಿಲ್ವಾ? ಅಂದ್ರೆ ಮನುಷ್ಯ ತನ್ನದು ಮಾಡ್ಕೊಂಡಾಗ ತುಂಬಾ ನಂದಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದು ಕಾಣಿಸ್ತಾ ಇಲ್ಲ ನಿಮಗೆ. ಶಾಸ್ತ್ರ ಹೇಳ್ಕೊಡುತ್ತೆ, ದೊಡ್ಡದು ನಿಮ್ಮಲ್ಲಿ ಸೇರ್ಕೊಡುತ್ತೆ ಅಂತ. ಆ ಪ್ರೇಮವನ್ನು ಕಲಿಸ್ಬೇಕು. ಆ ಪ್ರೇಮದ ಪಾಠ ನಮ್ಮ ಜೀವನದಲ್ಲಿ ಯಾರೂ ಹೇಳ್ಕೊಡ್ಲಿಲ್ಲ. ಬರೀ ಬೇರೆ ಬೇರೆ ವಿದ್ಯೆ ಹೇಳ್ಕೊಟ್ರು. ಯಾತಕ್ಕೆ ಹೇಳ್ಕೊಟ್ರು ವಿದ್ಯೆನ? ನಾನು ನಂದು ಜಾಸ್ತಿ ಮಾಡ್ಕೊಳ್ಳಿ ಈ ಥರದ ಲೆಕ್ಕ ಹೇಳ್ಕೊಟ್ರು, ಗಣಿತ ಹೇಳ್ಕೊಟ್ರು, ಇದು ವಿಜ್ಞಾನ ಹೇಳ್ಕೊಟ್ರು, ಭಾಷೆ ಹೇಳ್ಕೊಟ್ರು, ಬೇರೆ ಬೇರೆ ಪಾಠ ಎಲ್ಲ ಬಂತು. ಯಾವ ಪಾಠವೂ ಈ ಪಾಠ ಕಲಿಸ್ಲಿಲ್ಲ. ತಪ್ಪು ದಾರಿಯಲ್ಲಿ ನಡೆದದ್ದು, ಗಟ್ಟಿ ಮಾಡ್ಕೊಂಡಿದ್ದೇ ಮಾಡಿದ್ದು. ಮತ್ತು ಅವರಿವರು ಬೇರೆ ಬೇರೆ ಅಂತ ಹೇಳಿದ್ದು. ಆಮೇಲೆ ಕುತೂಹಲ, ಮನುಷ್ಯನ ಕುತೂಹಲ ಹೇಗೆಂದ್ರೆ, ಇವ್ರು ಯಾವ ಊರಿನವರು, ಅವ್ರು ಯಾವ ಊರಿನವರು, ಅವ್ರು ಏನು ಮಾಡ್ತಾರೆ, ಬರೀ ತಪ್ಪು ತಿಳಿಕೆ ವ್ಯವಹಾರದ ಪ್ರಶ್ನೆಗಳೇ ನಮ್ಗೆ ಅಭ್ಯಾಸ ಇದೆ. ಹಾಗೆ ಮಾಡ್ತಾ ಮಾಡ್ತಾ ಅದರಲ್ಲೇ ಕಳಿತೀವಿ. ಈ ರೋಗ ಹತ್ತಿರೋದೇ ಗೊತ್ತಾಗಲ್ಲ, ಆ ರೋಗ ಬೆಳೀತಾ ಇರೋದೇ ಗೊತ್ತಾಗಲ್ಲ. ಹೀಗಾಗಿ ಮನುಷ್ಯನಿಗೆ ತಪ್ಪು ತಿಳುವಳಿಕೆಯನ್ನ ಕಳೆದುಕೊಂಡು ಹೊರತು ಜೀವನದಲ್ಲಿ ಶಾಂತಿ ಇಲ್ಲ, ಪ್ರೇಮ ಅನ್ನೋದು ಪರಿಶುದ್ಧವಾಗಲಿಲ್ಲ. ನಾನು ಗಟ್ಟಿಯಾಗಿ ಕೂತ್ಕೋತೀನಿ ಅಂತ ಬಲವಾಗಿ ಬರಬೇಕು. ಅದಕ್ಕೋಸ್ಕರ ಆಚಾರ್ಯರು ಅನುಭವವನ್ನು ಹಿಡಿದು ಬರೆದ್ರು. ಆ ಅನುಭವ ಆಳವಾದ ಅನುಭವ ಆಗಬೇಕು. ಅದಕ್ಕೂ ಈಗ ತಪ್ಪು ತಿಳುವಳಿಕೆಯ ಬಗ್ಗೆ ಹೇಳಿ ಆಯಿತು. ನಿಜವಾದ ತಿಳುವಳಿಕೆ ಇದೆಯಲ್ಲ, ಸರಿಯಾದ ತಿಳುವಳಿಕೆ, ಅದರ ಬಗ್ಗೆ ಹೇಳಬೇಕು. ಸರಿಯಾದ ತಿಳುವಳಿಕೆ ಹೇಳುವಾಗ ಇರುವ ಅನುಭವವನ್ನು ಇದ್ದಾಗ ನೋಡಿ ಇದ್ದಂತೆ ತಿಳ್ಕೋಬೇಕು. ಅದಕ್ಕೆ ವಿದ್ಯಾ ಅಂತ ಹೆಸರು. ವಿದ್ಯಾ ಅಂದ್ರೇನು? ನಿಶ್ಚಯ ಅಂತ ಅರ್ಥ ಸರಿ. ನಾನು ವಿದ್ಯಮಾನದ
ಜ್ಞಾನ ನಿಶ್ಚಯ. ಇರೋದನ್ನು ಇದ್ದಾಗ ತಿಳ್ಕೊಳ್ಳೋದು. ಇರೋದನ್ನು ಇದ್ದಾಗ ತಿಳ್ಕೊಳ್ಳೋಕೆ ನೀವು ಏನೂ ಕಷ್ಟಪಡಬೇಕಾಗಿಲ್ಲ. ಆದರೆ ಇಲ್ಲದೆ ಇರೋದನ್ನು ತಿಳ್ಕೊಂಡಿದೀವಲ್ಲ, ಅದನ್ನು ಬಿಡೋದಕ್ಕೆ ಕಲ್ತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇರೋದನ್ನು ಇದ್ದಾಗ ತಿಳ್ಕೊಳ್ಳೋದಕ್ಕೆ ನಿಮ್ಮ ಬುದ್ಧಿಯನ್ನು ತಿರುಗಿಸಿದ್ರೆ ಸಾಕು. ಸ್ವಲ್ಪ ಬಹಳ ಕಷ್ಟವಲ್ಲ, ತುಂಬ ಈಗ ಹಿಡ್ಕೊಂಡದ್ದನ್ನು ಬಿಡೋದಕ್ಕೆ ಇದೆಯಲ್ಲ, ಆ ಬಿಡೋ ಅಷ್ಟರ ಮಟ್ಟಿಗೆ ನೀವು ಒಳಗಡೆ ಹೋದರೆ ಖಂಡಿತ ಇದ್ದದ್ದನ್ನು ತಿಳ್ಕೋಬಹುದು. ಆ ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳೋಕ್ಕೋಸ್ಕರವೇ ನಿಮಗೆ ಭಗವಂತ ಬುದ್ಧಿಯನ್ನು ಕೊಟ್ಟ. ಬುದ್ಧಿ ಕೊಟ್ಟರೆ ಬುದ್ಧಿ ಏನು ಮಾಡ್ತೋ, ತನ್ನ ಕಲ್ಪನೆ ಶುರು ಮಾಡ್ತು. ಈಗ ನೋಡಿ, 3 ವಸ್ತು ಇದ್ದದ್ದೇ ತಿಳ್ಕೊಳ್ಬೇಕಾದದ್ದು ಅಂತ ಒಂದು ಹೇಳ್ತೀನಿ. 3 ಅಲ್ಲ, ಒಂದೇ. ಮುಂಚೆ 3 ಮಾಡ್ತೀನಿ. ಒಂದು ಪ್ರಪಂಚ, ಇನ್ನೊಂದು ನಾವು, ಇನ್ನೊಂದು ಪ್ರಪಂಚಕ್ಕೂ ನನಗೂ ಕಾರಣವಾದಂಥ ಒಂದು ವಸ್ತು. ಅವನು ಪರಮಾತ್ಮನೋ ಪರಮಾಣುವ ಏನಾದರೂ ಆಗಲಿ. ಈ 3ರಲ್ಲಿ ಇದ್ದದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳೋದ್ರಲ್ಲಿ ಯಾವುದು ಸುಲಭ? ಪ್ರಪಂಚ ಇದ್ದಂತೆ ತಿಳ್ಕೊತೀರಾ? ಕಾಣೋದೇ ಇಲ್ಲ. ಪ್ರಪಂಚ ಅಂದ್ರೆ ಅರ್ಧಂಬರ್ಧ ಕಾಣುತ್ತೆ, ಕಣ್ಣಿಗೆ ಗೋಚರ ಆಗಲ್ಲ. ಅದ್ರಲ್ಲಿ ಏನೇನೋ ಒಂದಷ್ಟು ಕಣ್ಣು ಒಂದಷ್ಟನ್ನ ಜೋಡಿಸ್ಕೊಂಡು, ಈಗ ಇವರನ್ನು ನೋಡ್ಬೇಕಾದ್ರೆ ಮುಂದ್ಗಡೆ ನೋಡ್ತೀನಿ, ಹಿಂದ್ಗಡೆ ಕಂಡಿರಲ್ಲ, ಹಿಂದ್ಗಡೆ ಹೋಗಿ ನೋಡ್ತೀನಿ, ಹಿಂದ್ಗಡೆ ಕಾಣುತ್ತೆ, ಪಕ್ಕದಿಂದ ನೋಡ್ತೀನಿ, ಈ ಕಡೆ ನೋಡ್ತೀನಿ, ಆಮೇಲೆ ಎಲ್ಲ ಜೋಡಿಸ್ಕೊಂಡು ಇವರು ಹೀಗಿದ್ದಾರೆ ಅಂತ ಹೇಳ್ತೀನಿ. ಒಟ್ಟಿಗೆ ನಮ್ಗೆ ಯಾವ ಪ್ರಪಂಚ ನೋಡೋಕ್ಕಾಗತ್ತಾ? ಇಡೀ ಪ್ರಪಂಚ ಕಾಣಿಸತ್ತಾ? ಕಾಣಿಸಲ್ಲ. ಪೀಸ್ 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 ಕಾಣುತ್ತೆ. ಪೀಸ್ ಪೀಸ್ ಕಂಡದ್ದೆಲ್ಲ ಸೇರಿಸ್ಕೊಂಡು ಅದರ ಬಗ್ಗೆ ತಿಳುವಳಿಕೆ ಮಾಡ್ಕೊಂಡು ಹೋಗ್ತೀವಿ. ಆದರೆ ಆ ತಿಳುವಳಿಕೆ ಆ ಪೀಸ್ ಪೀಸಲ್ಲೂ ಸರಿಯಲ್ಲ, ಒಟ್ಟಾಗಿಯೂ ಸರಿ ಇಲ್ಲ. ಅದು ತಿಳ್ಕೊಳ್ಳೋವಾಗ ತಿಳ್ಕೊಂಡದ್ದು ಯಾತಕ್ಕೂ ಪ್ರಯೋಜನವಾಗಲ್ಲ. ಅಂದ್ರೆ ತನಗೂ ಪ್ರಯೋಜನ ಇಲ್ಲ, ಆ ವಸ್ತುವಿಗೂ ಪ್ರಯೋಜನ ಇಲ್ಲ. ಹೀಗಾಗಿ ಪ್ರಪಂಚದ ಜ್ಞಾನ ಪರಿಪೂರ್ಣ ಅಲ್ಲ, ಅಂದ್ರೆ ಪರಿಪೂರ್ಣ ತಿಳ್ಕೊಳ್ಳೋಕ್ಕಾಗಲ್ಲ. ಅದನ್ನು ಮುಂದೆ ಪ್ರಕ್ರಿಯೆಯಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಪ್ರಪಂಚವನ್ನ ಪೂರ್ಣವಾಗಿ ಪರೀಕ್ಷೆ ಮಾಡಕ್ ಹೋದ್ರೆ ಮನುಷ್ಯನ ಬುದ್ಧಿ ಹಣೆ ಬರ ಏನಾಗತ್ತೆ ಅನ್ನೋದು ಮುಂದೆ ಹೇಳ್ತೀನಿ. ಈಗ ಇನ್ನೊಂದು ನಾನು ಪರಮಾತ್ಮ, ಇದರ ಬಗ್ಗೆ ಇದ್ದ ಹಾಗೆ ತಿಳ್ಕೋಬೇಕು. ಇದು ಯಾವ್ದು ಸುಲಭ? ನಾನು ಇದ್ದಾಗ ತಿಳ್ಕೋಬೇಕು. ನಾನು ಇದ್ದಾಗ ತಿಳ್ಕೊಳ್ಬೇಕಾದ್ರೆ ಏನಿರಬೇಕು ಅಂದ್ರೆ, ನಾನೇ ನಾನಾಗಿದ್ದ, ನಾನು ಹಾಗಿದ್ನೋ ಹಾಗೆ ನಾನು ತಿಳ್ಕೊಂಡ್ರೆ ಆಯ್ತು ಅಲ್ವಾ? ನಾನಿದ್ದಾಗ ನಾನೇ ನಾನಾಗಿರೋದು ಇಲ್ಲದೆ ಇರೋದು ಉಂಟ ಯಾವಾಗಲಾದ್ರೂ? ಇಲ್ಲ. ನಾನೇ ನಾನಾಗಿದ್ದ ಯಾವಾಗಲೂ ಇರ್ತೀನಿ. ನಾನೇ ನಾನಿದ್ದಾಗ ನಂಗೆ ತಿಳ್ಕೊಳಕ್ಕೆ ಯಾಕಾಗಲಿಲ್ಲ? ಏನಪ್ಪ ಕಷ್ಟಪಡೋದು? ಸುಮ್ಮನೆ ನನ್ನ ಅನುಭವವನ್ನು ನಾನೇ ನಾನಾಗಿದ್ದೆ. ಸುಮ್ಮನೆ ನಾನಾಗಿದ್ದಾಗ ನನ್ನ ಹೆಸರೇನಾಗಿತ್ತು? ನನ್ನ ಹೆಸರೇ ಇರಲಿಲ್ಲ. ಹೋಗ್ಲಿ, ನನಗೆ ನಾನೇ ನಾನಾಗಿದ್ದಾಗ ನಾನು ಯಾವ ಬಣ್ಣದವನಾಗಿದ್ದೆ? ನನಗೆ ಬಣ್ಣನೇ ಕಾಣಿಸ್ತಾ ಇಲ್ಲ. ನನಗೆ ನನ್ನ ಬಣ್ಣ ಕಾಣಿಸಿದ್ರೆ ನನಗೆ ಇಂಥ ಬಣ್ಣ ಇದೆ ಅಂತ ಹೇಳ್ಬೋದಾಯ್ತು. ಹಾಗೆ ನಾನೇ ನಾನಾಗಿದ್ದಂತ ತಿಳ್ಕೊಳ್ಳೋದನ್ನ ಇವನು ಕಷ್ಟಪಡೋದಕ್ಕೆ ಕಾರಣ ಏನು ಗೊತ್ತಾ? ನಾನಲ್ಲದೆ ಇರೋದ್ರ ಜೊತೆ ಸೇರಿಕೊಂಡು ಅದಕ್ಕೊಂದಷ್ಟು ಬೆರಕೆ ಹಾಕೊಂಡು ತಿಳ್ಕೊಂಡೇನೆ. ಅದನ್ನು ಬಿಡಿಸ್ಕೊಳ್ಳೋಕ್ಕೋಸ್ಕರವಾಗಿ ವಿದ್ಯಾ ಅಂತ ಒಂದು ಪದ ಹಾಕಿದರು. ಎಲ್ಲಿಯವರೆಗೆ ವಿದ್ಯೆ ಬರಲ್ವೋ ಅಲ್ಲಿಯವರೆಗೆ ವಿದ್ಯೆ ಹೋಗಲ್ಲ. ಎಲ್ಲಿಯವರೆಗೆ ವಿದ್ಯೆ ಹೋಗಲ್ವೋ ಅಲ್ಲಿಯವರೆಗೆ ವಿದ್ಯೆ, ಈ ವಿದ್ಯೆ ಬರೋದು ಅವಿದ್ಯೆ ಹೋಗೋದು ಇದೆಯಲ್ಲ, ಇದು ಯಾವುದು ಮೊದಲು ಯಾವುದು ಆಮೇಲೆ ಅಂತಿಲ್ಲ, ಒಟ್ಟಿಗೆ ಆಗತ್ತೆ. ಆದರೆ ನೀವು ಪ್ರಯತ್ನ ಮಾಡಬೇಕಾದದ್ದು ಅವಿದ್ಯೆಯನ್ನು ಕಳೆಯೋಕಷ್ಟೇ, ವಿದ್ಯೆ ಬರೆಯೋಕಲ್ಲ. ವಿದ್ಯೆ ತಾನಾಗಿ ಬಂದ್ಬಿಡುತ್ತೆ. ಹಾಗೆ ಅಂತ ಹೇಳ್ತೇನೆ. ಯಾಕೆ ವಿದ್ಯೆ ಬರುತ್ತೆ ತಾನಾಗಿ ಅಂತಂದ್ರೆ, ಇದು ಬುದ್ಧಿಗೆ ಅನುಭವಕ್ಕೆ ಇರುವಂಥ ಒಂದು ಜಗಳ ಇದೆ ನಿಮಗೆ. ಬಹಳ ಒಳ್ಳೆ ಜಗಳ ಅದು. ನಮ್ಮ ಬುದ್ಧಿ, ನಮ್ಮ ಅನುಭವ. ಅನುಭವ ಒಂದು ಹೇಳಿದ್ರೆ ಬುದ್ಧಿ ಒಂದು ಬರ್ಕೊಳ್ಳುತ್ತೆ. ನಮ್ಮ ಗುರು ಹೇಳೋರು, ಲೆಕ್ಕದ ಪುಸ್ತಕದಲ್ಲಿ ಬರ್ಕೊಳ್ಳುವಾಗ 80 ಬರ್ಕೋಬೇಕು ಅಂತ ಇಟ್ಕೊಳ್ಳಿ, 50 ಬರ್ಕೊಂಡ್ಬಿಡೋದು. ಆಮೇಲೆ ನೋಡ್ರಿ ನಾನು 50 ಬರ್ಕೊಂಡಿದ್ದೀನಲ್ಲ ಅನ್ಬಿಡೋದು. ಅಂದ್ರೆ ಬುದ್ಧಿಪೂರ್ವಕವಾಗಿ 50 ರೂಪಾಯಿ, 80 ರೂಪಾಯಿ ಕೊಟ್ರೆ ಏನ್ ಮಾಡೋದು? 50 ರೂಪಾಯಿನ ಬರ್ಕೊಂಡ್ಬಿಡೋದು. 50 ರೂಪಾಯಿ ಬರ್ಕೊಂಡಿದ್ದೀನಲ್ಲ, ತಪ್ಪಲ್ವಾದ? ನಮ್ಮ ಬುದ್ಧಿ ಪ್ರತಿಯೊಂದು ಅನುಭವವನ್ನು ತಪ್ಪಾಗಿ ಬರ್ಕೋತಾ ಇದೆ, ಕರೆಕ್ಟಾಗಿ ಬರ್ಕೋತಾನೆ ಇಲ್ಲ. ಯಾಕೆ ಅಂದ್ರೆ ಆ ಅನುಭವದ ಜೊತೆ ಸ್ವಲ್ಪ ಕಲ್ಪನೆ ಮಾಡುತ್ತೆ. ಯಾಕೆ ಕಲ್ಪನೆ ಮಾಡ್ತಾ ಇದೆ ಹೇಳಿ ನೋಡೋಣ. ಇವಾಗ ಬೆಳಗ್ಗೆ ತಿಂಡಿ ತಿಂದಿದ್ದೀರಲ್ವಾ, ಈಗ ತಗೊಂಡ್ರಿ ತಿಂದ್ರಿ, ಹೇಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಅಂದ್ರೆ ಖಾರವಾಗಿತ್ತೋ ಸಿಹಿಯಾಗಿತ್ತಾ? ಚೆನ್ನಾಗಿತ್ತು ಖಾರ ಅಲ್ಲಪ್ಪ, ಚೆನ್ನಾಗಿದೆ ಬೇರೆ ಸೇರಿ. ಇಲ್ಲೇ ನೋಡಿ, ನಿಮ್ ನಾಲ್ಗೆಗೆ ಹೇಳೋ ಅಧಿಕಾರ ಎಷ್ಟಿದೆ ಗೊತ್ತಾ? ಅದರ ರುಚಿ ಏನ್ ಬಂತು ಅಷ್ಟೇ ಹೇಳಬೇಕಾಗಿತ್ತು. ಅದರ ಜೊತೆ ಏನ್ ಕಲ್ಪನೆ ಮಾಡಿದೆ? ಚೆನ್ನಾಗಿತ್ತು. ಕಾರ್ಯಾಲಯ ಹೇಗಿದೆ?
ಚೆನ್ನಾಗಿದೆ, ಸೂಪರ್ ಆಗಿದೆ. ಅಂದ್ರೆ ನಮ್ಮ ಅನುಭವ ಜೊತೆಯಲ್ಲಿ ಕಲ್ಪನೆ ಬೆರೆಸೇ ಬುದ್ಧಿ ತಿಳ್ಕೊಳತ್ತೆ. ಸುಮ್ಮನೆ ಒಂದು ಸೀರೆ ಹೀಗೆ ತೋರಿಸ್ತಾರೆ, ಸೀರೆ ಆಗಿದೆ ರೇ, ಚೆನ್ನಾಗಿದೆ, ಯಾಕೆ ಹೇಳಲ್ಲ. ಈ ಹಣ್ಣು ಹೇಗಿದೆ, ಹಣ್ಣಾಗಿದೆ, ಚೆನ್ನಾಗಿದೆ, ಇಷ್ಟು ಹೇಳಿದ್ರೆ ಇದರಲ್ಲಿ ಅನುಭವದ ಜೊತೆ ನಮ್ಮ ಬುದ್ಧಿ ಕಲ್ಪನೆ ಮಾಡ್ತಾ ಇದೆ ನಮ್ಗೆ ಅನ್ಸೋದೇ ಇಲ್ಲ. ಎಲ್ಲರೂ ಒಪ್ಕೊಂಡ್ಬಿಡ್ತೀವಿ. ಇದರ ಜೊತೆ ಇಷ್ಟೇ ಅಲ್ಲ, ಇದು ಹಣ್ಣು ಅಂತ ಹೇಳಿದ್ವಲ್ಲ, ಯಾವುದನ್ನು ಹಣ್ಣು ಅಂತ ಕರೆದ್ವಿ? ಕಲ್ಲರ್ನೋ ಮುಟ್ಟಿದ್ದೋ ಗೊತ್ತಾಗಲ್ಲ. ಒಂದು ಎಲ್ಲ ಸೇರು ಒಂದಿದೆ, ಏನು ಒಳ್ಳೆ ವಾಸನೆ ಬರ್ತಾ ಇದೆ ಅಂತೀನಿ. ಅಲ್ಲಿ ಒಳ್ಳೆ ವಾಸನೆ ಅನ್ನೋಷ್ಟೊತ್ತಿಗೆ ನಾನು ಕಲ್ಪನೆ ಮಾಡಿದ್ದೀನಿ. ಹೀಗೆ ಪ್ರಪಂಚದ ಎಲ್ಲ ಅನುಭವದಲ್ಲೂ ಕಲ್ಪನೆ ಮಾಡಿ ಅನುಭವನ್ನ ಕೆಡಿಸಿದ್ದೀರಿ ಅಂದ್ರೆ ತಪ್ಪಾಗಿ ತಿಳಿದಿದ್ದೀರಿ. ಕಲ್ಪನೆ ಮಾಡಿದ ಕೂಡಲೇ ಆ ಕಲ್ಪನೆ ಕಾಮವನ್ನೋ ಭಯವನ್ನೋ ಉಂಟು ಮಾಡುತ್ತೆ. ಒಬ್ರು ಆಟೋ ಹತ್ತಾ ಇದ್ರು, ನನ್ನ ಮಗನೇ, ಬೆಳಗಿನ ಜಾವ 4-4:15 ಗಂಟೆ ಶಿವಮೊಗ್ಗದಿಂದ ಹತ್ತಾ ಇದ್ರು. ಯಾರೋ ಒಬ್ಬ ಮನುಷ್ಯ ನೋಡ್ತಾ ಇದ್ದಾನೆ, ಇವನು ಆಟೋ ಹತ್ತಾರೆ ನೋಡಿದ್ರೆ ಅವ್ನು ನಾನು ಫಾಲೋ ಮಾಡ್ತಾನೆ. ಈಗ ಅಲ್ಲ, ಇವನು ಕಲ್ಪನೆ ಅದು. ಅವ್ನು ನೋಡ್ತಾ ಇದೆ ಅಂತ ತಿಳ್ಕೊಂಡ್ರಾಯ್ತು. ಅವ್ನು ನಾನು ಫಾಲೋ ಮಾಡ್ತಾ ಇರೋದು ಯಾಕೆ? ಸುಮ್ಮನೆ ಯಾಕೆ ನೋಡ್ತಾನೆ? ಅವ್ ಯಾಕೆ ನೋಡ್ತಾ ಇರಬೇಕು? ಇವನು ಫಾಲೋ ಮಾಡಿ ಅವನೇನು ಮಾಡ್ಕೋಬೇಕು? ಈಗ ನಮ್ಮಲ್ಲಿ ಕಳ್ಕೊಳ್ಳೋ ವಸ್ತು ಇದ್ರೆ ನಮಗ್ ಭಯ, ನಮ್ಗೆ ಕಳ್ಕೊಳ್ಳೋದೇ ಇದ್ರೆ ಯಾರೇನು ನೋಡಿದ್ರೆ ಇರುತ್ತೆ, ಅಯ್ಯೋ ಅವ್ರು ನಮ್ಮ ಹೀಗೆ ನೋಡ್ಬಿಟ್ರು, ಅವ್ರು ನಮ್ಮನ್ನು ಹೀಗೆ ತಿಳ್ಕೊಂಡ್ಬಿಟ್ರು, ನಿಮ್ಮನ್ನು ಹೇಗೆ ತಿಳ್ಕೊತಾರೆ? ಈ ಮನುಷ್ಯನ ಬುದ್ಧಿ ಎಷ್ಟೆಷ್ಟು ಕಲ್ಪನೆ ಹೆಚ್ಚೆಚ್ಚು ಮಾಡುತ್ತೋ ಅಷ್ಟಷ್ಟು ಅನುಭವದಿಂದ ದೂರ ಆಗ್ತಾ ಹೋಗುತ್ತೆ, ಅಷ್ಟಷ್ಟು ತನ್ನ ಸ್ವರೂಪದ ಕಡೆ ಹೋಗಲ್ಲ. ಹೀಗೆ ಹಾಗೆ ಅವಿದ್ಯೆಯಿಂದ ಉಂಟಾದ ಅನುಭವದ ಜೊತೆಯಲ್ಲಿರುವ ಕಲ್ಪನೆಯೇ ಜೀವನದ ಅನರ್ಥ. ಒಂದೇ ಒಂದು ತಪ್ಪ ತಿಳುವಳಿಕೆ ಅಲ್ಲ, ದೇಹಾದಿಗಳಲ್ಲಿ ಬಂದದ್ದು ನಾನು ಅನ್ನೋ ತಪ್ಪು ತಿಳುವಳಿಕೆ ಅದು ಒಂದು. ಅಲ್ಲಿಂದ ಮುಂದೆ ಅನುಭವ, ಒಂದೊಂದು ಅನುಭವ ನನ್ನ ಕಲ್ಪನೆ ಹುಟ್ಟಿಸುತ್ತೆ. ಎಷ್ಟು ತರಹ ಕಲ್ಪನೆ ಹುಟ್ಟಿಸುತ್ತೆ ಅಂದ್ರೆ ಮನುಷ್ಯನು ಎಷ್ಟೆಷ್ಟು ಬುದ್ಧಿವಂತನಾಗ್ತಾನೋ ಅಷ್ಟು ಜಾಸ್ತಿ ಕಲ್ಪನೆ. ಈಗ ಹಾಗಲ್ರಿ, ನಿಮಗೆ ಬರಲ್ಲ. ಈ ಸಿಟಿಗೆ ಹೋದ್ರೆ ಏನು ಹೀಗಂದ್ರೆ ಸಾಕು ಟಕ್ ಅಂತ ಬರುತ್ತೆ ಅಂತ. ಏನು ಒಂದು ಯಂತ್ರ ಮಾಡಿದ್ದಾರೆ, ಹೀಗಂದ್ರೆ ಸಾಕು ಅಡಿಗೆ ಆಗ್ಬಿಡತ್ತೆ, ಹೀಗಂದ್ರೆ ಸಾಕು ಫ್ಯಾನ್ ತಿರುಗಿಬಿಡತ್ತೆ, ಹೋಗಿ ಅಲ್ಲಿ ಹೋಗಿ ಸ್ವಿಚ್ ತಿರುಗಿಸ್ಬೇಕಾಗಿಲ್ಲ, ಹೀಗಂದ್ರೆ ಸಾಕು ರಿಮೋಟ್ರಲ್ಲಿ ಎಲ್ಲ ಸರಿ. ಈ ಕಲ್ಪನೆಯಲ್ಲಿ ಅದು ಸುಖ, ಅದು ನಮ್ಗೆ ಆನಂದ ಕೊಡುತ್ತೆ ಅಂತ ಎಲ್ಲಿಗೆ ಬಂದ್ರಿ ನೀವು? ಮತ್ತೆ ದೇಹದ ಸುಖ ತಾನೆ, ದೇಹ ನಾನು ಮಾಡ್ಕೊಂಡಿರ್ತಾನೆ. ಇಲ್ಲಿ ಕೂತೆ ಹೇಳದೆ ಇದ್ದ ಹಾಗೆ ಇಲ್ಲೇ ಎದ್ರ ಆಯಾಸ ಆಗತ್ತೆ, ಇದೇ ಪೆಟ್ಟಾಗ್ಬಿಡುತ್ತೆ. ಹೀಗೆ ಮಾಡಿ 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 ಕಲ್ಪನೆಯನ್ನು ಹೆಚ್ಚು ಮಾಡ್ತಾ ಮನುಷ್ಯ ಜೀವನದಲ್ಲಿ ಬಂಧನಕ್ಕೂ ಅನರ್ಥಕ್ಕೂ ಒಳಗಾದ. ಆ ಕಲ್ಪನೆಯೇ ಭಯ, ದುಃಖ, ಬಂಧನ ಮೂರೂ ಆಗಿದೆ. ಎಷ್ಟಷ್ಟು ಕಲ್ಪನೆ ಆಗತ್ತೆ ಅಂದರೆ ನನಗೇ ಅನ್ಸತ್ತೆ, ನನ್ನನ್ನು ಯಾರಾದರೂ ಹೀಗೆ ತಿಳ್ಕೊಂಡ್ಬಿಡ್ತಾರೆ, ನಾನು ಗಲೀಜಾಗಿದ್ದೀನಿ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳಿ ತೊಳ್ಕೊಳಕ್ಕೆ ಹೋಗ್ತಾನೆ. ಅಲ್ಲ, ತೊಳ್ಕೊಳ್ಳೋದು ವ್ಯಾವಹಾರಿಕವಾಗಿ ಸರಿ, ಆ ವಿಷಯ ಬೇರೆ. ಆದರೆ ಯಾರೋ ನನ್ನನ್ನು ಹೀಗೆ ತಿಳ್ಕೋಬೇಕು, ಹೀಗೆ ತಿಳ್ಕೋಬಾರ್ದು ಅಂತ ಇಟ್ಕೊಂಡು ಹೀಗೆಲ್ಲ ಹೋಗ್ತಾ ಇದ್ದಾನಲ್ಲ, ಇದು ಸರಿನಾ? ಆದ್ದರಿಂದ ವಿದ್ಯಾ ಅನ್ನುವಂಥದ್ದು ಸರಿಯಾದ ತಿಳುವಳಿಕೆಯನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ಕಲ್ಪನೆಯನ್ನ ಕಳಿಬೇಕು. ಎಲ್ಲಿ ಕಲ್ಪನೆ ಕಳಿಬೇಕು? ಪ್ರಪಂಚದಲ್ಲೂ ಕಲ್ಪನೆ ಕಳಿಬೇಕು, ತನ್ನ ಬಗ್ಗೆ ಇರೋ ಕಲ್ಪನೆಯೂ ಕಳಿಬೇಕು, ಇಡೀ ಪರಮಾರ್ಥದಲ್ಲಿರೋ ತಪ್ಪು ಕಲ್ಪನೆಯೂ ಕಳಿಬೇಕು. ಇಷ್ಟೂ ಕಲ್ಪನೆಗಳನ್ನ ಕಳೆದು ಇದ್ದದ್ದನ್ನು ಇದ್ದಾಗೆ ತಿಳಿಸ್ಕೊಡೋದು ವಿದ್ಯೆ. ವಿದ್ಯಾ ಪ್ರಕ್ರಿಯೆಯಲ್ಲಿ ಈ ಎರಡೂ ಕೂಡ ಪ್ರಧಾನವಾದ ಪ್ರಕ್ರಿಯೆ. ಇನ್ನು ಉಳಿದ ಎಲ್ಲಾ ಪ್ರಕ್ರಿಯೆಗಳಿಗೂ ಇದೆ ಜೋಡಿಸ್ಕೊಂಡು ಹೋಗುತ್ತೆ. ಯಾಕಂದ್ರೆ ಇದು ಸರಿಯಾದ ತಿಳುವಳಿಕೆಯೋ, ಇದು ತಪ್ಪಾದ. ಈಗ ಮುಂದೆ ಬರುತ್ತೆ ಅಂದ್ಕೊಳ್ಳಿ, ಕಾರ್ಯಕಾರಣ ಪ್ರಕ್ರಿಯೆ. ಕಾರ್ಯ ಅನ್ನೋ ಸರಿಯಾದ ತಿಳುವಳಿಕೆಯೋ, ಕಾರಣ ಅನ್ನೋ ಸರಿಯಾದ ತಿಳುವಳಿಕೆಯೋ ಮುಂದೆ ಬರುತ್ತೆ. ಎಲ್ಲಾ ಪ್ರಕ್ರಿಯೆಗಳಿಗೂ ಬರುತ್ತೆ, ನೀವು ಏನೂ ಮಾಡೋಕ್ಕಾಗಲ್ಲ. ವಿದ್ಯಾ ಪ್ರಕ್ರಿಯೆ ಬಂದ ಕೂಡಲೇ ಜ್ಞಾನ ಪ್ರಧಾನವಾಯ್ತಲ್ಲ, ಜ್ಞಾನ ಪ್ರಧಾನವಾದ ಕೂಡಲೇ ನೀವು ಏನು ಮಾಡಬೇಕು? ಪರಮಾರ್ಥದಲ್ಲಿ ಪ್ರೇಮವನ್ನಿಟ್ಟು ಒಳ್ಳೆ ಎತ್ತರದಿಂದ ಕೇಳ, ಹೌದು ಇದು ಪರಮಾರ್ಥ ವಿಚಾರ, ಇಲ್ಲಿ ಕಲ್ಪನೆ ಇರಬಾರ್ದು ಅಂತ. ಈಗ ಒಂದು ಕೊನೆಯಲ್ಲಿ ಪ್ರಶ್ನೆ ಮಾಡ್ತೀನಿ, ಪ್ರೇಮ ಅನ್ನೋದು ಕಲ್ಪನೆಯಿಂದ ಹುಟ್ಟುತ್ತೋ ಜ್ಞಾನದಿಂದ ಹುಟ್ಟುತ್ತೋ? ಪ್ರಶ್ನೆ ಆಳವಾಗಿದೆ, ಅನುಭವದಿಂದ ನೋಡಿ ಹೇಳಿ. ಪ್ರೇಮ ಹುಟ್ಟಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಯಾವ ವಸ್ತುವಿನ ಪ್ರೇಮ ಹುಟ್ಟಿದೆಯೋ, ಯಾರಾದರೂ ಪ್ರೇಮಿಸೋ ವ್ಯಕ್ತಿನ ನೆನಪು ಮಾಡ್ಕೊಳ್ಳಿ. ಅದು ನಿಮಗೆ ಅನುಭವದಿಂದ ಹುಟ್ಟಿದೆಯೋ, ಅಂದ್ರೆ ಯಥಾರ್ಥ ಜ್ಞಾನದಿಂದ ಹುಟ್ಟಿದೆಯೋ, ಕಲ್ಪನೆಯಿಂದ ಹುಟ್ಟಿದೆಯೋ? ಮಕ್ಕಳಲ್ಲಿರೋ ಪ್ರೇಮ ಕಲ್ಪನೆನಾ?
ಮನೆ ಮೇಲಿರೋ ಪ್ರೇಮ ಕಲ್ಪನೆನಾ? ಕಲ್ಪನೆ ಪ್ರೇಮ ಆದ್ರೆ ಬಿಡೋಕ್ ರೆಡಿನಾ? ಬಿಡಕ್ಕಾಗಲ್ಲ. ಅದು ಕಷ್ಟ. ತರ್ಕ ಇಲ್ಲ ಅಲ್ಲಿ ಸ್ವಾಮಿ. ಅದು ಕಲ್ಪನೆ ಮಾಡಿದ್ರು ಸರಿನೇ. ಕಲ್ಪನೆ ನೀವು ಮಾಡ್ಕೊಂಡದ್ದು ತಾನಾಗಿ ಆಗಿದ್ದ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿಯವರೆಗೆ ಈ ಕಲ್ಪನಾ ಪ್ರೇಮದಲ್ಲಿ ಮುಳುಗಿರ್ತೀರೋ ಅಲ್ಲಿ ಎಷ್ಟು ವೇದಾಂತ ಕೇಳಿದ್ರು ಏನೂ ಅನ್ಸಲ್ಲ. ಅಲ್ಲಿ ಹೇಳಿದ್ರು ನಾವು ಕೇಳಿದೀವಿ ಅಂತ ಒಂದು ಸುಮ್ಮನೆ ಸಂಸ್ಕಾರ ಅಂದ್ರೇನೋ, ಒಂದಷ್ಟು ಹೇಳಿದ್ರು, ಒಂದಷ್ಟು ಜಪ ಮಾಡಿದೆ, ಒಂದಷ್ಟು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ವಿ, ಶ್ರವಣ ಮಾಡಿದ್ವಿ ಸ್ವಾಮಿ ಅಂತ ಅನ್ಸುತ್ತೆ. ನೀವು ಅದನ್ನು ರೆಡಿ ಇರಬೇಕು. ಯಾವುದನ್ನು ಬಿಡೋಕೆ? ಕಲ್ಪನಾ ರೂಪವಾದ ಪ್ರೇಮವನ್ನು ಬಿಡೋಕೆ ರೆಡಿ ಇರಬೇಕು. ಅದು ಯಾಕೆ ಕಲ್ಪನಾ ರೂಪವಾದ ಪ್ರೇಮ ಆಯಿತು? ಸುಖ ಕೊಡುತ್ತೆ ಅಂತ ಕಲ್ಪಿಸ್ಕೊಂಡ. ಅಲ್ಲಿ ಜ್ಞಾನನೂ ತಪ್ಪಿತ್ತು. ಜ್ಞಾನ ಸರಿ ಇಲ್ಲದ ಜ್ಞಾನದಿಂದ ಹುಟ್ಟಿದ್ರಿಂದ ಕಲ್ಪನಾ ಪ್ರೇಮ ಆಯಿತು. ಸರಿಯಾದ ಜ್ಞಾನದಿಂದ ಹುಟ್ಟಿದ್ರೆ ಕಲ್ಪನಾ ಪ್ರೇಮ ಆಗ್ತಿರ್ಲಿಲ್ಲ. ಹಾಗಾದ್ರೆ ಕೇಳ್ತೀನಿ, ಒಂದು ವಿಷಯ ಕೇಳೋಣ. ದಶರಥನಿಗೆ ರಾಮನ ಮೇಲೆ ಪ್ರೇಮ ಇತ್ತು ಅಲ್ವಾ? ಅದು ಕಲ್ಪನಾ ರೂಪವೋ ಅನುಭವ ರೂಪವೋ? ಯಾಕೆ ಕಲ್ಪನೆ? ಮಗನಂದು ತಿಳಿದ, ಜಗದೋದ್ಧಾರನು ಮಗನಂದು ತಿಳಿದ. ಅಲ್ಲಪ್ಪ, ನಾನು ಕೇಳೋದು ಹಾಗಲ್ಲ. ಈಗ ರಾಮ, ಈಗ ಇನ್ನೊಂದು ತರ್ಕ ಮಾಡ್ತೀನಿ ನಾನು. ರಾಮ ಅನ್ನೋನು ಪರಮಾತ್ಮನಲ್ವಾ? ಪರಮಾತ್ಮನಲ್ಲಿ ಪ್ರೇಮ ಇಟ್ಟರೆ ಅದು ಮಗ ಅಂತಾದ್ರೂ ಇಡ್ಲಿ, ಹೇಗಾದ್ರೂ ಇಡ್ಲಿ, ಅದು ಪ್ರೇಮ ಸರಿಯಾದ ಪ್ರೇಮ ಅಲ್ವಾ? ಅದು ಯಾಕೆ ಕಲ್ಪನಾ ಪ್ರೇಮ ಅಂತೀರಿ? ಎರಡು ಪ್ರಶ್ನೆ ಇದೆ. ಮೊದಲು ಪರಮಾತ್ಮ ಅಂತ ಇಟ್ಕೊಂಡೆ. ಎರಡನೇದು, ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ತಂದೆ ಮಕ್ಕಳನ್ನು ಪ್ರೀತಿಸೋದು ಧರ್ಮ ಅಲ್ವೇಂದ್ರೆ, ಧರ್ಮದ ಪ್ರೇಮವನ್ನು ಕಲ್ಪನಾ ಪ್ರೇಮ ಅಂತೀರಾ? ಅದು ವೇದಾಂತ ಸಿದ್ಧಾಂತ ಕಲ್ಪನಾ ಅಂತ. ಧರ್ಮ ಇರ್ಬೋದು. ಈಗ ಹೇಳಿ, ಕಲ್ಪನೆಗೆ ಅಂದ್ರೆ ಜ್ಞಾನ ದಾರಿ ತಪ್ಪು ತಿಳುವಳಿಕೆಯಾಗಿ ಒಂದು ಪ್ರೇಮ ಹುಟ್ಟಿತು. ಆ ಪ್ರೇಮ ಹುಟ್ಟಿದ್ದೇನಾಗ್ಬಿಡ್ತು ಅಂದ್ರೆ ಪ್ರೇಮ ಅಭಿಮಾನವಾಗಿ ಆಯ್ತು. ಬರೀ ಪ್ರೇಮ ಆಗಿಲ್ಲ. ಎಷ್ಟರ ಮಟ್ಟಿಗೆ ದಶರಥನಿಗೆ ರಾಮನ ಪ್ರೇಮ ಆಯ್ತು ಹೇಳಿ ನೋಡ. ಎಷ್ಟು ಆಳವಾದ ಪ್ರೇಮ ಆಯ್ತು? ದೇಹನೇ ಬಿಟ್ಬಿಟ್ಟ. ಬಾ, ನಾವು ಹೊಗಳ್ತೀವಿ ನಿಜವಾದ ಪ್ರೇಮ ಅವನಲ್ಲಿತ್ತು ಅಂತ. ವ್ಯಾಮೋಹ ಅಂತೀರಾ? ಶೇಷ ವ್ಯಾಮೋಹ ಅಂತ ಅನ್ನೋ ಹಾಗಿಲ್ಲ. ಹೋಗೇ ಇಲ್ಲ, ಹೋದ ಅಂತ ಸತ್ನಲ್ಲ. ಹೋಗೇ ಹೋದ ಅಂತ ಸತ್ನಲ್ಲ ಅವನು. ಸಾಯ್ದೇ ಇರೋನು ಸತ್ತಾಗ್ತಾನೆ, ಹೋಗದೇ ಇರೋದು. ಇಲ್ಲಿ ಪ್ರೇಮದ ಕಲ್ಪನೆ ನಮಗೆ ಹೇಗೆ ಬರುತ್ತೆ ಅಂದ್ರೆ, ನಿಜವಾಗಿ ಸೂಕ್ಷ್ಮವಾಗಿ ಅನುಭವದಿಂದ ಯೋಚನೆ ಮಾಡಿ. ರಾಮನನ್ನು ತಿಳಿಯುವಾಗ ನನ್ನವನು ತಿಳ್ಕೊಂಡ. ನನ್ನವನು ಅಂದ್ರೆ ನನ್ನತನವನ್ನು ಕೊಡೋದಕ್ಕೆ ನನ್ನವನು, ನನಗೆ ಸುಖ ಕೊಡೋದಕ್ಕೆ ನನ್ನವನು. ಈಗ ನಿಮ್ಮ ಮಕ್ಕಳು ನಿಮ್ಮದನ್ನು ಕೊಡೋಕೆ ನಿಮ್ಮವರು, ಅವ್ರು ನಿಮ್ಗೆ ಸುಖ ಕೊಡೋಕೆ ನಿಮ್ಮವರು, ಎರಡೂ ಆಗಕ್ಕೆ ಸಾಧ್ಯ ಇಲ್ಲ. ನಿಮ್ಮತನ ಕೊಡೋದಾದ್ರೆ ನಿಮ್ದನ್ನು ಕೊಡೋದಷ್ಟೇ ನಿಮ್ಮ ಕೆಲಸ. ಅವ್ರಿಗೆ ಸಂತೋಷ ಆಗುವಾಗೆ ಅವ್ರು ಏನೇನಿದೆಯೋ ಅದನ್ನ ನಿಮ್ಮ ತನ ಕೊಟ್ರಾಯ್ತು. ಅವ್ರು ನಿಮ್ಗೆ ಸುಖ ಕೊಡಬೇಕು ಅಂದ್ರೆ ನಿಮ್ಮ ಪ್ರೇಮದಲ್ಲಿ ಒಂದು ಇದಿದೆ, ಸ್ವಾರ್ಥ ಇದೆ. ನಾನು ಸುಖ ಕೊಡಲಿಲ್ಲ, ನಾನು ಹೇಳಿದ ಮಾತು ಕೇಳಲಿಲ್ಲ ನನ್ನ ಮಗ, ನಾನು ಹೇಳಿದಾಗ ನಡ್ಕೊಳ್ಳಿಲ್ಲ ಅನ್ಸತ್ತೋ ಇಲ್ವಾ? ಯಾವುದು ಶುದ್ಧವಾದ ಪ್ರೇಮ? ಅದು ಸರಿ, ಲೋಕಸಿದ್ಧವಾದದ್ದು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ಲೋಕ ಪ್ರಸಿದ್ಧವಾದ್ದು. ಈಗ ತತ್ವಜ್ಞಾನದಿಂದ ಪರಮಾರ್ಥವಾದ ಪ್ರೇಮ ಎಲ್ಲೆಲ್ಲೂ ಇತ್ತು ಜ್ಞಾನಿಗಳಿಗೆ ಅಂತ ಇಟ್ಕೊಳ್ಳೋಣ. ಎಲ್ಲವೂ ಪರಮಾತ್ಮನೇ, ಎಲ್ಲರೂ ಪರಮಾತ್ಮನ ಸ್ವರೂಪ ಅಂತ ಪ್ರೇಮ ಇತ್ತು. ಯಾರೋ ಸೇವೆ ಮಾಡಿರ್ತಾರೆ, ಅವನ ಮೇಲೆ ವಿಶೇಷ ಪ್ರೇಮ ಬರುತ್ತೋ ಇಲ್ವೋ? ಸರಿನಾ ಅದು? ಸರಿ ಸರಿಯಲ್ಲ, ಸರಿ ಎರಡೂ ಇದೆ. ಇಲ್ಲೇ ನಾನು ಹೇಳೋದು, ಯಾವುದು ಕಲ್ಪನಾ ರೂಪವಾದ ಪ್ರೇಮ ಅಭಿಮಾನವಾಗತ್ತೆ, ಯಾವುದು ಪರಮಾರ್ಥವಾದ ಪ್ರೇಮ ನಿಮಗೆ ಅಭಿಮಾನವಾಗತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಳೋದ್ರಲ್ಲಿ ನಿಮ್ಮ ಜ್ಞಾನದ ಶಕ್ತಿ ಇರೋದು. ಅಲ್ಲಿ ದಾರಿ ತಪ್ಪಿದ್ರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಏನು ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ. ಅಂದ್ರೆ ಸರಿಯಾದ ಪ್ರೇಮ ಸಂಪಾದನೆ ಮಾಡೋಕ್ಕಾಗಲ್ಲ. ಪ್ರೇಮ ಇಲ್ಲದೆ ಆನಂದ ಸಿಗಲ್ಲ. ನಮ್ಮ ಗುರುಗಳು ಒಂದು ಮಾತು ಬರೆದು ಬಿಟ್ಟಿದ್ದಾರೆ, ಜೀವನದಲ್ಲಿ ಯಾರಿಗಾರು ಒಂದು ಆನಂದ ಆಗಬೇಕು, ಸಂತೋಷ ಆಗಬೇಕು ಅಂದ್ರೆ ಅವನು ಪ್ರೇಮಿಸಲೇಬೇಕು. ಪ್ರೇಮಿಸೋದು ಅಂದ್ರೆ ನನ್ನದವನು ನಾನು ಅಂತ ಎರಡು ರೀತಿಯಾದ ಪ್ರೇಮ ಇದೆ. ನಾನು ಅನ್ನೋ ಪ್ರೇಮದ ಪ್ರಕಾರ ಬೇರೆ, ನನ್ನದು ಅನ್ನೋ ಪ್ರೇಮ ಪ್ರಕಾರ ಬೇರೆ.
ಈಗ ನಾನು ಅನ್ನೋದು ದೊಡ್ಡದಾಗಿ ನಂದು ಅನ್ನೋದು ಸಣ್ಣದಾಗಬಹುದಾ? ಹಾಗೆ ಹೇಳ್ತೀನಿ. ಇಡೀ ವಿಶ್ವವೇ ನಾನು, ನಂದು ಅನ್ನೋದು ನಿನ್ನ ಮನೆ ಆಗ್ಬಹುದಾ? ಹಾಗ್ರೆ ಇಡೀ ವಿಶ್ವವೇ ನಾನಾದ್ಮೇಲೆ ಅದು ನಾನೇ ಅಲ್ವಾ? ಆ ನಾನು ಅನ್ನೋದು ನಂದು ಮಾಡಿದ್ರೆ ಸ್ವಲ್ಪ ಕೆಳಗಿಳಿಸ್ಲಿಲ್ವಾ? ಇಡೀ ವಿಶ್ವವೇ ನಾನಾದರೆ ಈ ವಿಶ್ವದ ಈ ಮನೆ ನಂದು ಅಂತ ನಾನು ಹೇಳಿದ್ರೆ ವಿಶ್ವವೇನಾಗಿದ್ದೆ? ನಾನಾಗಿದ್ದೆ. ನಾನು ಅನ್ನೋ ಪ್ರೇಮ ಟಾಪ್ ಮೋಸ್ಟ್. ಇದು ನಂದು ಅಂದ್ರೆ ನಾನು ಅನ್ನೋದ್ರಲ್ಲಿ ಕೆಳಗೆ ಬಂದ್ವಿ ನಂದು. ಹಾಗಾದ್ರೆ ವಿಶ್ವವೇ ನಾನಾದ್ರೆ ನಂದು ಉಳಿಯತ್ತೋ? ನಂದು ಉಳಿಯಲ್ಲ ಅನ್ನೋದು ಅನುಭವ ರೂಪ ತರ್ಕ. ಇನ್ನೊಂದು ಪ್ರಶ್ನೆ, ನಂದು ಅಂತ ಇಲ್ಲದೆ ಬರೀ ನಾನು ಅನ್ನೋದು ಇರುತ್ತೋ? ನನ್ನದು ಅನ್ನೋದಿಲ್ಲ, ನಾನು ಅನ್ನೋದಿದೆ. ಒಂದು ಅನುಭವ ಹೇಳಿ ನೋಡೋಣ ಅಲ್ವಾ? ಸುಶೀರ್ತಿಯಲ್ಲಿ ನಾನು ಅನ್ನೋದು ಎಲ್ಲಿ ಉಳ್ಕೊಳತ್ತೆ? ನಾನಾಗಿ ಇರ್ತೀವಿ ಬೇರೆ, ನಾನು ಅನ್ನೋ ಪ್ರೇಮವನ್ನು ತೋರಿಸುವಂಥ ಬುದ್ಧಿ ಇರಲ್ಲ. ಈಗ ನನಗೆ ಬೇಕಾದ್ದೇನು ಅಂದರೆ ಜ್ಞಾನ ಪ್ರೇಮ ಎರಡೂ ಇರೋ ಬುದ್ಧಿ ಇರಬೇಕು. ಅಲ್ಲಿ ನಾನು ಅನ್ನೋ ಜ್ಞಾನವೂ ಇರಬೇಕು, ಅದರ ಪ್ರೇಮವೂ ಇರಬೇಕು. ಅಲ್ಲಿ ನನ್ನದು ಅನ್ನೋದು ಉಳ್ಕೋಬೇಕು. ಇಡೀ ವಿಶ್ವದಲ್ಲಿ ಈಗ ಒಂದು ಕೆಲಸ ಮಾಡಿ, ಕನಸು, ಇಡೀ ಕನಸು ನಾನಾಗಿದ್ದೆ. ಅದರಲ್ಲಿ ಒಂದು ಏಕದೇಶ ನಂದಾಗಿತ್ತು. ಒಳಗೆ ಬಿಟ್ಟು ಬಂದ ಮೇಲೆ ಅಯ್ಯೋ ನಾನು ಅನ್ನೋ ಕನಸು ಹೋಯ್ತು, ನಂದು ಅನ್ನೋ ತೋಟ ಹೋಯ್ತು ಅಂತ ಹೇಳ್ತೀರಾ? ಅಲ್ಲಿ ಕನಸಲ್ಲಿ ಒಂದು ತೋಟ ಆಯಿತು, ಒಂದು ಹೆಂಡತಿ ಮಕ್ಕಳು ಇದ್ರು. ನೆನ್ನೆ ರಾತ್ರಿ ಒಂದು ಕನಸಾಯಿತು, ಯಾರೋ ನಾನು ತಗೊಂಡು ಶೂಟ್ ಮಾಡಿಬಿಟ್ರು. ಯಾವುದನ್ನ? ಶೂಟ್ ಮಾಡಿದ್ರು, ತಗೊಳ್ಳೇ ಇಲ್ಲಪ್ಪ. ಅದು ಯಾಕೆ ತಗೊಳ್ಳಿಲ್ಲ ಗೊತ್ತಾಗಲಿಲ್ಲ. ನಾನು ಹಾಗೆ ಇದ್ದುಬಿಟ್ಟೆ. ಎಷ್ಟು ಶೂಟ್ ಮಾಡಿದ್ರು ನನಗೇನು ಆಗ್ತಾನೆ ಇಲ್ಲ, ನೋಡ್ತಾ ಇದ್ದೀನಿ, ಹಚ್ತಾ ಇದ್ದೀನಿ. ಯಾಕೆ ಹೀಗೆ ಶೂಟ್ ಮಾಡ್ತಾ ಇದ್ರೆ ಅರ್ಥ ಆಗಲಿಲ್ಲ. ಹೊಡಿತಾನೇ ಇದ್ದ ನಾನು, ಯಾವ ಗುಂಡು ತಗಲಿಲ್ಲ. ಯೋಚನೆ ಮಾಡಿದೆ, ಯಾಕೆ ಶೂಟ್ ಮಾಡ್ದ ಅವರು? ಎಲ್ಲ ಬಿಟ್ಟೋಯ್ತು. ಆ ಶೂಟ್ ಮಾಡಿದವನು ನಾನೇ, ಶೂಟ್ ಮಾಡಿಸ್ಕೊಂಡವನು ಅದೇನು ಇಲ್ಲ ಅಂತ ಗೊತ್ತಾದದ್ದು ನಾನೇ. ಹಾಗಾದ್ರೆ ನನ್ನ ಪ್ರಶ್ನೆ ಏನು, ಅಲ್ಲಿ ಒಳಗಡೆ ಇದ್ದ ನನ್ನದು ನಾನು ಅನ್ನೋದಕ್ಕೂ ಇಡೀ ಅಷ್ಟು ನಾನು ಅನ್ನೋದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಇಲ್ಲಿ ಯಾತಕ್ಕೋಸ್ಕರ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಜ್ಞಾನದ ಪ್ರೇಮ ಇದೆಯಲ್ಲ, ಅಂದ್ರೆ ನಾನು ಅನ್ನೋ ಪ್ರೇಮ ಎಷ್ಟು ದೊಡ್ಡದಾಗಿರಬೇಕು ಅಂದ್ರೆ, ಇಡೀ ವಿಶ್ವವನ್ನು ನಾನು ಅಂತ ಪ್ರೀತಿಸಿದ ಮೇಲೆ ಮತ್ತೆ ಏಕದೇಶದಲ್ಲಿ ಇಷ್ಟರಲ್ಲಿ ನಾನು ಅಂತ ಪ್ರೇಮ ಇರಲ್ಲ, ವ್ಯವಹಾರ ಇರಬಹುದು. ವ್ಯವಹಾರಕ್ಕೂ ಪ್ರೇಮಕ್ಕೂ ವ್ಯತ್ಯಾಸ ಇದೆ. ವ್ಯವಹಾರ ಅಂದ್ರೇನೋ ಜನರಿಗೆ ಅರ್ಥವಾಗೋದಕ್ಕೆ ಹೇಳೋದು. ಇವರು ನಮ್ಮ ತಮ್ಮ ಅಂತ ವ್ಯವಹಾರಕ್ಕೆ ಹೇಳಿದೆ ಅಂತಕೊಳ್ಳಿ, ತಮ್ಮನೂ ಆಗಿರಲ್ಲ, ಅಣ್ಣನೂ ಆಗಿರಲ್ಲ, ಎಲ್ಲವೂ ಆಗಿರಲ್ಲ. ಆದ್ರೆ ಲೋಕದವರಿಗೆ ಹೇಳೋದಕ್ಕೆ ಹಾಗೆ ಪರಿಚಯಕ್ಕೆ ಹೇಳುವ ಶಬ್ದ ಬೇರೆ, ಅಭಿಮಾನಕ್ಕೆ ಹೇಳುವ ಶಬ್ದವೇ ಬೇರೆ. ಹೇಳೋ ಶಬ್ದ ಒಂದೇ ಥರ ಇದ್ರು, ಅಭಿಮಾನದಿಂದ ಹೇಳಿದಾಗ ಬೇರೆ ಬೇರೆ ಅಂತ ಅವನು ತಿಳ್ಕೊತಾನೆ. ಪರಿಚಯಕ್ಕೆ ಹೇಳಿದ್ರೆ ಇನ್ನೊಬ್ರು ಇಟ್ಕೊಳ್ಳೋಕ್ಕೋಸ್ಕರ ಹೇಳಿದೆ. ನನಗೇನು ಆ ಥರ ವಿಶೇಷವಾದ ಅಭಿಮಾನ ಏನಿರೋಲ್ಲ. ಈಗ ಇದನ್ನ ನಮ್ಮೂರು ಅಂತಾರೆ, ನಮ್ಮೂರು ನಂಗೆ ಅಭಿಮಾನ ಅಂತ ಹೇಳಿ ಬೇರೆಯವರು ನಮ್ಮೂರಲ್ಲ, ಇದು ನಮ್ಮೂರು ಅಂತ ತಿಳ್ಕೊಬೇಕು ಅಂತಲೇ ಹಾಗೇನಿಲ್ಲ. ಹಾಗೆ ನಮ್ಮ ಮನೆ ಅಂತ ಹೇಳ್ತೀವಿ, ನಾನು ಹೆಂಡತಿ ಅಂತ ಹೇಳ್ತೀನಿ, ನನ್ನ ಮಕ್ಕಳು ಅಂತ ಹೇಳ್ತೀನಿ. ಪರಿಚಯಕ್ಕೆ ಅದು. ಅಭಿಮಾನಕ್ಕೆ ಹೇಳಿದಾಗ ಹಿಡ್ಕೊಂಡಿರ್ತೀನಿ ನಾನು ಅದನ್ನು ಹಿಡ್ಕೊಂಡಿರ್ತೀನಿ, ನನ್ನನ್ನು ಅವ್ರು ಹಿಡ್ಕೊಂಡಿರ್ತಾರೆ. ಹೀಗೆ ಮನುಷ್ಯನ ತಾನು ಅನ್ನುವ ಪ್ರೇಮ ಪರಮಾರ್ಥದಲ್ಲಿ ಇಡದೇ ಹೋದರೆ ಅದು ವಿದ್ಯೆ ಅನ್ನಿಸ್ಕೊಳ್ಳಲ್ಲ. ಎಲ್ಲಿವರೆಗೆ ದೇಹಾದಿಗಳಲ್ಲಿ ಇಟ್ಟಿರ್ತೀವೋ ಅಲ್ಲಿವರೆಗೆ ಇದರ ಕಾಟ ಇದ್ದೇ ಇರುತ್ತೆ. ಇದು ಯಾವತ್ತು ಪಾಠ ಹೇಳ್ಕೊಟ್ಟದ್ದಲ್ಲ. ಮೊನ್ನೆ ಹುಟ್ಟಿದ ಮಗು, 6 ತಿಂಗಳ ಮಗು, ನನ್ನ ಮೊಮ್ಮಗ ಹುಟ್ಟಿ ಹೆಚ್ಚು ದಿವಸ ಆಗಿಲ್ಲ. ನನ್ನ ಹತ್ರಕ್ಕೆ ಬರೋದೇ ಇಲ್ಲ, ಅಮ್ಮನ ಹತ್ರಕ್ಕೆ ಹೋಗತ್ತೆ. ಯಾಕೆ ಬರಲ್ಲ? ಅದಕ್ಕೆ ನಂದು ಅಮ್ಮ ಅಂತ ಅಭಿಮಾನ ಬಂದುಬಿಟ್ಟಿದೆ. ಹೇಳ್ಕೊಟ್ರೆ ಯಾರದು? ದೇಹ ನಾನೊಂದು ಮಾಡ್ಕೋ, ಅಮ್ಮನ ನಂದೊಂದು ಮಾಡ್ಕೋ, ಬಾಕಿಯವ್ರನ್ನ ನನ್ನಲ್ಲ ಮಾಡ್ಕೋ ಅಂತ ಯಾರು ಹೇಳ್ಕೊಡ್ತಾರ? ಹಾಗೆ ಯಾರೂ ಹೇಳ್ಕೊಡದೆ ಬಂದಿರೋ ಪಾಠ ಯಾವ ಪಾಠ? ಅವಿದ್ಯಾಪಾಠ. ಅವಿದ್ಯಾಪಾಠ ಎಲ್ಲರಿಗೂ ಹುಟ್ಟ ಬಂದುಬಿಟ್ಟಿದೆ. ಈಗ ತಪ್ಪು ತಿಳುವಳಿಕೆಯನ್ನು ಕಳೆಯೋದಕ್ಕೆ ನಾವು ಸರಿಯಾದ ಪಾಠ, ಸರಿಯಾದ ಪ್ರೇಮ, ಸರಿಯಾದಂತಹ ದಾರಿ ಹುಡ್ಕೋಕೆ ಇಲ್ಲಿ ಬಂದಿದ್ದೀವಿ. ಈಗ ವಿದ್ಯಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ನೀವು ಒಂದು ಯೋಚನೆ ಮಾಡಬೇಕು. ನನ್ನ ಪ್ರೇಮ ಕಾರಣ ರೂಪದಲ್ಲಿದೆಯಾ, ಕಾರ್ಯರೂಪದಲ್ಲಿದೆಯಾ? ನನ್ನ ಪ್ರೇಮ ಅವಸ್ಥಾ ಸಾಕ್ಷಿಯಲ್ಲಿದೆಯಾ, ಅವಸ್ಥೆ ಒಳಗಿದೆಯಾ? ನನ್ನ ಪ್ರೇಮ ದೃಶ್ಯದಲ್ಲಿದೆಯಾ, ದ್ರಷ್ಟೃವಿನಲ್ಲಿದೆಯಾ? ನನ್ನ ಪ್ರೇಮ ಪಂಚಕೋಶವನ್ನು ಮೀರಿರುವ ಸ್ವರೂಪದಲ್ಲಿದೆಯಾ, ಪಂಚಕೋಶದಲ್ಲಿದೆಯಾ? ಪ್ರತಿಯೊಂದು ಪ್ರಕ್ರಿಯೆಯಲ್ಲೂ ನೀವು ಇದನ್ನು ಜೋಡಿಸ್ತಾ ಹೋಗ್ತೀನಿ. ನಾನು ಬರೀ ಪ್ರಕ್ರಿಯೆ ಹೇಳಲ್ಲ, ಯಾಕಂದ್ರೆ ಬರೀ ಪ್ರಕ್ರಿಯೆ ಹೇಳಿದ್ರೆ ಬರೀ ತರ್ಕ ಅನ್ಸತ್ತೆ ನಿಮಗೆ.
ನಾನು ಹೇಳೋದು ತರ್ಕವೂ ಅಲ್ಲ, ಅನುಭವವೇ. ಅನುಭವವನ್ನೇ ನೀವು ಜೋಡಿಸುವಾಗ ನೀವು ನಿಮ್ಮೊಳಗೆ ನೀವೇನು ಪ್ರಶ್ನೆ ಮಾಡಬೇಕು, ಈ ವಿದ್ಯಾ ಪ್ರಕ್ರಿಯೆಯಲ್ಲಿ ಹೇಳಿದ ಪರಮ ಪ್ರೇಮ, ನಾನು ಅನ್ನೋ ಪ್ರೇಮ ಎಲ್ಲಿ ನಿಂತಿದೆ ನಿಮಗೆ? ಎಲ್ಲಿ ನಿಂತ್ಕೊಂಡಿದ್ರಿ? ಆ ನಿಜವಾಗಿ ನಾನು ಅನ್ನೋ ಪ್ರೇಮ ಪರಮಾರ್ಥದಲ್ಲಿ ನಿಂತಿದ್ರೆ ಇವರು ಹೇಳಿದಾಗೆ ಎಲ್ಲ ಪ್ರಕ್ರಿಯೆಯೂ ಸಾರ್ಥಕ. ನನಗೆ ವಿದ್ಯಾ ಪ್ರಕ್ರಿಯೆ ಇಲ್ಲೇ ಜ್ಞಾನ ಆಯಿತು. ಜ್ಞಾನ ಅಂದ್ರೇನು? ಪರಮವಾದ ನಮ್ಮ ಸ್ವರೂಪದಲ್ಲಿ ನಾನು ಅನ್ನೋ ರೂಪದಂಥ ಪ್ರೇಮ ಬಂದು ಆ ಅನುಭವದಲ್ಲಿ ನಿಂತುಬಿಟ್ಟ. ಜ್ಞಾನ ಅನ್ನೋದು ಅನುಭವಕ್ಕೆ ಹೆಸರು, ಪ್ರೇಮ ಅಂದ್ರೆ ನಾನು. ಅನುಭವ ರೂಪನಾದ ಆತ್ಮನೇ ನಾನು. ಆತ್ಮನೇನೋ ನಾನು ಅಂದ್ರೆ ಆತ್ಮನೇ ನಾನು ಅನ್ನೋದು ಪರ್ಯಾಯ ಪದ. ಅದು ಆದರೆ ಹೇಳುವಾಗ ಶಬ್ದದಲ್ಲಿ ಹೇಳ್ತೀವಿ. ಅಷ್ಟು ಆಳವಾದ ಪ್ರೇಮ ನಿಮಗೆ ಉಂಟಾದರೆ ಸಹಜವಾಗಿ ಇಲ್ಲಿ ಬಿಟ್ಟು ಹೋಗಿರುತ್ತೆ. ಅಂಥ ಪ್ರೇಮವನ್ನು ಪಡ್ಕೊಳ್ಳೋಕ್ಕೋಸ್ಕರ ಈ ಪ್ರಕ್ರಿಯೆಗಳನ್ನೆಲ್ಲ ಅನುಭವಗಳನ್ನೆಲ್ಲ ನಮ್ಗೆ ಜೋಡಿಸ್ಕೊಡ್ತೀನಿ. ಜೋಡಿಸ್ಕೊಡೋದು ಇಲ್ಲಿ, ನಿಂತ್ಕೊಳ್ಳೋದು ನಿಮ್ಮ ಸ್ವರೂಪದಲ್ಲಿ. ಅದು ಶಬ್ದಕ್ಕೆ ಸಿಗದ ಸ್ವರೂಪದಲ್ಲಿ ನೀವು ನಿಂತ್ಕೋಬೇಕು. ಶಬ್ದದಿಂದ ನಾನು ಇಲ್ಲಿ ಸ್ವಲ್ಪ ಇಲ್ಲಿ ಅನುಭವಗಳನ್ನು, ನಿಮ್ಮ ಇರುವ ಅನುಭವಗಳನ್ನು ಜೋಡಿಸಿ, ಅದನ್ನು ಹೇಗೆ ಜೋಡಿಸಿದ್ರೆ ಈ ಕಲ್ಪಿತ ಅನುಭವಗಳ ಪ್ರೇಮ ಕಳೀತಾ ಹೋಗುತ್ತೆ. ಕಲ್ಪಿತ ಅನುಭವಗಳಲ್ಲಿ ಪ್ರೇಮ ಇದೆ, ಯಾವ್ಯಾವುದಲ್ಲಿದೆ ಒಂದು ನೀವೇ ಹುಡುಕೊಂಡು ಹೋಗಿ ಅದನ್ನು ಹೇಗೆ ಬಿಡಬಹುದು ಅಂತ ಯೋಚನೆ ಮಾಡಿ ಆ ಪ್ರೇಮದಿಂದ ನಿಧಾನವಾಗಿ ಪರಮಾರ್ಥವಾದ ಅನುಭವದಲ್ಲಿ ಪರಮ ಪ್ರೇಮ ಉಳಿಬೇಕು ಅನ್ನೋದೇ ವಿದ್ಯೆ. ಅದನ್ನ ಆತ್ಮೈಕತ್ವ ಪ್ರತಿಪತ್ತಿ ಅಂತ ಕರೆದ್ರು ಆಚಾರ್ಯ. ಏನು ಕರೆದ್ರು? ಹೇಳಕ್ 3 ಪದ ಹೇಳಿದ್ದಾರೆ. ಆತ್ಮ ಅಂದ್ರೆ ನಾನು, ಏಕತ್ವ ಅಂದ್ರೆ ಎರಡಿಲ್ಲದ ನಾನು, ಪ್ರತಿಪತ್ತಿ ಅಂದ್ರೆ ಜ್ಞಾನ, ತಿಳುವಳಿಕೆ. ಎರಡಿಲ್ಲದ ನಾನೇ ಅನ್ನೋ ತಿಳುವಳಿಕೆ. ತಿಳುವಳಿಕೆ ಅನ್ನೋದು ಅನುಭವ ಆಯಿತು, ನಾನೇ ಅನ್ನೋದೇನಾಯ್ತು? ಪ್ರೇಮ ಆಯಿತು. ಆತ್ಮೈಕತ್ವ ಪ್ರತಿಪತ್ತಿ ಅಂದ್ರೆ ಎರಡಿಲ್ಲದ ನಾನೇ ನಾನು ಅನ್ನೋ ಪರಮ ಪ್ರೇಮ, ಇನ್ನೆಲ್ಲೂ ಜಾರಬಾರದು ನಾನು ಅನ್ನೋದು. ಅಂಥ ಪ್ರೇಮ ನಿಮಗೆ ಹುಟ್ಟಿದಾಗ ಈ ಪಂಚ ಪ್ರಕ್ರಿಯೆ 5 ದಿವಸದ ಪ್ರಕ್ರಿಯೆಯಲ್ಲಿ ಪರಮ ಶಾಂತವಾದ ಸ್ವರೂಪದಲ್ಲಿ ನಿಂತಿರ್ತೀವಿ. ಯಾವ ಭಯವೂ ಇರಲ್ಲ. ನಮಗೆ ವಯಸ್ಸಾಗಿರಲ್ಲ, ನಾವು ಹೆಣ್ಣು ಗಂಡು ಆಗಿರಲ್ಲ, ಹಿಂದೂ ಆಗಿಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ. ಯಾವಾಗಲೂ ಹೆಣ್ಣಾಗಿಲ್ಲ, ಯಾವಾಗಲೂ ಗಂಡಾಗಿಲ್ಲ, ಯಾವಾಗಲೂ ವಯಸ್ಸಾಗಿಲ್ಲ, ಯಾವಾಗಲೂ ನಾವು ಕಪ್ಪು ಬಿಳುಪು ಆಗಿಲ್ಲ, ಏನೂ ಆಗಿಲ್ಲ. ಅಂಥ ಸ್ವರೂಪದಲ್ಲಿ ಯಾವಾಗಲೂ ಇದೀವಿ ಅನ್ನೋದು ಈಗ ಅನುಭವಕ್ಕೆ ಬರುತ್ತೆ. ಅನುಭವಕ್ಕೆ ಬರೋದು ಈಗಾದರೂ ಅನುಭವ ಆಗಿರುತ್ತೆ, ಯಾವಾಗಲೂ ಹಾಗಿದ್ದೀವಿ ಅಂತ. ಆದ್ದರಿಂದ ಇದರಿಂದ ಏನೋ ಹೊಸದಾದ ಒಂದು ಉಂಟಾಗತ್ತೆ ಅಂತ ನಾನು ಹೇಳೋಲ್ಲ. ತಪ್ಪಿದ ಜ್ಞಾನ, ತಪ್ಪಿದ ಪ್ರೇಮ, ತಪ್ಪಿದ ಜ್ಞಾನ, ತಪ್ಪಿದ ಪ್ರೇಮ ಎರಡನ್ನೂ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋದ್ರೆ ಪ್ರಕ್ರಿಯೆ ಪರಿಶುದ್ಧವಾಗಿ ನಡ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇವತ್ತಿನಿಂದ 10 ಕಾಲ ಹೋಯ್ತಾ? 1/4 ಗಂಟೆ ಇದೆ. ಈಗೇನಾದರೂ ಈ ಪರಮಾರ್ಥ ವಿಷಯದಲ್ಲಿ, ವಿದ್ಯಾ ವಿಷಯದಲ್ಲಿ ಪ್ರಶ್ನೆಯನ್ನು ಕೇಳಿ. ನನಗೇನಾಗುತ್ತೆ ಅಂದರೆ ಪ್ರಶ್ನೆ ಕೇಳಿದರೆ ಹೊಳೆಯೋ ವಿಷಯ ಬೇರೆ ಬೇರೆ ವಿಷಯ ಹೊಳೆಯುತ್ತೆ. ಈಗ ಜ್ಞಾನ 4 ತರಹ ಅಂತ ಹೇಳಿದೆ. ಅದರಲ್ಲಿ 4 ತರಹದಲ್ಲಿ ಒಂದು ತಪ್ಪು ತಿಳುವಳಿಕೆ, ಒಂದು ಸ್ಮೃತಿ ಜ್ಞಾನ, ಒಂದು ಪ್ರತಿಭಿಜ್ಞಾನ, ಒಂದು ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಒಂದೇ ಜ್ಞಾನ, ಬಾಕಿದೆಲ್ಲ ಸುಮ್ಮನೆ ಅದಕ್ಕೆ ಹೋಲಿಗೆಗೋಸ್ಕರ ಹೇಳಿದ್ದು. ಆ ಜ್ಞಾನದ ಜೊತೆಯಲ್ಲಿ ಅಭಿಮಾನ ಸೇರ್ಕೊಂಡ್ಬಿಡುತ್ತೆ. ಯಾಕೆ ನೋಡಿದ್ರೆ ಯಾಕೆ ಅಭಿಮಾನ ಬರಬೇಕು ಅಂತ? ಸೂರ್ಯನ ಬಿಸಿಲು ಇದ್ರ ಮೇಲೆ ಬಿತ್ತಪ್ಪ, ಅದು ಬಿಸಿಲಿಗೇನು ಅಭಿಮಾನ ಬರುತ್ತೆ? ಹಾಗೆ ನಾವು ಕಣ್ಣಿಂದ ಒಂದು ನೋಡಿದ್ರೆ ನಂದು ಯಾಕೆ ಬರುತ್ತೆ? ದೇಹಾದಿಗಳನ್ನು ನೋಡಿದರೆ ನಂದು ಅಂತ ಅಷ್ಟೇ ಹೇಳಿಲ್ಲ, ನೀವೇನು ಹೇಳಿದ್ರೆ ನಾನು. ಅರೆ ನೋಡಿದ ಕೂಡಲೇ ಪ್ರೇಮ ಬರೋದಕ್ಕೆ ಕಾರಣ ಏನು? ತರ್ಕ ಇದೆಯಾ? ಕಂಡ ವಸ್ತುವಿನೆಲ್ಲ ಪ್ರೀತಿಸಕ್ಕೆ ಹುಟ್ಟಿದ್ರು ನಾವು ಅಲ್ವಾ? ಹಾಗಾದ್ರೆ ನಾನು ಏನನ್ನು ಅರಿತೀನೋ ಅರಿಯುವಾಗ ಬರೀ ಅರಿವ ಪ್ರೇಮ ರೂಪವಾದ ಅರಿವು. ಯಾವ ಬರೀ ಅರಿವು ಪರಮ ಪ್ರೇಮ ರೂಪವಾಗಿರುತ್ತೆ. ಎಲ್ಲಿ ಅರಿವು ತಪ್ಪಿದೆ, ಪ್ರೇಮವೂ ತಪ್ಪಿದೆ. ಇದನ್ನು ನಾವು ವಿಚಾರ ಮಾಡಬಹುದಲ್ವಾ? ಯಾಕೆ ಅಭಿಮಾನ ಬರುತ್ತೆ? ಯಾಕೆ? ಈಗ ಮಕ್ಕಳನ್ನು ತಿಳ್ಕೊಂಡ್ವಿ. ಈಗ ಇಲ್ಲೊಂದು ಮಗು ಇದೆ, ಇಲ್ಲೊಂದು ಮಗು ಇದೆ, ಇಬ್ಬರು ನೋಡ್ತಾ ಇದೀವಿ, ಇಬ್ಬರು ಆಟ ಆಡ್ತಾ ಇದೀವಿ. ತಾಯಿ ಬರ್ತಾಳೆ, ಒಂದು ಮಗು ಚಾಕ್ಲೇಟ್ ಕೊಡ್ತಾಳೆ, ಹೋಗ್ತಾಳೆ. ಇನ್ನೊಂದು ಮಗು ಕೊಡ್ಲಿಲ್ಲ. ಯಾಕೆ? ಅಲ್ಲ, ಅಭಿಮಾನ ಯಾಕೆ ಬಂತು? ಮಕ್ಕಳು ಪ್ರೀತಿಸೋದಾದ್ರೆ ಮಕ್ಕಳನ್ನೆಲ್ಲ ಪ್ರೀತಿಸ್ಬೇಕಾಯ್ತಲ್ವಾ? ಅಲ್ಲಿ ಪ್ರಶ್ನೆ ಬರುತ್ತೋ ಇಲ್ವಾ? ಹಾಗೆ ಮಕ್ಕಳು, ಹಾಗೆ ದೇಹೇಂದ್ರಿಯಗಳು ಮಕ್ಕಳು ಅಂತ ಇಟ್ಕೊಳ್ಳಿ. ನಿಮ್ಮ 5 ಜನ ಮಕ್ಕಳಿದ್ದಾರೆ, ಎಲ್ಲ ದೇಹೇಂದ್ರಿಯಗಳು ಮಕ್ಕಳೇ. ಈ ದೇಹೇಂದ್ರಿಯ ನಾನು, ಆ ದೇಹೇಂದ್ರಿಯ ನಾನಲ್ಲ, ಅವ್ರು ಬೇರೆ ಇವ್ರು ಬೇರೆ. ಈ ತರ ಯಾಕೆ ಬಂತು?
ನೋಡುವಾಗ ಸಮದೃಷ್ಟಿ ಯಾಕೆ ತಪ್ಪಿಕೊಂಡ್ವಿ ನಾವು? ಅರಿವಿನಿಂದಲೇ ಪ್ರೇಮ ಉಂಟಾಗೋದಾದ್ರೆ, ಆ ಪ್ರೇಮವು ನಾನೂನ ರೂಪ ತಾಳೋದಾದ್ರೆ ಯಾಕೆ ವೈಷಮ್ಯ, ಪಕ್ಷಪಾತ ಯಾಕೆ? ಈಗ ಕನಸಲ್ಲಿ ಎಷ್ಟೋ ದೇಹೇಂದ್ರಿಯಗಳು ನೋಡ್ತೀವಿ. ಎಲ್ಲ ದೇಹ ಇಂದ್ರಿಯಗಳು ನಾನು ಅಂತ ಅನ್ಕೋತೀರಲ್ಲೇ, ಅಲ್ಲೂ ಒಂದನ್ನೇ ಅನ್ಕೋತೀರಿ. ಯಾಕೆ ಹಾಗೆ ಅಂದ್ಕೊಂಡ್ರೆ? ಎಚ್ಚರದಲ್ಲೂ ನೋಡ್ತೀರಿ ಇಷ್ಟು ದೇಹೇಂದ್ರಿಯಗಳಿದೆ. ಇಲ್ಲಿ ಕೂತವು ನಾನು, ಅವರೆಲ್ಲ ನೀವು, ಅವರೆಲ್ಲ ಅವರು, ಇವರೆಲ್ಲ ಹೆಂಗಸರು, ಇವರೆಲ್ಲ ಗಂಡಸರು. ಈ ಥರ ನನ್ನ ಪ್ರತ್ಯಯ ಬರೋದಕ್ಕೆ ಕಾರಣ ಏನು? ಪರಮಾರ್ಥವಾಗಿ ವ್ಯವಹಾರಕ್ಕೆ ಬಂದ್ಕೊಳ್ಳಿ, ವ್ಯವಹಾರದ ಪ್ರಶ್ನೆ ಅಲ್ಲ. ನಿಜವಾಗಿ ಅದೇ ಸತ್ಯ ಅನ್ನುವಂಥ ಜ್ಞಾನ ಯಾಕೆ ಬಂತು? ಯಾಕೆ ಆ ಪ್ರೇಮ ಆ ಥರ ದಾರಿ ತಪ್ಪಿತು? ಹೌದು ಅಲ್ಲ, ನಾವು ಒಂದೇ ಇರೋ ಸರಿ ಒಂದು ದೃಶ್ಯ ರಾಶಿಯಲ್ಲಿ ಒಡೆದು ಕೆಲವನ್ನ ನಾನು ಮಾಡ್ಕೊಂಡು, ಕೆಲವನ್ನ ನಂದು ಮಾಡ್ಕೊಂಡು, ಕೆಲವನ್ನ ನಂದಲ್ಲ ಅಂತ ಮಾಡ್ಕೊಂಡು, ಈ ತರ ಪಾಠ ಹೇಳ್ಕೊಟ್ಟವ್ರು ಯಾರು? ಈಗ ನಾನು ಎಚ್ಚರವನ್ನು ನೋಡ್ತಾ ಇದ್ದೀನಿ, ಕಣ್ಣು ಬಿಟ್ಟೆ ಎಚ್ಚರ ಪ್ರಪಂಚ ಇದೆ. ಎಚ್ಚರ ಪ್ರಪಂಚದಲ್ಲಿ ದೇಹೇಂದ್ರಿಯೂ ಇದೆ. ಒಂದಷ್ಟು ದೇಹೇಂದ್ರಿಯಗಳು ಕಾಣಿಸುತ್ತೆ, ಒಂದಷ್ಟು ಇದೆಲ್ಲ ಕಾಣಿಸುತ್ತೆ. ಅದು ಕಾಣಿಸೋದು ಸರಿಯೋ ತಪ್ಪೋ ಅನ್ನೋ ಪ್ರಶ್ನೆ ಬೇರೆ. ಆ ಕಾಣಿಸ್ತಾ ಇರೋದ್ರಲ್ಲಿ ಕೆಲವು ನಂದು, ಕೆಲವು ನಾನು, ಕೆಲವು ನಮ್ಮವರು, ಕೆಲವರು ಬೇರೆಯವರು, ಈ ತರ ಎಲ್ಲ ಮಾಡಿದ್ವಲ್ಲ. ಯಾಕೆ ಮಾಡಿದ್ವಿ? ಇದಕ್ಕೇನು ತರ್ಕ ಇದೆ? ತರ್ಕವೂ ಇಲ್ಲ, ಅನುಭವ ಇಲ್ಲ, ಸುಮ್ಮನೆ ಮಾಡಿದ್ವಿ. ಅಹಂಕಾರದಲ್ಲಿ ನಾನು, ಅಂದ್ರೆ ನಾನು ಅಂತಃಕರಣದಿಂದ ಈ ದೇಹದೊಳಗೆ ತೋರುವಂತಹ ಅಂತಃಕರಣ ನಾನು ಬುದ್ಧಿ ಬಂದಾಗ ಅದಕ್ಕೆ ಅನುಕೂಲವಾಗಿರೋದ್ರಲ್ಲ ನಮ್ಮವರು, ಅದಕ್ಕೆ ಪ್ರತಿಕೂಲವಾಗಿರೋದು ಬೇರೆಯವರು ಮಾಡೇ ಮಾಡ್ಕೊಂಡ ಬುದ್ಧಿ. ಅವರೇನು ಹೇಳಿದ್ರು ಅಂದ್ರೆ, ಒಂದು ದೇಹದಲ್ಲಿ ನಾನು ಅಂತ ಹುಟ್ಕೊಂಡ ಮೇಲೆ ಆ ದೇಹಕ್ಕೆ ಅನುಕೂಲವಾದ ವಸ್ತು ನಂದು, ದೇಹಕ್ಕೆ ಪ್ರತಿಕೂಲವಾದ ನಂದಲ್ಲ, ಆ ದೇಹಕ್ಕೆ ಸಂಬಂಧಪಟ್ಟವರು ನಮ್ಮವರು, ಬಾಕಿಯವರು ನಮ್ಮವರಲ್ಲ ಅಂತ ಬಂದೇ ಬರುತ್ತೆ ಅಂತ ಹೇಳಿದ್ರು. ಈಗ ಹಾಗಾದ್ರೆ ಒಂದೇ ದೇಹದಲ್ಲಿ ನಾನು ನಂದು ಅಂತ ಯಾಕೆ ಬಂದೆ? ನಾನು ಅಂತ ಯಾಕೆ ಬಂತು? ಬಂದಾಗಿರೋದಕ್ಕೆ ಹೇಳಿರೋದು ಯಾಕೆ ಬಂತು ಅನ್ನೋ ತಪ್ಪಲಿಕ್ಕೆ ಬಂದಿರೋದು. ತಪ್ಪು ತಿಳಿಕೆ ಸರಿಪ. ಈಗ ದೇಹದಲ್ಲಿ ನಾನು ಅನ್ನೋದು ಯಾಕೆ ಬಂತು ಅಂದ್ರೆ ತನಗೂ ದೇಹಕ್ಕೂ ವಿವೇಕ ಮಾಡ್ಕೊಂಡಿಲ್ಲ, ತಪ್ಪಲಿಕ್ಕೆ ಬಂತು. ಆದ್ರೆ ದೇಹದಲ್ಲಿ ನಾನು ಅನ್ನೋ ಬುದ್ಧಿ ಬಂದ್ ಕೂಡಲೇನೆ ಇದಕ್ಕೆ ಅನುಕೂಲವಾಗಿರಲ್ಲ ನಮ್ಮವರು, ಇದಕ್ಕೆ ಪ್ರತಿಕೂಲವಾದವರಲ್ಲ ಬೇರೆಯವರು. ಈ ಬುದ್ಧಿ ಮಾಡ್ಕೊಳುತ್ತೆ ಈ ಭಾಗನ. ಒಂದು ತಪ್ಪಲಿಕ್ಕೆ ಒಂದು ಒಪ್ಕೊಂಡ್ಬಿಟ್ಮೇಲೆ ಆ ತಪ್ಪಲಿಕ್ಕೆ ಮುಂದೆ ಕೆಲವನ್ನು ಹೊಂದಿಸ್ಕೊಳ್ತವೆ. ಇಲ್ಲೇ ಯಾಕೆ ತಪ್ಪು ತಿಳ್ಕೊಂಡೆ, ಇದೇ ಯಾಕೆ ಬಂತು ಅಂತ ಕೇಳಿದ್ರೆ ಈಗ ಮಾಡಲ್ಲ, ವಿವೇಕ ಮಾಡಿಲ್ಲ. ಸಾಕ್ಷಿ ಸೂರ್ಯನಂತೆ ಸಾಕ್ಷಿ ಅಖಂಡ ಎಚ್ಚರವನ್ನು ಬೆಳಗ್ತಾರೆ. ಅದು ಗೊತ್ತಿಲ್ಲ. ಆ ಗೊತ್ತಿದ್ದು ಯಾಕೆ ಹೀಗಾಗ್ತಿತ್ತು? ಆ ಗೊತ್ತಿಲ್ಲದೆ ಇರೋದ್ರಿಂದೇನೆ ಇಷ್ಟೇ ನಾನು ಮಾಡ್ಕೊಂಡು, ಇಷ್ಟ ಆಗಿರೋ ನನಗೆ ಯಾರ್ಯಾರು ಉಪಕಾರ ಮಾಡ್ತಾರೋ ಅವ್ರು ನಮ್ಮವರು, ಇದಕ್ಕೆ ಯಾರ್ಯಾರು ವಿರುದ್ಧ ಅನ್ಕೊಳ್ತಾರೋ ಅವ್ರು. ಈಗ ಹೇಳಿದ್ರು ಇಟ್ಕೋಣ, ಒಬ್ರು ಕೂತ್ಕೊಂಡು ಹೇಳಿದ್ರು, ನೋಡಪ್ಪ ಎಚ್ಚರದ ದೃಶ್ಯವೆಲ್ಲ ನಿನಗೆ ಗೋಚರ, ಅದರಲ್ಲಿ ಯಾವುದೂ ನಾನು ನಂದು ಅನ್ನೋದಿಲ್ಲ, ಎಲ್ಲ ಸುಮ್ಮನೆ ಸೂರ್ಯ ನೋಡಿದಾಗ ನೀನು ನೋಡ್ತಾ ಇದೀಯಾ, ಕನಸನ್ನು ನೋಡ್ದ ಹಾಗೆ ಅಂದ್ರೆ ಅದು ಗೊತ್ತಾಗಲ್ಲಪ್ಪ. ಅದು ಹೂ ಹೂ ಸುಮ್ಮನೆ ಶ್ರದ್ಧಾ ಮಾತ್ರ ಹೂ ಅಂತಾನೆ ಹೊರತು ಅದು ಏನ್ ಮಾಡುದು ನನಗೆ ಎಲ್ಲವೂ ನಾನು. ಏನಾಗಿದೆ ಅಂದ್ರೆ ಇಲ್ಲಿಂದ ನಾನು ಬಿಡಿಸಿದ ಮೇಲೆ ಅವಾಗ ಹೇಳಿದಾಗ ಇನ್ನೊಂದಲ್ಲಿ ನಾನೊಂದು ಕೂರಿಸ್ಬೇಕು, ಇನ್ನೊಂದಲ್ಲಿ ನಾನೊಂದು ಕೂತ್ ಹೊರತು ಇದನ್ನು ಬಿಡಕ್ ಬರಲ್ಲ. ಅಲ್ಲಿವರೆಗೆ ಇದೇ ನಾನಾಗಿರ್ತೀನಿ. ಯಾವುದೂ ನಾನಲ್ಲ ಅನ್ಬಿಟ್ಬಿಡ್ತೀರಿ ನೀವು. ಯಾವ್ದಾದ್ರು ಒಂದ್ರಲ್ಲಿ ನಾನು ಅನ್ನೋ ಪ್ರೇಮ ಕೊಡಿ, ಅವಾಗ ಬೇಕಾದ್ರೆ ಇದನ್ನು ಬಿಡೋಕೆ ರೆಡಿ ನಾನು. ಅಲ್ಲಿಯವರೆಗೆ ಇದೇ ನಾನು. ನೀವು ಹೇಳಿ, ತರ್ಕ ಹೇಳಿ, ಅನುಭವ ಹೇಳಿ, ದೃಷ್ಟಾಂತ ಹೇಳಿ, ಏನಾದ್ರೂ ಹೇಳಿ, ಕೊನೆಗೇನೋ ಮತ್ತೆ ಯಥಾ ಪ್ರಕಾರ ಅಲ್ಲೇ ಬರುತ್ತೆ. ಈ ಅಧ್ಯಾಸದ ಮಹಿಮೆ ಇದೇನ್ ಮಾಡಿದ್ರು ತನ್ನನ್ನು ಬಿಟ್ಕೊಡಲ್ಲ, ಎಲ್ಲಿವರೆಗೂ ಬಿಟ್ಕೊಡಲ್ಲ. ಅಲ್ಲ, ಇವಾಗ ಬಿಟ್ಕೊಳ್ಳಲ್ಲ ಅನ್ನೋ ವಿಷಯ. ಬಿಟ್ಕೊಳ್ಳೋದು ಹೇಗೆ ಹೇಳಿ? ಬಿಟ್ಕೊಳ್ಳೋಕ್ಕೋಸ್ಕರ ಪ್ರಕ್ರಿಯೆ ಹೇಳ್ತೀನಿ. ಮತ್ತೆ ಬಿಟ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಿಟ್ಕೊಳ್ಳೋದು ಕೇಳ್ತಿ ಇಲ್ಲಿ ಬರ್ಬೇಕಾ? ಅಲ್ಲ, ಈಗ ವ್ಯವಹಾರದಲ್ಲಿ ನಾನು ಯಾತಕ್ಕೆ ಅಂದ್ರೆ ತರ್ಕ ಮತ್ತು ಪ್ರೇಮ, ತರ್ಕ ಮತ್ತು ಜ್ಞಾನ, ಈ ಎರಡರಲ್ಲಿ ತರ್ಕ ಸೋಲ್ತಾ ಇದೆ ನನಗೆ. ಇರ್ಬೋದು, ತರ್ಕ ಸೋಲ್ತಾ ಇರ್ಬೋದು. ಜ್ಞಾನ ಹೇಗೆ ಸರಿಯಾದಾಗಿ ನೆಲೆ ನಿಲ್ಲುತ್ತೆ ಅದನ್ನು ತಿಳಿಸ್ಕೊಡಿ. ಜ್ಞಾನ ಈಗ ಜ್ಞಾನವನ್ನ ನಾನು ಅಂತ ತಪ್ಪು ತಿಳ್ಕೊಂಡ ವಸ್ತುವಿನಿಂದ ಪಡ್ಕೊಳ್ಳೋಕೆ ಹೊರಟಿದೀವಿ. ಜ್ಞಾನನ ಏನ್ ಮಾಡ್ಬಿಟ್ಟಿವಿ ನಾವು? ಜ್ಞಾನ ಪಡ್ಕೊಳ್ಳೋಕೆ ಇಲ್ಲಿ ಬಂದಿದೀವಲ್ಲ ನಾನು ಅಂತ, ಇಲ್ಲಿ ಇದರಿಂದ ಜ್ಞಾನ ಪಡ್ಕೊಳ್ಳೋಕೆ ಶುರು ಮಾಡಿದೀವಿ. ಇದರಿಂದ ಅಲ್ಲ ಜ್ಞಾನ ಪಡ್ಕೊಳ್ಬೇಕಾದ್ರೆ ಇದನ್ನು ಬಿಟ್ಟಾಕ್ರೆ ಇದು ಇರ್ಲಿ. ಇಲ್ಲಿ ಇನ್ನೊಂದು ನಾವಾಗಿರೋ ಒಂದು ಅನುಭವ ಇದೆ, ಅದರಿಂದ ಒಂದು ಜ್ಞಾನ ಕೊಡತ್ತೆ. ಆವಾಗ ಬುದ್ಧಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬಹುದು. ಯಾರಿಗೆ ಏನು ಕಲಿಸ್ಬೇಕು? ಆವಾಗ ಆ ಬುದ್ಧಿಗೆ ನೋಡಪ್ಪ ನಾನು ನಂದು ಹೇಗೆ ಮಾಡ್ಕೋಬೇಕು ಹೇಳ್ಕೊಡ್ತೀನಿ ನೋಡು, ಬರೀ ಇಷ್ಟಿಷ್ಟೇ ಮಾಡ್ಕೋಬೇಡ, ದೊಡ್ಡದಾಗಿ ಕೊಡ್ತೀನಿ ಅಂತ ಬುದ್ಧಿಗೂ ಸ್ವಲ್ಪ ಸಮಾಧಾನ ಹೇಳಿ. ಯಾಕಂದ್ರೆ ಮನುಷ್ಯನಿಗೆ ಮೊದಲ ಹೆಮ್ಮೆ ಬಂದಿರೋದು ಬುದ್ಧಿಯಲ್ಲಿ.
ನನಗೂ ಇಲ್ಲಿ ಬಂದಾಗ ಆರಂಭದಲ್ಲಿ ನಾನು ಊರಲ್ಲಿದ್ದಾಗ, ಅಂದರೆ ನಾನು ವ್ಯಾವಹಾರಿಕವಾಗಿ ಹೇಳೋದು, ಮಹಾಬುದ್ಧಿವಂತ ನಾನು, ಯಾವ ಕ್ಲಾಸಲ್ಲೂ ಸೋತಿಲ್ಲ. ಯಾವ ಗುರುಗಳಾದ್ರೇನೋ ನನ್ನ ಬುದ್ಧಿ ಯಾರಿಗೂ ಸೋಲಲ್ಲ, ಮಹಾಬುದ್ಧಿವಂತ ಅಂತಿತ್ತು. ಯಾವ ಗುರುಗಳನ್ನು ನೋಡಿದೆ ಬುದ್ಧಿನೇ ಇಲ್ಲ ಅಂತ ಗೊತ್ತಾಗ್ಬಿಡ್ತು. ಬುದ್ಧಿನೇ ಇಲ್ಲ ಅಂದ್ರೇನು? ಏನಂತ ತಿಳ್ಕೊಂಡ್ರೆ ಬುದ್ಧಿನೇ ಇಲ್ಲ ಅಂದ್ರೆ ಸಹ ಬುದ್ಧಿಯೇ ನಾನಲ್ಲ ಅಂತ ಗೊತ್ತಾದ್ಮೇಲೆ ನಾನು ಬುದ್ಧಿವಂತ ಆಗಬೇಕೋ ಆಗಬಾರ್ದ? ಬುದ್ಧಿವಂತ ದಡ್ಡ ಎರಡೂ ಆಗಬಾರ್ದು. ಅದು ಮನುಷ್ಯನು ತಾನು ಎಲ್ಲಿ ನಿಂತಿರ್ತಾನೋ ಅಲ್ಲಿಯ ಜ್ಞಾನ ಆ ಕಾಲಕ್ಕೆ ಸರಿ. ಅದು ಬುದ್ಧಿ ಒಂದು ಪಾಠ ಕಲ್ತು ಬಿಟ್ಟಿದೆ. ಯಾವ ಕ್ಷಣದಲ್ಲಿ ಇಂದ್ರಿಯಗಳಿಂದ ಏನು ಕರ್ಣ ಬರುತ್ತೋ ಅದು ಕರೆಕ್ಟ್, ಅದು ಸರಿಯಾಗಿದೆ, ಅದಕ್ಕೆ ತರ್ಕ ಇಲ್ಲ. ಅದು ಹಾಗೆ ತಿಳ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ. ಈಗ ನಾವು ಹಳೆಯ ನರಸೀಪುರದಲ್ಲಿ 11:30 ಗಂಟೆ ಕೂತಿದ್ದೀವಿ. ಈಗ ಏನು ಇಂದ್ರಿಯ ಪಾಠ ಹೇಳ್ತಾರೆ ಅದು ಸತ್ಯ, ಅದಕ್ಕಿಂತ ಬೇರೆದಿಲ್ಲ ಅಂತ ಅಷ್ಟೇ ಪಾಠ ಹೇಳ್ಕೊಳುತ್ತೆ. ಆ ಪಾಠ ಕಲ್ತವ್ರು ನಾವು. ಇನ್ನೊಂದು ಜ್ಞಾನದ ಅನುಭವ ಬೇಕು. ಅದಕ್ಕೇನು ಮಾಡಬೇಕು? ಓಹೋ, ಈ ಅನುಭವದಿಂದ ಈ ನಾನು ಅಂತ ಹೇಳ್ಕೊಡ್ತಾ ಇದೆಯಲ್ಲ, ಈ ಪಾಠ ಕಲ್ತ್ರೆ ಆಗಲ್ಲ. ಇನ್ನೊಂದು ನಾನು ಅನ್ನೋದಿದೆ, ಅದನ್ನು ಒಳಗಡೆ ಹೋಗ್ಬೇಕು. ಅದನ್ನು ತಿಳ್ಕೊಳ್ಳೋಕೆ ಆ ಪ್ರೇಮ ಅಲ್ಲಿಗೆ ಬರಬೇಕು. ಅಲ್ಲಿ ಬರೋ ಪ್ರೇಮದಲ್ಲಿ ಏನಾಗಿದೆ ಅಂದ್ರೆ, ಸದ್ಯಕ್ಕೆ ನಾನು ಒಂದು ಅಪಚಾರ ಮಾಡಿರ್ತೀನಿ. ಏನು ಒಂದು ಅಪಚಾರ? ಯಾರನ್ನ ನಾನು ಅಂತ ತಿಳ್ಕೋಬೇಕಾಗಿತ್ತೋ ಅದನ್ನು ತಿಳ್ಕೊಳ್ಳದೆ ಅದರಲ್ಲಿ ಸದ್ಯಕ್ಕೆ ನನ್ನವನು ಅಂತ ಆದ್ರೂ ತಿಳ್ಕೊಳ್ಳಿ ಅಂತೀನಿ ನಾನು. ಅಷ್ಟಾದ್ರೂ ಮಾಡಿ. ಎಷ್ಟು ಮಾಡಿ? ಯಾರು ನನ್ನವನು? ಭಗವಂತ. ಹಾ, ಅವನ್ ನನ್ನವನು. ಅವನನ್ನವನು ಅಂದ್ರೆ ಅವನೂ ನನ್ನವನಲ್ಲ, ಅವನೇ ನನ್ನವನು. ಅದು ಅಪಚಾರವೇ. ಅಪಚಾರವೇ ಅದು. ಅಪಚಾರ ಆದ್ರೂ ಪರವಾಗಿಲ್ಲ, ಒಪ್ಕೋತಾನೆ. ಇಷ್ಟ ಅಪಚಾರ ಮಾಡಿದಾಗ ಅದು ಸಣ್ಣ ಅಪಚಾರ. ನಾನು ತಿಳ್ಕೊಳ್ಳಬೇಕಾದವನನ್ನ ನನ್ನವನು ಅಂತ ತಿಳ್ಕೊಂಡ್ರೆ ಅಪಚಾರ. ಹೌದು, ಅಪಚಾರ. ಆದ್ರೆ ಸದ್ಯಕ್ಕೆ ಇಲ್ಲಿದೆಯಲ್ಲ ನನ್ನದು ಅನ್ನೋದ, ಇದನ್ನು ಬಿಡಿಸೋದಕ್ಕಾದ್ರೂ ಸ್ವಲ್ಪ ಬಿಡ್ತಾರ? ಈಗ ಪರಮಾತ್ಮನೇ ನಮ್ಮವನು ಅನ್ನೋದನ್ನ, ಪ್ರಾಪಂಚಿಕ ನಮ್ಮದು ಅನ್ನೋದು ಬಿಟ್ಟಿರ್ತಾರ? ಬಿಡಕ್ಕಾಗತ್ತಾ? ವಸ್ತುನ್ ಬಿಡೋದಲ್ಲ, ನೀವು ತಪ್ಪು ತಿಳ್ಕೊಬಾರ್ದು. ಏನ್ ಬಿಟ್ಟಿರ್ಬೇಕು? ಅಭಿಮಾನ ಬಿಟ್ಟಿರ್ಬೇಕು. ಸಾಧ್ಯನ ಅಭಿಮಾನ ಬಿಡೋಕೆ? ನಾನು ಒಂದು ಹೇಳಿರ್ತೇನೆ, ಅವರೂ ಈ ಪರಮಾತ್ಮನ ಸೇರಿರ್ತಾರಲ್ವಾ, ಅವ್ರು ನಮ್ಮವರು ಅಂತ ಹೇಳಿ ತಪ್ಪಿಲ್ಲ ಅಂತ. ಅವರನ್ನೇ ಯಾಕೆ ನಮ್ಮವರು ಅಂತೀರಿ ಅಂತ ನಾನು ಕೇಳ್ತೀನಿ. ಈಗ ಪರಮಾತ್ಮನೇ ನಮ್ಮವನು. ಈಗ ನಮ್ಮ ತರ್ಕ ಹಾಗೆ ನೋಡಿ, ಪರಮಾತ್ಮನೇ ನಮ್ಮವನು ಅಂದ್ಮೇಲೆ ಪರಮಾತ್ಮ ಎಲ್ವೂ ಹೌದು, ಆ ಎಲ್ವೂನಲ್ಲಿ ಅವರೂ ಸೇರಿರ್ತಾರೆ, ಆದ್ರೆ ಅವರನ್ನು ನಮ್ಮವನು ಅಂತ ಅನ್ಬಹುದಲ್ಲ ಅಂತ ಇವನು ತರ್ಕ ಎಲ್ಲ. ಮತ್ತೆ ಅವರನ್ನೇ ನಾನು ಕೇಳಿದೆ, ಹೌದು ಅವರನ್ನೂ ನಮ್ಮವನು ಹೇಳ್ತಾರೆ, ಅವರನ್ನೇ ಯಾಕೆ ನಮ್ಮವನು ಅಂತೀಯಾ? ಅವರನ್ನೇ ನಮ್ಮವನು ಅಂದ್ರೆ ಏನಂದಿರ್ತೀಯ? ಇವರಲ್ಲ ಅಂತ ಇದ್ದೀನಿ. ಬಾಕಿಯವರು ನಮ್ಮವರಲ್ಲ ಅಂದಿರ್ತೀಯ. ಪರಮಾತ್ಮ ಈಕ್ವಲ್ ಮಾಡ್ತಾ ಇದ್ದಾನೆ. ಪರಮಾತ್ಮನು ಎಲ್ಲರ ರೂಪದಲ್ಲೂ ಇದ್ದಾನೆ, ಪ್ರಪಂಚದ ಎಲ್ಲ ಸ್ವರೂಪದಲ್ಲೂ ಇದ್ದಾನೆ. ಆದ್ರಿಂದ ನಮ್ಮ ಮನೆಯವರು ಆಗಿರ್ತಾರೋ ಅವರು ಪರಮಾತ್ಮನೇ ಆಗಿದ್ದಾನೆ. ಆದ್ರೆ ಮನೆಯವರನ್ನು ಪ್ರೀತಿಸಿದ್ರೆ ಯಾರನ್ನು ಪ್ರೀತಿಸಾಗಾಯ್ತು? ಪರಮಾತ್ಮನ ಪ್ರೀತಿಸಾಗಾಯ್ತು ಅಂದ. ಆಗಲ್ಲ ಆಗಲ್ಲ ಅಂದ್ರೆ ಅವರು. ಯಾಕೆ? ಆಗಲ್ಲ. ಈ ಮನುಷ್ಯನ ಬುದ್ಧಿ ಎಷ್ಟು ಸೂಕ್ಷ್ಮ ಇದೆ ಅಂತಂದ್ರೆ ಎಲ್ಲೆಲ್ಲಿ ಬೇಕಾದ್ರೂ ಜಾರ್ಕೊಳ್ಳುತ್ತೆ. ಆದ್ರೆ ನೀ ಎಷ್ಟೇ ಜಾರ್ಕೊಂಡ್ರೆ ಏನಂತೆ, ಆ ಒಳಗಡೆ ಇದೆಯಲ್ಲ ಅವಿದ್ಯಾ, ಅಧ್ಯಾಸ, ತಪ್ಪು ತಿಳುವಳಿಕೆ, ಅದು ಅವಾಗ ಒಂದನ್ನು ಏಟು ಕೊಡ್ತಾನೆ ಇರುತ್ತೆ, ಪಟ್ ಅಂತ. ಅದಕ್ಕೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ, ನೀವು ಪರಮಾತ್ಮನನ್ನು ತಪ್ಪಾಗಿ ತಿಳಿದು ಪ್ರಪಂಚದಲ್ಲಿ ಎಷ್ಟೇ ಕೂಡ ಹಾಕಿದ್ರು ಆ ತಪ್ಪು ತಿಳ್ಕೊಂಡ ಪರಮಾತ್ಮ ಒಂದು ಪಟ್ ಅಂತ ಒಂದು ಕೆನ್ನೆಗೆ ಏಟು ಕೊಡ್ತಾನೆ. ಅಯ್ಯೋ ಹೀಗಾಗ್ಬಿಡ್ತಲ್ಲಪ್ಪ, ಯಾಕೆ ಹೀಗಾಗ್ಬಿಟ್ಟ, ನಮ್ಮವರಿಗೆ ಹುಷಾರಿಲ್ಲ, ಅವ್ರಿಗೆ ಇದಾಗಿದೆ, ಇವ್ರಿಗೆ ಸರಿ ಮಾಡಬೇಕು, ಅವ್ರಿಗೆ ಸರಿ ಮಾಡಬೇಕು ಅಂತ ದಿನ ಏಟು ಕೊಡ್ತಾ ಇರ್ತಾನೆ. ಆದ್ರೂ ಎಚ್ಚೆತ್ಕೊಳ್ಳಲ್ಲ ಇವನು. ದಿನ ನಾನು ಮನೆಗೆ ಹೋದ್ಕೊಳ್ಳೆ ನಮ್ಮ ಮನೆಯವರು, ಅಯ್ಯೋ ಕಾಲು ನೋವು, ಕೈ ನೋವು, ನಂಗೆ ದುಡ್ಡು ಕೊಡ್ರಿ, ನಂಗೆ ಕಾಸು ಕೊಡ್ರಿ ಅಂತಾನೆ ಇರ್ತಾರೆ. ಪರವಾಗಿಲ್ಲ, ಭಗವಂತ ಚೆನ್ನಾಗಿ ಪರೀಕ್ಷೆ ಮಾಡ್ತಾ ಇದೆ ಅನ್ಸತ್ ನನಗೆ. ಅದ್ಭುತ. ಕಾರಣವಲ್ಲ, ನೀವು ಕಂಡ ಕಾರಣ. ಮತ್ತೆ ನೀವು ವಿಜಯದ ಕಾರಣ ಇರಲ್ಲ, ನೀವು ಬಂದ್ಕೊಳ್ಳ. ಅವರಿದ್ದಾಗ ಆರಾಮಾಗಿರ್ತಾರೆ, ಬಂದ್ಕೊಳ್ಳೆ ಕಾರಣ ಶುರುತ್ತೆ. ಹಾಗಲ್ಲ ನಾನು ಹೇಳೋ ಅಭ್ಯಾಸ ಇರೋದೆ, ಪರಮಾತ್ಮನಲ್ಲಿ ಪರಮ ಪ್ರೇಮ ಬರೆಸೋದಕ್ಕೆ ಇವರು ಸ್ವಲ್ಪ ಸಹಾಯ ಮಾಡಿರ್ತಾರೆ. ಕರೆಕ್ಟ್ ಅಲ್ವಾ? ಹೇಗೆ ಸಹಾಯ ಮಾಡಿರ್ತಾರೆ? ನಮ್ಮನ್ನು ನೆಚ್ಕೋಬೇಡಿ ಅಂತ ಅನ್ನೋಕೆ. ನಮ್ಮನ್ನು ನೆಚ್ಕೋಬೇಡಿ, ನಾವು ನಿಜವಾಗಿ ನಿಮಗೋಸ್ಕರ ಇಲ್ಲ, ನಾವು ನಮಗೋಸ್ಕರವೇ.
ಅನ್ನೋ ಒಳ್ಳೆ ಪಾಠ ಹೇಳ್ಕೊಟ್ಟಿರ್ತಾರೆ. ನನಗೆ ಒಬ್ಬ ಮಾತ್ರ ಒಳ್ಳೆ ಮಾತು ಹೇಳ್ದ, ಮದುವೆ ಆದ ಹೊರತು ನಿಜವಾದ ವೈರಾಗ್ಯೋಪದೇಶ ಅವರಿಗೆ ಆಗಿರೋಲ್ಲ. ಯಾಕೆಂದ್ರೆ ವೈರಾಗ್ಯೋಪದೇಶ ಆಚಾರ್ಯ ಯಾರು ಗೊತ್ತಾ ನಿಮಗೆ? ಹೆಂಡ ಕುಡಿಸೋಳು ಅವರು ಮನೆ ಬಂದ ಕಟಪಟ ಅಂತ ಶುರು ಮಾಡ್ತಾರಲ್ಲ, ಈಗ ವೈರಾಗ್ಯ ಬಂತು. ಅವರು ಬಹಳ ಜನ ಹೇಳಿದ, ನನಗೆ ಆಶ್ಚರ್ಯ ಆಯ್ತು. ಯಾಕೆ ಮದುವೆ ಮಾಡ್ಕೊಂಡು ಹೇಳ್ತಾರೆ ಅಂದ್ರೆ, ವೈರಾಗ್ಯದ ಆಚಾರ್ಯರು ಬೇಕಾಗಿತ್ತು, ಅದಕ್ಕೆ ಮದುವೆ ಮಾಡ್ಕೊಂಡೆ, ಪಾಠ ಕಲಿಯಕ್ಕೆ. ಆದ್ರೆ ಮನುಷ್ಯ ಅಷ್ಟರಲ್ಲೇನು ಕಲ್ತ್ಕೊಳ್ಳಲ್ಲ, ಆ ವಿಷಯ ಬೇರೆ. ಆದ್ರೆ ಪ್ರಪಂಚದ ಪ್ರೇಮ, ಪರಮಾರ್ಥದ ಪ್ರೇಮ, ಪರಮಾರ್ಥವೇ ಪ್ರಪಂಚವಾಗಿದೆ ಅನ್ನೋದು ಒಪ್ಕೋತೀವಿ. ಆದ್ರೆ ಪ್ರಪಂಚವನ್ನು ಪೂರ್ತಿ ಪ್ರೀತಿಸಿದ್ರೂ ಪರವಾಗಿರ್ಲಿಲ್ಲ. ಪರಮಾತ್ಮನೇ ಪ್ರಪಂಚವಾಗಿದ್ದಾನೆ, ಇಡೀ ಪ್ರಪಂಚವನ್ನು ನಾನು ನಮ್ಮವರು ಅಂತ ತಿಳ್ಕೊತೀನಿ, ನನ್ನ ಸ್ವರೂಪ ಅಂತ ತಿಳ್ಕೊತೀನಿ ಅಂದ್ರೆ ತಪ್ಪಿರ್ಲಿಲ್ಲ. ಅಲ್ಲೂ ಹೊಡೆದ, ಅಲ್ಲೂ ಒಂದು ಸಣ್ಣದನ್ನು ತಂದು ಮಾಡ್ಕೊಂಡ. ಹಾಗೆಲ್ಲ ಮಾಡ್ಕೊಳ್ಳೋಕೆ ಅವನಿಗೆ ಬುದ್ಧಿ ನಿಜವಾಗಿ ತರ್ಕ ಇಲ್ಲ, ಅನುಭವ ಇಲ್ಲ. ಜನ ಮಾಡೋದನ್ನ ನೋಡ್ದ, ಅವರು ಹಾಗಿದಾರಲ್ಲ, ಅವರು ಹಾಗಿಲ್ಲ, ಅವ್ರಿಗೂ ನೀವು ನಿಮ್ಮ ಮನೆಯನ್ನು ಮಾಡ್ಕೊಂಡಿದ್ದೀರ ಇಲ್ವಾ, ನೀವು ನಿಮ್ಮ ಮನೆ ಮಾಡ್ಕೊಂಡಿದ್ದೀರ, ನಾನು ನಮ್ಮ ಮನೆ ಮಾಡ್ಕೋತೇನೆ ಅಂತ ಶುರು ಮಾಡ್ದ. ಆಗ ಹೇಳ್ದ ಭಗವಂತ, ಯಾರು ಏನ್ ಮಾಡ್ಕೊಳ್ಳಿ, ಎಲ್ಲ ನಂದೇ ಸ್ವರೂಪ, ಯಾರು ಕದ್ರು ಬಿಡೋದಿಲ್ಲ. ಕದಿಯೋದು ಅಂದ್ರೆ ಏನು ಗೊತ್ತಾ? ಕದಿಯೋದು ಅಂದ್ರೆ ನಮ್ದಲ್ಲದನ್ನ ನಮ್ದು ಮಾಡ್ಕೊಳ್ಳೋದು ಅಂತ ಅರ್ಥ. ಕದಿಯೋದು ಅಂದ್ರೆ ತಗೊಂಡೋಗೋದಲ್ಲ. ಬಹಳ ಜನ ತಪ್ಪು ತಿಳ್ಕೊಂಡ್ಯಾರ. ಕದಿಯೋದು ಅಂದ್ರೇನೋ, ಇದನ್ನ ನಾನು ತಗೊಂಡು ಹೋದ್ರೆ ಕಳ್ತನ ಅಲ್ಲ, ಇದು ಇಲ್ಲೇ ಇದ್ರು ಇದು ನಂದು ಅಂತ ನಾನು ಅಂದ್ಕೊಂಡ್ರೆ ಅದು ಕಳ್ತನ. ನನ್ನದಲ್ಲದ ನಂದು ಅಂತ ಮಾಡ್ಕೊಳ್ಳೋ ಕಳ್ತನನ ನಾವೆಲ್ಲರೂ ಒಬ್ಬರ ಹತ್ರ ಮಾಡಿಬಿಟ್ಟಿದೀವಿ. ಯಾರ ಹತ್ರ? ಪರಮಾತ್ಮ ಹತ್ರ. ಪರಮಾತ್ಮ ಮಾಡಿ ಆಗೋಗಿದೆ. ಆದ್ರೆ ಅವನು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಕಳ್ತನಕ್ಕೆ. ಅವನು ಶಿಕ್ಷೆ ಕೊಡಲ್ಲ, ನಾವು ಮಾಡಿದ ಕಳ್ತನ ಶಿಕ್ಷೆ ಕೊಡುತ್ತೆ. ನಾವು ಮಾಡ್ಕೊಂಡ ತಪ್ಪು ತಿಳುವಳಿಕೆ ಶಿಕ್ಷೆ ಕೊಡುತ್ತೆ. ಪರಮಾತ್ಮ ಯಾವ ಶಿಕ್ಷೆನೂ ಕೊಡಲ್ಲ. ಯಾಕಂದ್ರೆ ಅವನು ಆತ್ಮರೂಪವಾಗಿ ಎಲ್ಲರನ್ನು ಪ್ರೀತಿಸಿರೋದ್ರಿಂದ ಅವನಿಗೆ ಯಾರಲ್ಲೂ ಭೇದ ಇಲ್ಲ. ಅವನು ಹೇಗಾದ್ರೂ ಇರಲಿ, ದಡ್ಡರಾಗಿರಲಿ, ಬುದ್ಧಿವಂತನಾಗಿರಲಿ. ಹೀಗೆ ಭಗವಂತನ ಪರಮ ಪ್ರೇಮವನ್ನು ಕಂಡುಕೊಳ್ಳೋಕೆ ಸರಿಯಾದ ಜ್ಞಾನ ಬೇಕು. ಸರಿಯಾದ ಜ್ಞಾನ ಬೇಕು ಅಂದ್ರೆ ಚೆನ್ನಾದ ವಿವೇಕವೂ ಬೇಕು, ಒಳ್ಳೆ ನಮ್ಮ ಅನುಭವವನ್ನು ವಿಚಾರ ಮಾಡಬೇಕು. ಅನುಭವವನ್ನು ಜೋಡಿಸೋದು, ವಿಚಾರ ಮಾಡೋದು, ಇದು ನಿಜವಾದ ಸರಿಯಾದಂತಹ ವಿದ್ಯಾರೂಪವಾದ ಪರಮಾರ್ಥ ಪ್ರೇಮ. ಇದು ಅಧ್ಯಾಸ ರೂಪವಾದ ಪ್ರೇಮ. ಚೆನ್ನಾಗಿ ಅರ್ಥ ಆಗಬೇಕು. ಆಗ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ, ಬರಬೇಕಾದ ವಿದ್ಯೆ ಅನ್ನೋದು ನನ್ನಲ್ಲಿ ಇರಲಿಲ್ಲ, ಹೋಗಬೇಕಾದ ಅವಿದ್ಯೆಯೂ ಇಲ್ಲ ಅಂತ ಗೊತ್ತಾಗುತ್ತೆ. ಎಲ್ಲಿವರೆಗೂ ಅದು ನಾನು ಮುಂದೆ ಕೊನೆಯ ದಿವಸ ಹೇಳಬೇಕಾಯಿತು, ಆರಂಭದಲ್ಲಿ ಹೇಳಿದ್ದೀನಿ. ಇಂಥ ತಪ್ಪು ತಿಳುವಳಿಕೆಯ ರೂಪವಾದ, ದೇಹಾಭಿಮಾನ ರೂಪವಾದ ಪ್ರೇಮ ಇದೆಯಲ್ಲ, ತನ್ನನ್ನು ದೇಹವನ್ನು ವಿಂಗಡವಾಗಿ ಎತ್ಕೊಳ್ಳದೆ ಬಂದಂತಹದ್ದು, ಈ ದೇಹದಲ್ಲಿ ನಾನು ಅನ್ನೋ ರೂಪ ಪ್ರೇಮವೇ ಅಧ್ಯಾಸ. ಅದನ್ನು ವಿಂಗಡಿಸಿಕೊಂಡು ಪರಮಾತ್ಮನಲ್ಲಿ ಪರಮ ಪ್ರೇಮ ರೂಪವಾದ ನಾನು ಅನ್ನೋ ಜ್ಞಾನವೇ ವಿದ್ಯೆ. ವಿದ್ಯಾವಿದ್ಯೆಗಳ ಸ್ವರೂಪ ಹೇಳಿ ಆಯಿತು. ಅದರ ಫಲ, ವಿದ್ಯೆಯಿಂದ ಬರೋ ಫಲ ಇದ್ದ ಫಲವನ್ನೇ ಆ ಕಾಲದಲ್ಲಿ ಕಂಡುಕೊಂಡದಿಂದ ಫಲ ಬಂತು ಅಂತ. ನಮಗೆ ಫಲದ ವಿಷಯದಲ್ಲಿ ಬಹಳ ಯಾಕೆ ಆಸಕ್ತಿ ಗೊತ್ತಾ? ಫಲವಿಲ್ಲದೆ ಹೋದ್ರೆ ಪ್ರಯತ್ನ ಇಲ್ಲ. ಫಲವಿಲ್ಲದೆ ಹೋದ್ರೆ ಮನಸ್ಸು ಆ ಕಡೆ ಹೋಗಲ್ಲ, ಆಸಕ್ತಿನೇ ಬರಲ್ಲ. ಫಲ 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 ಬಡ್ಕೊಂಡು ಅದಕ್ಕೇನು ಫಲ ಅಂತ ಕೇಳಿ 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 ಬುದ್ಧಿಗೆ ಫಲ ಹೇಳಬೇಕು. ಅದಕ್ಕೆ ವಿದ್ಯೆಯಿಂದ ಸರ್ವಾತ್ಮ ಭಾವ, ಎಲ್ಲ ನಿಮ್ದೇ ಆಗ್ಬಿಡತ್ತೆ. ನಿಮ್ದೇ ಆಗ್ಬಿಡತ್ತೇನೋ, ಆಗಿದೆ ಅನ್ನೋದು ಗೊತ್ತಾಗತ್ತೆ. ಏನು ಆಗಲ್ವ ನಿಮ್ದು ಅಂತ ಹೇಳ್ಬೇಡಿ, ನಿಜವಾಗಿ ನಿಮ್ದೇ ಆಗಿರುತ್ತೆ. ನಿಜವಾದ ನಾನೂನೋ ರೂಪದಿಂದ ತಿಳಿದದ್ರಿಂದ ನಿಮ್ದಾಯ್ತು. ನನ್ನದೂ ರೂಪದಿಂದ ನಿಮ್ದಾಗಲ್ಲ, ನಾನೂನೋ ರೂಪದಿಂದ ನಿಮ್ದಾಗಿದೆ, ಹೆಚ್ಚಿನ ನಿಮ್ದಾಗಿದೆ. ಆಗ ನಿಜವಾಗಿ ಮೂರಕ್ಕೂ ನೀವು ಬೆಲೆ ಕೊಟ್ರಿ. ನಿಮಗೆ ಕಾಣುವಂತಹ ದೇಹೇಂದ್ರಿಯಗಳನ್ನೂ ಸರಿಯಾಗಿ ಬಳಸ್ಕೊಂಡ್ರೆ, ನಿಮ್ಮೊಂದು ಕಣ್ಣು ಕೊಟ್ಟ ಪ್ರಪಂಚವನ್ನೂ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಪ್ರಪಂಚಕ್ಕೂ ದೇಹೇಂದ್ರಿಯಕ್ಕೂ ಆಧಾರನಾದಂತಹ ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಂಡ್ರೆ, ಆಗ ಮೂರನ್ನೂ ಸರಿಯಾಗಿ ತಿಳ್ಕೊಂಡ್ಮೇಲೆ ಇನ್ನು ಜೀವನದಲ್ಲಿ ಭಯ ಇಲ್ಲ, ಇನ್ನು ಕಷ್ಟ ಇಲ್ಲ. ಎಲ್ಲಿವರೆಗೆ ಸರಿಯಾದ ತಿಳುವಳಿಕೆ ಬರಲ್ವೋ ಅಲ್ಲಿಯವರೆಗೆ ಈ ತಪ್ಪು ತಿಳುವಳಿಕೆ ಹೋಗೋದಿಲ್ಲ. ಆದ್ದರಿಂದ ಬರೀ ತರ್ಕದಿಂದ ಆಗೋಲ್ಲ, ಬರೀ ನಾನು ಕೂತ್ಕೊಂಡು ಅನ್ವಯ ವ್ಯತಿರೇಕ ತರ್ಕ ಹೇಳ್ಬೋದು ಅಥವಾ ಬೇರೆ ಬೇರೆ ವಾಕ್ಯಾರ್ಥವನ್ನು ಹೇಳ್ಬೋದು, ಆಗಲ್ಲ. ಅನುಭವವನ್ನು ಪರಮ ಪ್ರೇಮವನ್ನು ತೋರಿಸಲೇಬೇಕು. ಅದಕ್ಕೆ ನಾವು ವೇದಾಂತದಲ್ಲಿ ಎರಡನ್ನೂ ಒಂದೇ ಅಂತ ಹೇಳ್ತೀವಿ. ಯಾವ ಎರಡನ್ನೂ ಒಂದೇ ಅಂತ ಹೇಳ್ತೀವಿ? ಭಕ್ತಿ, ಜ್ಞಾನ, ನಿಷ್ಠೆ ಒಂದೇ. ನಾನು ಎಂಬ ರೂಪದಿಂದ ತಿಳಿಯುವುದು ಅನ್ನೋ ಶಬ್ದದಲ್ಲೇ ಎರಡು ಇದೆ.
ನಾನು ಅನ್ನೋದು ಪರಮ ಭಕ್ತಿ, ತಿಳಿಯೋ ಅನ್ನೋದು ಜ್ಞಾನ. ಪರಮಾರ್ಥವನ್ನೇ ನಾನು ಅಂತ ತಿಳಿಯಬೇಕು ಅಂತ ಹೇಳ್ತಾ ಇದ್ದೀವಿ. ಈಗ ಉಪಸಂಹಾರವಾಗಿ ಒಂದು 10 ನಿಮಿಷ ಹೇಳಿ, ಆಮೇಲೆ ಪ್ರಶ್ನೋತ್ತರ. ಅಲ್ಲ, ಈಗ ಇನ್ನೊಂದು ಕಾರ್ಯಕ್ರಮ ಇದೆ. ನಮ್ಮ ಪೂಜ್ಯ ಗುರುಗಳು ಪೂರ್ವಾಶ್ರಮದಲ್ಲಿಯೇ ಸಂಸ್ಕೃತ ಪ್ರಥಮ ಪುಸ್ತಕ ಅಂತ ಹೇಳಿ ಸಂಸ್ಕೃತ ಕಲಿಯೋರಿಗೋಸ್ಕರವಾಗಿ ಒಂದು ಪುಸ್ತಕ ಬರೆದಿದ್ದು. ಆಮೇಲೆ ಸಂಸ್ಕೃತ ಭಾಷಾಭ್ಯಾಸ ಅಂತ ಹೇಳಿ ಪಂಚತಂತ್ರವನ್ನು ಆಧಾರವಾಗಿಟ್ಕೊಂಡು ಅದರ 3ನೇ ಭಾಗ ಪಂಚತಂತ್ರ ಆಧಾರ, 1-2 ಭಾಗ ಸರಳವಾಗಿ ಆರಂಭದ ಹಂತದವರೆಗೆ ಕಲಿಯುವುದಕ್ಕೆ ಅನುಕೂಲವಾಗುವುದಕ್ಕೋಸ್ಕರವಾಗಿ ಸಂಸ್ಕೃತ ಭಾಷಾಭ್ಯಾಸ ಅಂತ ಭಾಗ 1, ಭಾಗ 2, ಭಾಗ 3 ಮಾಡಿದ್ದಾರೆ. ಅದಕ್ಕೂ ಪೂರ್ವಭಾವಿಯಾಗಿ ಸಂಸ್ಕೃತ ಪ್ರಥಮ ಪುಸ್ತಕ ಅಂತ ಹೇಳಿ ಕನ್ನಡ ಲಿಪಿಯಲ್ಲಿ ಕನ್ನಡದ ಅರ್ಥವನ್ನು